ಡಾಕ್ಟರ್, ನೀವು ಆರ್ಥರೈಟಿಸ್ ಬಗ್ಗೆ ಕಾರ್ಯಕ್ರಮನ ನೋಡ್ತಾ ಇರೋ ವೀಕ್ಷಕರಿಗೂ ಕೂಡ ತುಂಬ ಅನುಮಾನ. ಕೆಲವರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ನಿಮಗೆಲ್ಲ ಬೇಕಾದಷ್ಟು ಪ್ರಶ್ನೆಗಳು ಕೇಳಬೇಕು ಅಂತ ಇರುತ್ತೆ ಅಲ್ವಾ ಡಾಕ್ಟ್ರಿಗೆ. ಸೊ ನೀವು ಒಂದು ಕೆಲಸ ಮಾಡಿ, ಅಲ್ಲಿ ಸ್ಕ್ರೀನ್ ಕೆಳಗಡೆ ನಂಬರ್ ಕಾಣಿಸ್ತೀಯಲ್ಲ, ಆ ನಂಬರ್ಗೆ ಕೂಡಲೇ ಕರೆ ಮಾಡಿ. ನಾವು ನೇರವಾಗಿ ನಮ್ಮ ಹೋಮಿಯೋಪತಿ ವೈದ್ಯರಿಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತೀವಿ. ನಿಮ್ಮ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಿ. ಓಕೆ, ಈಗ ನಾವು ಮಾತು ಮುಂದುವರಿಸ್ತಾ ನಂದು ಒಂದಷ್ಟು ಪ್ರಶ್ನೆಗಳಿದೆ. ಮೊದಲನೇದಾಗಿ, ಮನುಷ್ಯನಲ್ಲಿ ಎಷ್ಟು ಮೂಳೆಗಳಿವೆ ಮತ್ತು ಅದು ರಚನೆಗಳು ಹೆಂಗೆ ನಮ್ಮ ದೇಹಕ್ಕೆ ಮೂಳೆಗಳು ಅವಶ್ಯಕತೆ ಇದೆ, ಅದನ್ನು ಹೇಳ್ತೀರಾ? ಎಸ್, ಆದರೆ ಈಗ ಫಸ್ಟಿಗೆ ನಾವು ಎಲ್ಲವೂ ಕೆಲಸಗಳು ಮಾಡಬೇಕಾದ್ರೆ, ನೀವೇನೇ ಒಂದು ಪ್ರತಿಯೊಂದು ಕೂಡ ಕೆಲಸ ಮಾಡಬೇಕಾದ್ರೆ ಕೈಗಳು, ಕಾಲುಗಳು, ಕತ್ತು, ಬೆನ್ನು, ಇದು ಎಲ್ಲ ಮೂಮೆಂಟ್ ಹೇಗಾಗುತ್ತೆ, ಯಾಕಂದರೆ ಅಲ್ಲಿ ಕೂಡ ನಿಮಗೆ ಶಾಕ್ ಅಬ್ಸರ್ವ್ ಅಂತ ನಾವು ಹೇಳ್ತೇವೆ, ಅಂದರೆ ಶಾಕ್ ಅಬ್ಸಾರ್ಬರ್. ಸೊ ಅದು ನಿಮ್ಗೆ ಏನು ಮಾಡುತ್ತೆ, ಮೂಮೆಂಟ್ ಆಗೋದಕ್ಕೆ ಫ್ಲೆಕ್ಸಿಬಿಲಿಟಿ ಎಲ್ಲವೂ ಕೊಡುತ್ತೆ. ಸೊ ಅದಕ್ಕಾಗಿ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮೂಳೆ. ಸೊ ಬೋನ್ಸ್ ನಾವೇನು ಹೇಳ್ತೇವೆ, ಹುಟ್ಟಿದಾಗ ಆಲ್ಮೋಸ್ಟ್ 270 ಬೋನ್ಸ್ ಇರುತ್ತೆ. ಸೊ 270 ಅಂತ ಹೇಳ್ತೇವೆ. ಬಟ್ ಅಡಲ್ಟ್ ಏಜ್ ನಾವು ಹೇಗೆ ಬೆಳೀತಾ ಹೋಗ್ತೇವೆ, ಫ್ಯೂಷನ್ಸ್ ಆಗುತ್ತೆ. ಅಂದರೆ ಕೆಲವು ಬೋನ್ಸ್, ಈಗ ನಾವು ಕೈ ಬೆರಳಲ್ಲೆಲ್ಲ ಚಿಕ್ಕ ಚಿಕ್ಕ ಬೋನ್ಸ್ ನೋಡ್ತೇವೆ, ಜಾಯಿಂಟ್ಸ್ ನೋಡ್ತೇವೆ. ಸೊ ಇದು ಎಲ್ಲವೂ ಅಲ್ವಾ ಫ್ಯೂಷನ್ ಆಗುತ್ತೆ. ಅಟ್ ದ ಏಜ್ ಆಫ್ 12 ಆಗ್ಬೋದು, 14 ಆಗ್ಬೋದು, 18 ಇಯರ್ಸ್, 20 ಇಯರ್ಸ್ ವರೆಗೂ ಕೂಡ ಮೂಳೆಗಳದ್ದು ನಿಮಗೆ ಬೆಳೀತಾನೂ ಇರುತ್ತೆ, ಆ್ಯಂಡ್ ಫ್ಯೂಷನ್ಸು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅಟ್ ದ ಅಡಲ್ಟ್ ಏಜ್ ಒಂದು 25+ ಅಂತ ಹೇಳಿದಾಗ ನಿಮಗೆ 206 ಎಸ್ 270 ಇಂದ 260 ಬರುತ್ತೆ. ಓಕೆ, ಸೊ ಹಾಗೇನೆ ಜಾಯಿಂಟ್ಸ್ ಕೂಡ. ಸೊ ನೀವೀಗ ಯಾವ ತರ ಬೋನ್ಸ್ ಇದೆ ಇವಾಗ? ಜಾಯಿಂಟ್ಸ್ ಎರಡು ಬೋನ್ಸ್ ಸೇರುವಂತಹ ಜಾಗ ಜಾಯಿಂಟ್. ಎಸ್, ಅದು ಬಿಟ್ಟು ಬೋನ್ಗಳಲ್ಲೇ ಏನಾದ್ರು ಬೇರೆ ಹೌದು, ತುಂಬಾ ವೆರೈಟೀಸ್ ಆಫ್ ಬೋನ್ಸ್ ಇರುತ್ತೆ. ಈಗ ನಾವು ಸ್ಮಾಲರ್ ಜಾಯಿಂಟ್ಸ್ ನೋಡ್ತೇವೆ ಕೈಯಲ್ಲಿ, ಅಥವಾ ನಾವು ಆರ್ಮ್ದೆಲ್ಲ ನೋಡ್ಬೇಕಾದ್ರೆ ನಿಮಗೆ ಬಿಗ್ಗರ್ ಜಾಯಿಂಟ್ಸ್ ಇರುತ್ತೆ. ಸೊ ಈಗ ಫೀಮರ್ಗಳು ನಾವು ನೋಡ್ತಾ ಬಂದ್ರು ಕೂಡ ಇದು ಎಲ್ಲಾನು ನಿಮಗೆ ಬಾಡಿ ವೇಟ್ ಹಿಡ್ಕೊಳ್ಳೋಂಥ ಜಾಯಿಂಟ್ಸ್ ಇರುತ್ತೆ. ಮತ್ತೆ ಬೋನ್ಸು ಕೂಡ ಹಾಗೇನೆ ಸ್ಟ್ರೆಂಥನ್ ಕೊಡೋದು. ಇದು ಎಲ್ಲವೂ ಜಾಯಿಂಟ್ ಬೋನ್ಸ್ ಅಲ್ದೇನೆ ಈ ಎಲ್ಲಾ ಬೋನ್ಸ್ ಈ ತರದ್ ನಾವು ಫ್ಯೂಷನ್ ನೋಡಿದಾಗ ಅಥವಾ ಜಾಯಿಂಟ್ಗಳು ಆದಾಗ ಇದು ಕೂಡ ಆಲ್ಮೋಸ್ಟ್ ನಾವು 360 ಜಾಯಿಂಟ್ಸ್ ಅಂತ ಹೇಳ್ತೇವೆ. ನಮ್ಮ ದೇಹದಲ್ಲಿ 360 ಜಾಯಿಂಟ್ಸ್ ಇದೆಯಾ? ಅಬ್ಬಾ, ಈಗ ನೀವು ಕಿವಿದೇನೆ ನೋಡ್ತಾ ಬಂದ್ರೆ ಅಲ್ಲೇನೆ ನಿಮಗೆ ಆಲ್ಮೋಸ್ಟ್ 3 to 4 ಜಾಯಿಂಟ್ಸ್ ಇರುತ್ತೆ. ಕೈ ಬೆರಳಲ್ಲಿ ನೋಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ನಾವು ಕೈಯಲ್ಲಿ ಅಲ್ಲಾಡಿಸ್ಬೇಕಷ್ಟೇ, ತಾನೇ ಅಲ್ಲಾಡೋದು. ಅಲ್ಲಿ ಟಂಗ್ ಮಾತ್ರ ನಿಮಗೆ, ನಾಲಿಗೆ ಮಾತ್ರನೇ ಮೂಳೆ ಇಲ್ಲ ಅಂತ ಹೇಳ್ತೇವೆ. ಅದು ಒಂದೇನೆ ನಿಮ್ಗೆ ಇಲ್ದೇ ಇರೋದು. ಮಿಕ್ಕಿದೆಲ್ಲಾನು ಅಲ್ವಾ ನೀವು ನೋಡ್ತಾ ಬಂದ್ರೆ, ಅಂದ್ರೆ ಈ ಮೂವ್ಮೆಂಟ್ ಆಗೋದೇ ಅದರಿಂದ. ಅದಕ್ಕಾಗಿ ಅಲ್ವಾ ಸ್ಕೆಲಿಟಲ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ನಾವೀಗ ಕೂತ್ಕೊಳ್ಬೇಕಾದ್ರೂ ಕೂಡ, ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಮೂಳೆ ಮತ್ತು ಜಾಯಿಂಟ್ಸ್, ಸಂಧಿ, ಇದು ಎರಡೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ಈಗ ನೀವು ಫ್ರಾಕ್ಚರ್ ಆದಾಗೂ ಕೂಡ ನೋಡಿ, ಇನ್ಸ್ಟೆಂಟ್ ಆಗಿ ನಿಮಗೆ ಕೈ ಊತ ಬರೋದು, ಎಲ್ಲಿ ಫ್ರಾಕ್ಚರ್ ಆಗಿದೆ ಊತ ಬೇಗ ಬಂದ್ಬಿಡುತ್ತೆ. ಯಾಕಂದ್ರೆ ಆ ಮೂಳೆಗೆ ಸ್ಟ್ರಕ್ಚರೇ ಇಂಪಾರ್ಟೆಂಟ್. ಆ ಪ್ರಾಪರ್ ಸ್ಟ್ರಕ್ಚರ್ ಮೇಂಟೈನ್ ಆಗ್ತಾ ಇದೆ ಅಂತ ಅಂದಾಗೆ ನಾವು ಅದನ್ನ ಮೂಳೆ ಅಥವಾ ಜಾಯಿಂಟ್ಸ್, ಆಮೇಲೆ ನಮ್ಮ ಬಾಡಿ ಲೈಫ್ ಆಕ್ಟಿವಿಟೀಸ್ ಎಲ್ಲವೂ ಕೂಡ ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಜಾಯಿಂಟ್ಸ್ಗಳಲ್ಲಿ ಏನಾದರೂ ಇನ್ಫ್ಲಮೇಷನ್ಸ್ ಆದರೆ ಅಥವಾ ಬೋನ್ಗಳಲ್ಲಿ ಇನ್ಫ್ಲಮೇಷನ್ಸ್ ಆದರೆ ಆವಾಗ ಕಾಯಿಲೆಗಳು ಸ್ಟಾರ್ಟ್ ಆಗೋದು. ಅದರಿಂದ ನಿಮಗೆ ಓಡಾಡುತ್ತೆ. ಅದಕ್ಕಾಗೇನೆ ಅಲ್ವಾ ಜಾಯಿಂಟ್ ಮತ್ತು ನಾವೀಗ ಆರ್ಥರೈಟಿಸೇ ಆಗಲಿ ಅಥವಾ ಬೋನ್ ಪ್ರಾಬ್ಲಮ್ಸೇ ತಗೊಳ್ಳಿ, ಒಂದ್ಸತಿ ಇನ್ಫ್ಲಮೇಷನ್ ಆಗಿದೆ ಅಂದರೆ ಮೂವ್ಮೆಂಟನ್ನೇ ರೆಸ್ಟ್ರಿಕ್ಟ್ ಮಾಡುತ್ತೆ. ಸೊ ಆಚೆ ಹೋಗೋದು ಸ್ಟಾಪ್ ಆಗ್ಬಿಡುತ್ತೆ, ಕೆಲಸ ಮಾಡೋದಕ್ಕೆ ಸ್ಟಾಪ್. ಈಗ ನೀವು ಫ್ರಾಕ್ಚರ್ ಆಗಿದೆ ಕೈಗೆ, POP ಏನಾದರೂ ಹಾಕಿರ್ತಾರೆ, ಅದು ಮುಗಿದು ನಿಮಗೆ ಆಲ್ಮೋಸ್ಟ್ ಒಂದು 2 months 3 months ವರೆಗೂ ನಿಮಗೆ ಏನು ಕೆಲಸ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಮೂಳೆಗಳು ಅಥವಾ ಜಾಯಿಂಟ್ಸ್ ಅಂತ ನಾವು ಹೇಳ್ಬೋದು. ಸೊ ಅದಕ್ಕಾಗೇನೆ ಈ 270 ಜಾಯಿಂಟ್ಸ್, 360 ಜಾಯಿಂಟ್ಸ್, ಇದನ್ನ ನಾವು ಸ್ಟ್ರೆಂಥನ್ ಇಟ್ಕೊಳ್ಬೇಕಾದ್ರೆ ನೀವು ಆಹಾರ ತಗೊಳ್ಳೋದು, ನೀವು ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ಇದು ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಈ ಜಾಯಿಂಟ್ ಸ್ಟ್ರಕ್ಚರ್ ಮೇಂಟೈನ್ ಮಾಡೋದಕ್ಕೆ. ಸ್ಟ್ರಕ್ಚರ್ ಮೇಂಟೈನ್ ಆಗ್ತಿಲ್ಲ ಅಂದಾಗ ನೀವು ಕೆಲವೊಬ್ರು ನೋಡ್ತೀರಾ, ನಡಿಬೇಕಾದಾಗ ನಡೆಯೋ ಸ್ಟೈಲ್ ಬೇರೆ ಇರುತ್ತೆ, ಬ್ಯಾಕ್ ಬೆಂಡ್ ಆಗಿರುತ್ತೆ, ಸೊ ಸ್ಪೈನ್ ಬೆಂಡ್ ಆಗಿರುತ್ತೆ. ಇದೆಲ್ಲವೂ ಅಲ್ವಾ ಸ್ಟ್ರಕ್ಚರ್ ಡಿಫಾರ್ಮಿಟೀಸ್. ಕೆಲವೊಬ್ಬರಿಗೆ ಕಂಜನೈಟಲ್ ಇಂದಾನೆ ಬಂದಿರುತ್ತೆ, ಅಂದ್ರೆ ಹುಟ್ಟದಿಂದಾನೇ ನಾವು ಈಗ ಸ್ಪೈನಾ ಬೈಫಿಡಾ ಅಂತ ನಾವು ಹೇಳ್ತೇವೆ. ಅಂದ್ರೆ ಇದು ಕೂಡ ಒಂದು ಡಿಸೀಸ್ ಅಂತಾನೆ ಹೇಳ್ಬೋದು, ಪ್ಯಾಥಾಲಜಿಕಲ್ ಪ್ರಾಬ್ಲಮೇ ಇದೆ. ಇದರಲ್ಲಿ ಬೆನ್ನು ಹುರಿ ಇವರಿಗೆ ಫ್ಯೂಷನ್ ಆಗಿರೋದಿಲ್ಲ, ಇಂಪ್ರಾಪರ್ ಕಾರ್ಟಿಲೇಜ್ ಫ್ಯೂಷನ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಸ್ಪೈನಾ ಬೈಫಿಡಾ ಅಂತ ಹೇಳ್ತೇವೆ. ಸುಮಾರು ಜನ ಮಕ್ಕಳಲ್ಲಿ ಈ ಕ್ಲೆಪಲ್ ಫೆಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೇವೆ. ಈ ಎಲ್ಲ ಸಿಂಡ್ರೋಮ್ಸ್ ಬಂದ್ರೆ ಅಲ್ವಾ ಆಲ್ಮೋಸ್ಟ್ ಆ ಮಕ್ಕಳು ಒಂದು 12 ಏಜ್ 14 ಏಜ್ ಬಂದಾಗ ಬರೆಯೋದು ಅಥವಾ ಊಟ ಮಾಡೋದು ಎಲ್ಲವೂ ಕಷ್ಟ ಆಗುತ್ತೆ. ಸೊ ಇದು ಕಂಜನೈಟಲ್ ಅಂತ ಹೇಳ್ತೇವೆ. ಇದು ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ನಿಮಗೆ ಇಂಪ್ರೂವ್ಮೆಂಟ್ ಬರುತ್ತೆ. ಯಾಕಂದ್ರೆ ಫ್ಯೂಷನ್ಸ್ ಮತ್ತೆ ಕೂಡ ಡೆವಲಪ್ಮೆಂಟ್ ಎರರ್ ಅಂತ ಹೇಳ್ತೇವೆ ಇದಕ್ಕೆ ನಾವು. ಸೊ ಎಲ್ಲಿ ಡೆವಲಪ್ಮೆಂಟ್ ಎರರ್ ಆಗಿದೆ ಅಂದ್ರೆ ಮಗು ಬೆಳಿಬೇಕಾದಾಗ ಏನು ಸಮಸ್ಯೆಗಳಾಗಿದೆ ಅದನ್ನ ನಾವು ಹಿಸ್ಟ್ರಿ ತಗೊಂಡು ಮೆಡಿಸಿನ್ಸ್ ಕೊಟ್ರೆ ಈ ಕಂಜನೈಟಲ್ ಕಂಪ್ಲೇಂಟ್ಸ್ ಕೂಡ ನಿಮಗೆ ಇಂಪ್ರೂವ್ಮೆಂಟ್ ಬರುತ್ತೆ ವಿತ್ ಹೋಮಿಯೋಪತಿ. ವೆರಿ ಗುಡ್, ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ಡಾಕ್ಟರ್. ಆದರೆ ಮುಂದುವರ್ಸಕ್ಕಿಂತ ಮುಂಚೆ ಒಂದು ಫೋನ್ ಕರೆ ಬಂದಿದೆ. ಯಾರು ಪೇಷಂಟ್ ಫೋನ್ ಮಾಡಿದ್ದಾರೆ, ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊಂಬರೋಣ. ಹಲೋ ಹಲೋ, ನಮಸ್ಕಾರ, ನಾನು ಸಿ ಕೈ ಚಂದ್ರು ಮಾತಾಡ್ತಿರೋದು. ಸರ್ ನಮಸ್ತೆ ಸರ್.
ತಮ್ಮ ಹೆಸರು? ಸರ್ ನನ್ನ ಹೆಸರು ಜೀವನ್ ಅಂತ. ಜೀವನ್. ಹಾ ಸರ್. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಸರ್ ನಂದು ಗದಗ್ ಸರ್. ಏನು ಇಷ್ಟೊಂದು ಯೋಚನೆ ಮಾಡ್ತಿರಲ್ರಿ ಗದಗ್ ಅನ್ನೋದಕ್ಕೆ? ಗದಗ್ಗಿಂದ ಜೀವನ್ ಅವರು ಕರೆ ಮಾಡಿದ್ದಾರೆ. ಓಕೆ ಜೀವನ್ ಅವರೇ, ನಿಮ್ಮ ಸಮಸ್ಯೆ ಏನು? ಸರ್ ನನಗೆ ಬ್ಯಾಕ್ ಪೇನ್ ಇದೆ ಸರ್. ಬ್ಯಾಕ್ ಪೇನ್. ಹಾ, ಸರ್. ಓಕೆ, ಏನು ಚಿಂತೆ ಮಾಡಬೇಡಿ, ನೇರವಾಗಿ ನಮ್ಮ ಹೋಮಿಯೋಪತಿ ವೈದ್ಯರಿಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತೀವಿ. ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ, ಸೂಚಿಸ್ತಾರೆ. ಸೊ ಸರಿ. ಬ್ಯಾಕ್ ಪೇನ್ ಆಗ್ತಿದೆ ಇವರಿಗೆ, ಜೀವನ್ ಅವರಿಗೆ. ಸೊ ಏನು ಹೇಳ್ತೀರಾ ನೀವು? ಹಲೋ, ಹೇಳಿ. ಮೇಡಮ್ ನಮಸ್ತೆ. ನಮಸ್ಕಾರ, ಜೀವನ್ ಅವರೇ ಹೇಳಿ. ಮೇಡಮ್ ನಾನು ಗದಗಿಂದ ಮಾತಾಡ್ತಾ ಇದ್ದೀರಿ. ಓಕೆ, ಹೇಳಿ. ನನಗೆ ಬ್ಯಾಕ್ ಪೇನ್ ಇದೆ ಮೇಡಮ್. ಓಕೆ MR ಇದೆ ಮೇಡಮ್. ಓಕೆ ಸೊ ಬೈಕ್ ಮೇಲೆ ಜಾಸ್ತಿ ತಿರುಗ್ತಾ ಇದ್ದೀನಿ. ಬ್ಯಾಕ್ ಪೇನ್ ತುಂಬಾ ಕಾಣಿಸ್ತಾ ಇದೆ ಮೇಡಮ್. ಓಕೆ ಜೀವನ್ ಅವರೇ, ನಿಮ್ಮದು ವಯಸ್ಸು ಎಷ್ಟು ಇವಾಗ? ಇವಾಗ ಮೇಡಮ್ ನಂಗೆ 32 ವರ್ಷ ಮೇಡಮ್. 37. ಓಕೆ, ಇದಕ್ಕೇನಾದರೂ ಮೆಡಿಸಿನ್ಸ್ ಮಾಡ್ತಿದ್ದೀರಾ? ಅಲೋಪತಿಯಲ್ಲಿ ಡಾಕ್ಟರ್ ಊರಲ್ಲಿ ತೋರಿಸಿದ್ದೇನೆ ಮೇಡಮ್. ಅವರು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಪೇನ್ ಕಿಲ್ಲರ್ ಕೊಟ್ಟಾಗ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ರಾತ್ರಿ ಮಲ್ಕೊಳಕ್ಕಾಗಲ್ಲ. ಹೌದು. ತುಂಬಾ ಪೇನ್ ಆಗುತ್ತೆ ಮೇಡಮ್. ಅದಕ್ಕೋಸ್ಕರ ಇದು ಪ್ರೋಗ್ರಾಮ್ ಬರ್ತಾ ಇತ್ತಲ್ಲ, ಹೌದು. ಸೊ ಇದನ್ನ ತುಂಬಾ ದಿನದಿಂದ ನೋಡ್ತಾ ಇದ್ದೆ. ಓಕೆ, ಅದಕ್ಕೋಸ್ಕರ ಅದು ಇದರಿಂದ ಸೊಲ್ಯೂಷನ್ ಸಿಗ್ಬೋದಂತ ನಾನು ಕಾಲ್ ಮಾಡಿದ್ದೆ ಮೇಡಮ್. ಶ್ಯೂರ್ ಜೀವನ್ ಅವರೇ. ಫಸ್ಟ್ ಆಫ್ ಆಲ್ ಅಲ್ವಾ, ಈಗ ನೋಡಿ, ನೀವು ಹೇಳೋದು ಬ್ಯಾಕ್ ಪೇನ್ ಏನಿದೆ ನೋಡಿ, ಅಂದರೆ ಲೋವರ್ ಬ್ಯಾಕ್ ಪೇನ್ ಅಂತ ಸಹಜವಾಗಿ ಎಲ್ಲರೂ ಕರೀತಾರೆ. ಅಂದರೆ ಬೆನ್ನು ನೋವಾಗ್ತಿದೆ ಅಥವಾ ಕೆಳಗಡೆ ಬೆನ್ನು ನೋವಾಗ್ತಿದೆ ಅಂತ ವೆರಿ ನಾರ್ಮಲ್ ಆಗಿ ಹೇಳ್ತಾರೆ. ಬಟ್ ನೋವಲ್ವಾ, ಈಗ ನೀವು ಡ್ರೈವಿಂಗ್ ಮಾಡ್ತಿದ್ದೀರಾ ಅಂತಲೂ ಹೇಳ್ತಿದ್ದೀರಾ. ಸೊ ಕಾಸ್ ಅದೇ ಇದೆ. ಅಂದರೆ ನೀವು ತುಂಬ ನಡೆಸೋದ್ರಿಂದ, ಬೈಕ್ ಆಗಲಿ ಅಥವಾ 4 ವೀಲರ್ಸ್ ಆಗಲಿ, ಮೋರ್ ದೆನ್ 6 hours 8 hours ನೀವು ಕಂಟಿನ್ಯೂಸ್ ಆಗಿ ಏನಾದರೂ ಮಾಡ್ತಾ ಇದ್ದರೆ ಈ ಥರ ಬೆನ್ನು ಬರುವಂಥ ಸಾಧ್ಯತೆಗಳಿವೆ. ಬಟ್ ಈಗ ನಿಮ್ಮ ಹಾಗೆ ಹಲವಾರು ಜನ ಕೂಡ ಹಾಗೆ ಹೋಗ್ತಾರೆ. ನಿಮ್ಮ ಹಾಗೇ MR ಇರೋರು ನಿಮ್ಮ ಥರನೇ ವರ್ಕ್ ಮಾಡ್ತಾರೆ, ಬಟ್ ಎಲ್ರಿಗೂ ಕೂಡ ಬ್ಯಾಕ್ ಪೇನ್ ಬಂದಿರೋದಿಲ್ಲ. ಸೊ ನಿಮ್ಮಲ್ಲಿ ಏನು ಕಾರಣಕ್ಕೆ ಬರ್ತಿದೆ ಅದು ತುಂಬ ಮುಖ್ಯವಾಗಿರುತ್ತೆ. ಸೊ ಬ್ಯಾಕ್ ಪೇನ್ ಅಂತ ಹೇಳ್ತಿದ್ದೀರಾ, ನೋವು ಅಂತ ಹೇಳ್ತಿದ್ದೀರಾ, ನೋವಿಂದ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ, ಇದೆಲ್ಲವೂ ನಾವು ನಾರ್ಮಲ್ ಲಕ್ಷಣಗಳು ಅಂತ ಹೇಳ್ತೇವೆ. ಅಂದರೆ ಬ್ಯಾಕ್ ಪೇನ್ ಇರೋರಿಗೆ ಇದು ಕಾಮನ್ ಲಕ್ಷಣಗಳು ನಾವು ನೋಡೋದು. ಬಟ್ ಈ ಬ್ಯಾಕ್ ಪೇನ್ ಬರೋದು ನಿಮ್ಮ ಡಿಸ್ಕಲ್ಲಿ ಪ್ರಾಬ್ಲಮ್ ಇರೋದ್ರಿಂದ. ನಾವು ಬೆನ್ನು ಹುರಿ ಅಂತ ಏನು ಹೇಳ್ತೇವೆ, ಇದರಲ್ಲಿ ಸ್ಪೈನ್ ವರ್ಟಿಬ್ರಲ್ ಏನಿರುತ್ತೆ, ಈ ಮಧ್ಯದಲ್ಲಿ 2 ವರ್ಟಿಬ್ರ ನಡುವೆ ನಿಮಗೆ ಡಿಸ್ಕ್ ಅಂತ ಇರುತ್ತೆ. ಈ ಡಿಸ್ಕ್ ಅಲ್ವಾ ನಿಮಗೆ ಕುಷನ್ ಥರ ಕೆಲಸ ಮಾಡುತ್ತೆ. ಅಂದರೆ ನೀವು ಬೈಕ್ ನಡೆಸಬೇಕಾದಾಗ ಅಥವಾ ಕಾರಲ್ಲೂ ಕೂಡ ಕೂತ್ಕೊಂಡು ಲಾಂಗ್ ಅವರ್ಸ್ ಏನಾದರೂ ಜರ್ನಿ ಮಾಡಬೇಕಾದಾಗ ಈ ಕುಷನ್ ಥರದ್ದೇನು ಡಿಸ್ಕ್ ಇದೆ ಇದು ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಸೊ ನೀವು ಲಾಂಗ್ ಸ್ಟ್ಯಾಂಡಿಂಗಿಂದ ತುಂಬ ವರ್ಷದಿಂದ ಈ ಥರದ್ದು ಕೆಲಸ ಮಾಡ್ತಿದ್ದೀರಾ ಅಂದರೆ ಈ ಡಿಸ್ಕಲ್ಲಿ ಪ್ರೊಲ್ಯಾಪ್ ಸ್ಟಾರ್ಟ್ ಆಗುತ್ತೆ, ಅಥವಾ ಹರ್ನಿಯೇಷನ್ ಅಂತ ಹೇಳ್ತೇವೆ, ಅಥವಾ ಡಿಸ್ಕ್ ಬಲ್ಜ್ ಅಂತ ಕಾಮನ್ ಆಗಿ ಕರೀತಾರೆ. ಸೊ ಇದನ್ನು ನಾವೀಗ ಕೆಲವೊಬ್ಬರಿಗೆ ಸ್ಲಿಪ್ ಡಿಸ್ಕ್ ಅಂತಲೂ ಹೇಳ್ತಾರೆ. ಸೊ ಅದಕ್ಕೆ ಯಾವ ಥರದ್ದು ನಿಮಗೆ ಡಿಸ್ಕ್ ಹೇಗಿದೆ ಅಂತ ನೋಡೋದಕ್ಕೆ ಎಕ್ಸ್ರೇ ಮತ್ತು MRI ಇರುತ್ತೆ. ಸೊ ನೀವು ಮಾಡಿಸಿಲ್ಲ ಅಂದರೆ ಒಂದ್ಸತಿ ಮಾಡಿಸಿ ಅದನ್ನು, ಇಲ್ಲ ಒಂದ್ಸತಿ ಬಂದು ಭೇಟಿ ಮಾಡಿ. ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಈ ಡಿಸ್ಕ್ ಬಲ್ಜಿಂಗ್ ಕಡಿಮೆ ಆಗ್ತಾ ಬಂದರೆ ನರಗಳ ಕಾಂಪ್ರೆಷನ್ಸು ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಆ್ಯಂಡ್ ನಿಮಗೆ ಆಕ್ಯುಪೇಷನ್ ಬಿಡಬೇಕು ಅಂತ ಹೇಳೋದಿಲ್ಲ, ಬಟ್ ಅದೇ ಆಕ್ಯುಪೇಷನಲ್ಲಿ ಇದ್ದು ಕೂಡ ನಿಮ್ಮ ಬೆನ್ನು ಮೂಳೆ ಹೇಗೆ ಸ್ಟ್ರೆಂತ್ ಇಟ್ಕೊಳ್ಬೇಕು ಅದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಒಂದ್ಸತಿ ಬನ್ನಿ, ಕೆಲವೊಂದು ಟೆಸ್ಟು ಹೇಳ್ತೇನೆ, ಅದ್ರ ನಂತರ ಮೆಡಿಸಿನ್ ಸ್ಟಾರ್ಟ್ ಮಾಡಿ. ಬೆನ್ನು ನೋವು ಖಂಡಿತವಾಗೂ ಕಡಿಮೆ ಆಗುತ್ತೆ ನಿಮಗೆ. ಓಕೆ ಮೇಡಮ್, ಖಂಡಿತವಾಗಿ ಬಂದು ಮೀಟ್ ಆಗ್ತೇನೆ ಮೇಡಮ್. ಓಕೆ ಜೀವನ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಗೊತ್ತಾಯ್ತಲ್ಲ ಜೀವನ್ ಅವರೇ ಏನು ಮಾಡಬೇಕು ಅಂತ? ಹಾ ಸರ್, ಗೊತ್ತಾಯ್ತು ಸರ್. ಅವ್ರು ಹೇಳಿದ ಅಡ್ವೈಸ್ ನ ಫಾಲೋ ಮಾಡಿ. ಓಕೆ ಸರ್. ನಿಮ್ಮ ಸಮಸ್ಯೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ, ಆರೋಗ್ಯವಂತರಾಗಿರ್ತೀರಾ. ಓಕೆ, ಓಕೆ ಸರಿ ಸರ್. ಥ್ಯಾಂಕ್ ಯು ಜೀವನ್, ಫೋನ್ ಮಾಡಿದ್ದಕ್ಕೆ. ಈಗ ಮೂಳೆಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳು ಬರುತ್ತೆ, ಪ್ರಾಬ್ಲಮ್ಗಳು ಬರುತ್ತೆ. ಒಂದು ಮೂಳೆ ಮುರಿದೋಗೋದು ಬಿಟ್ಟು ಕೂಡ ಆ ಮೂಳೆ ಸವಿಯೋದು ಆಗ್ಬೋದು, ಅಥವಾ ಮೂಳೆ ಅದರ ಡೆನ್ಸಿಟಿ ಕಳ್ಕೊಳ್ಳೋದು. ಹೀಗೆ ಮೂಳೆಗೆ ಸಂಬಂಧಪಟ್ಟ ಹಾಗೆ ಮೇನ್ ಪ್ರಾಬ್ಲಮ್ಗಳು ಏನೇನಾಗ್ಬೋದು? ಆರ್ಥರೈಟಿಸ್ ಒಂದು, ಅದು ಬಿಟ್ಟು ಬೇರೆ ಬೇರೆ. ಈಗ ಮೂಳೆಗೆ ಅಂದಾಗ ಅಲ್ವಾ, ನಾವು ಫಸ್ಟ್ ಆಫ್ ಆಲ್ ಈಗ ನಾವು ಬೋನ್ ಮಾತಾಡಬೇಕಾದಾಗ ಇದಕ್ಕೆ ಬಿಸೈಡ್ ಸ್ಟ್ರಕ್ಚರ್ಸ್ ಅಥವಾ ನಿಯರ್ ಬೈ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ತೇವೆ. ಒಂದು ಮಸಲ್ ಅಟ್ಯಾಚ್ಡ್ ಇರುತ್ತೆ, ಟೆಂಡಾನ್ಸ್ ಅಟ್ಯಾಚ್ ಇರುತ್ತೆ. ಟೆಂಡಾನ್ಸ್ ಅಂದರೆ ಮಸಲ್ ಎಂಡಿಗೆ ಇರುತ್ತೆ, ಈ ಮಾಂಸದ್ದು ಕೊನೆ ಭಾಗ ಏನಿರುತ್ತೆ ಬೋನಿಗೆ ಅಟ್ಯಾಚ್ ಆಗಿರೋದು, ಇದನ್ನ ನಾವು ಟೆಂಡಾನ್ ಅಂತ ಹೇಳ್ತೇವೆ. ನೀವು ಕೇಳಿರ್ತೀರ ಕೆಲವೊಬ್ಬರಿಗೆ ಟೆಂಡಾನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳಿರ್ತಾರೆ. ಕಾಲಲ್ಲಿ ಟೆಂಡಾನ್ ಪ್ರಾಬ್ಲಮ್ ಆಗಿದೆ, ಅದಕ್ಕಾಗಿ ಕಾಲು ಊರಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಕೈ ಎಲ್ಬೋ ಜಾಯಿಂಟಲ್ಲೂ ಕೂಡ ಟೆಂಡಾನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ, ಟೆಂಡೆನೈಟಿಸ್ ಅಂತ ನಾವು ಹೇಳ್ತೇವೆ. ಈ ಟೆಂಡಾನಿಗೆ ಇನ್ಫ್ಲಮೇಷನ್ ಆದರೆ, ಈ ಟೆಂಡಾನ್ಸಿಗೆ ಇನ್ಫೆಕ್ಷನ್ಸ್ ಆದರೆ, ಹಾಗೇನೆ ನಿಮಗೆ ಲಿಗಮೆಂಟ್ಸ್ ಇರುತ್ತೆ. ಇದು ಕೂಡ ನೀವು ಕೇಳಿರ್ತೀರಾ ಹಲವಾರು ಅಥ್ಲೆಟಿಕ್ಸ್ ಎಸ್, ಇದೇ ವರ್ಡನ್ನೇ ಸುಮಾರು ಜನ ಯೂಸ್ ಮಾಡ್ತಾರೆ, ಲಿಗಮೆಂಟ್ ಟೇರ್ ಆಗಿದೆ ಅದಕ್ಕೆ ನೋವಾಗಿದೆ. ಸೊ ಇದು ಕೂಡ ಟ್ರಾಮ್ಯಾಟಿಕ್, ಅಂದ್ರೆ ಬಿದ್ದಿರೋದ್ರಿಂದ, ಇಂಜುರಿ ಆಗಿರೋದ್ರಿಂದ ಸುಮಾರು ಜನಕ್ಕೆ ಇದು ಕಾಣಿಸ್ಕೊಳ್ಳುತ್ತೆ ಲಿಗಮೆಂಟ್ ಟೇರ್. ಹಾಗೇನೆ ಕಾರ್ಟಿಲೇಜ್ ಅಂತ ಇರುತ್ತೆ. ಕಾರ್ಟಿಲೇಜ್ ಅಂತ ತುಂಬಾ ಕಡಿಮೆ ಕೇಳಿರೋದು ನೀವು, ಬಟ್ ಆಸ್ಟಿಯೋಆರ್ಥರೈಟಿಸ್ ನಾವು ಮಾತಾಡಬೇಕಾದ್ರೆ ಕಾರ್ಟಿಲೇಜೇ ಪ್ರಾಬ್ಲಮ್ ಆಗಿರೋದು. ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಈ ಏಜ್ ರಿಲೇಟೆಡ್ ಇರೋರಿಗೆ, ಅಂದ್ರೆ ಒಂದು 55-60 ನಂತರ ಏನು ಜಾಯಿಂಟ್ ಪೇನ್ ಅಂತ ಹೇಳ್ತಾರೆ, ಮಂಡಿ ನೋವಾಗಿದೆ ಅಂತ
ಹೇಳ್ತಾರೆ, ಮಂಡಿ ಊತ ಬಂದಿದೆ ಅಂತ ಹೇಳ್ತಾರೆ. ಇದೆಲ್ಲವೂ ಕಾರ್ಟಿಲೇಜ್ ಪ್ರಾಬ್ಲಮ್ ಆಗ್ತಿರತ್ತೆ. ಕಾರ್ಟಿಲೇಜ್ ಅನ್ನೋದು ಮೂಳೆ ಮೇಲೆ ಒಂದು ಪದುರು ಅಷ್ಟೇ. ಓಕೆ. ಅದರಿಂದ ಅಲ್ವಾ ನಿಮಗೆ ಒಂದು ಮೂಳೆಗೆ ಇನ್ನೊಂದು ಮೂಳೆಗೆ ಟಚ್ ಆಗೋದಿಲ್ಲ. ಇದು ನಿಮಗೆ ಉಳಿಸ್ಕೊಳ್ಳುತ್ತೆ. ಅಂದ್ರೆ ಏನಾದ್ರೂ ಅಲ್ಲಿ ಫ್ರಿಕ್ಷನ್ ಆಗದಿರಂಗ್ ನೋಡ್ಕೊಳ್ಳುತ್ತೆ. ಎಸ್, ವೆರಿ ಟ್ರೂ. ಫ್ರಿಕ್ಷನ್ ಆಗೋದು ಅಂದ್ರೆ ಉಜ್ಜೋದು, ಅದು ಉಜ್ಜಿದಾಗ ಹೀಟ್ ಜನರೇಟ್ ಆಗುತ್ತೆ, ಕ್ರ್ಯಾಕ್ ಆಗುತ್ತೆ, ನೋವು ಆಗುತ್ತೆ, ಅದರಿಂದ ಅಲ್ಲಿ ಇನ್ಫ್ಲಮೇಷನ್ಸ್ ಆಗಿತ್ತು ಅಂದ್ರೆ ನಿಮ್ಗೆ ಇನ್ನು ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟು ಊತ ಬರೋದು. ಸೊ ಈ ಕಾರ್ಟಿಲೇಜ್ ಉಳಿಸ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಲಿಗಮೆಂಟ್ಸ್, ಟೆಂಡಾನ್ಸ್ ಮತ್ತೆ ಈ ಮಸಲ್ ಆಕ್ಷನ್ಸ್ ಎಲ್ಲವೂ ಸರಿಯಾಗಿದ್ರೆ, ಅಥವಾ ನಾವೀಗ ಮಿನಿಸ್ಕಾಯ್ ಅಂತ ಹೇಳ್ತೇವೆ, ಈ ದೊಡ್ಡ ಮೂಳೆಗಳೇನಿವೆ, ಸೊ ಕಾಲದ್ದಾಗ್ಲಿ ಅಥವಾ ಸೊಂಟದಲ್ಲಿ ಹಿಪ್ ಬೋನ್ ಅಂತ ನಾವು ಹೇಳ್ತೇವೆ, ಇದೆಲ್ಲವೂ ದೊಡ್ಡ ಜಾಯಿಂಟ್ಸ್ ಆಗ್ಲಿ ದೊಡ್ಡ ಬೋನ್ಸ್ ಅಲ್ಲಿ ಏನಿದೆ, ಈ ಕಾರ್ಟಿಲೇಜಸ್ ಕೂಡ ಅದ್ರ ಜೊತೆಗೆ ನಮಗೆ ಈ ಮಿನಿಸ್ಕಾಯ್ ಅಂತ ನಾವು ಹೇಳ್ತೇವೆ. ಮಿನಿಸ್ಕಾಯ್ ಅನ್ನೋದು ಕೂಡ ಹಾಗೇನೆ. ಕಾರ್ಟಿಲೇಜ್ ಅಂದ್ರೆ ನಾವು ಮೂಳೆ ಮೇಲೆ ಹೇಗೆ ನೋಡ್ತೇವೆ, ಮಿನಿಸ್ಕಾಯ್ ಕೂಡ ಒಂದು ಮೂಳೆಗೆ ಇನ್ನೊಂದು ಮೂಳೆಗೆ ಜಾಯಿಂಟ್ ತೋರಿಸೋದು. ಸೊ ಒಂದು ಮೂಳೆಗೆ ಇನ್ನೊಂದು ಮೂಳೆಗೆ ಕರೆಕ್ಟ್ ಆಗಿರ್ಬೇಕಾದ್ರೆ ಇದು ಒಂದು ಕಪ್ ಲೈಕ್ ಇರುತ್ತೆ. ಸೊ ಅದು ಮಿನಿಸ್ಕೈ ಟೇರ್ ಅಂತಾನು ಹೇಳ್ತೇವೆ. ಅದಕ್ಕಾಗಿ ಸುಮಾರು ಜನ ಪೇಷಂಟ್ಸ್ ಅಲ್ಲಿ ಅಲ್ವಾ MRI ಮಾಡಿದಾಗೇನೆ ಗೊತ್ತಾಗುತ್ತೆ ನಿಮಗೆ ಕಾರ್ಟಿಲೇಜ್ ಟೇರ್ ಆಗಿದೆಯಾ ಅಥವಾ ಮಿನಿಸ್ಕೈಯಲ್ಲಿ ಪ್ರಾಬ್ಲಮ್ ಆಗಿದೆಯಾ ಅಂತ. MRI ರಿಪೋರ್ಟ್ಸ್ ಅಲ್ಲಿ ಇನ್ನೂ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಆದಂತ ಮೆಡಿಸಿನ್ಸ್ ಬೇರೆ ಬರುತ್ತೆ, ಅದಕ್ಕೆ ಆದಂತ ಎಕ್ಸಸೈಸಸ್ ಬೇರೆ ಬರುತ್ತೆ. ಈಗ ಕಾರ್ಟಿಲೇಜ್ ಟೇರ್ ಆಗೋರಿಗೆ ನೀವು ಸಡನ್ ಆಗಿ ವಾಕಿಂಗ್ ಮಾಡಿ ಅಂದ್ರೆ ಇನ್ನೂ ಟೇರ್ ಜಾಸ್ತಿ ಆಗ್ಬಿಡುತ್ತೆ. ಮಿನಿಸ್ಕೈ ಟೇರ್ ಇರೋರಿಗೆ ವಾಕಿಂಗ್ ಪ್ರಿಫರಬಲ್ ಇರುತ್ತೆ. ಸೊ ಹೀಗೆ ಎಕ್ಸಸೈಸಸ್ ಕೂಡ ಈ ಬೋನಿಗೆ ಯಾವ ಪಾರ್ಟಿಗೆ ಎಫೆಕ್ಟ್ ಆಗಿದೆ ಅಂತ ನೋಡ್ಬಿಟ್ಟು ಎಕ್ಸಸೈಸ್ ಮಾಡೋದು ಒಳ್ಳೇದು. ಈಗ ನೋವಿದೆ ನಾನು ವಾಕ್ ಮಾಡಿದ್ರೆ ಸರಿ ಹೋಗುತ್ತೆ, ಸುಮಾರು ಜನಕ್ಕೆ ಹಾಗಿರುತ್ತೆ ತಲೆಯಲ್ಲಿ. ನೋವಿದೆ ಅಂತ ಒಂದು ವಾಕ್ ಮಾಡದೇ ಇರೋರು ಇದ್ದಾರೆ, ಇನ್ನೊಬ್ರು ನೋವಿದ್ರೂ ಕೂಡ ವಾಕಿಂಗ್ ಮಾಡೋದ್ರಿಂದ ನಮ್ಗೆ ಬಾಡಿ ವೇಟ್ ಕಡಿಮೆ ಆಗುತ್ತೆ, ಸೊ ನೋವು ಕಡಿಮೆ ಆಗುತ್ತೆ ಅಂತ ಅನ್ನೋ ಭಾವನೆಯಲ್ಲೂ ಕೂಡ ಇದ್ದಾರೆ. ಸೊ ವಾಕ್ ಮಾಡಬೇಕಾದ್ರೂ ಕೂಡ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಮಿನಿಸ್ಕೈ ಟೇರ್ ಆಗೋರಿಗೆ ನೀವು ವಾಕ್ ಸಡನ್ ಆಗಿ ಒಂದು 2 ಕಿಲೋಮೀಟರ್ಸ್ 1.5 ಕಿಲೋಮೀಟರ್ಸ್ ಎಲ್ಲ ವಾಕ್ ಮಾಡಿದ್ರೆ ಟೇರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನೀ ಕ್ಯಾಪ್ಸ್ ಎಲ್ಲ ಹಾಕ್ತಾರೆ, ಅಂದ್ರೆ ಡಿಫಾರ್ಮಿಟೀಸ್ ಆಗಬಾರ್ದು ಅಂತ. ಬಟ್ ಪರ್ಟಿಕ್ಯುಲರ್ಲಿ ಯಾವ ಪಾರ್ಟ್ ಎಫೆಕ್ಟ್ ಆಗಿದೆ, ಯಾಕಂದ್ರೆ ಕಾರ್ಟಿಲೇಜು ಹಾಗೆ ಸಣ್ಣ ಪೊರೆನೇ ಇರುತ್ತೆ, ಮಿನಿಸ್ಕೈನು ಹಾಗೆ ಇರುತ್ತೆ, ಟೆಂಡಾನ್ಸ್ ಆಗ್ಬೋದು, ಕಾರ್ಟಿಲೇಜಸ್ ಆಗ್ಬೋದು, ಅಥವಾ ನಾವು ಈ ಲಿಗಮೆಂಟ್ ಆಗ್ಬೋದು, ಅಥವಾ ಮಸಲ್ ಆಕ್ಷನ್ಸ್ ಆಗ್ಬೋದು, ಯಾವುದರಲ್ಲಿ ಪ್ರಾಬ್ಲಮ್ ಇದೆ. ಆ್ಯಂಡ್ ನೀವು ಹೇಳಿದಾಗೆ ಈ ಆರ್ಥ್ರೈಟಿಸ್ ಒಂದು ಸಮಸ್ಯೆ ಬಿಟ್ಟರೆ ನಾವು ಇನ್ನೊಂದೇನಂತಂದರೆ ಈ ಕಾಸಸ್ಸಲ್ಲಿ ನಾವು ನೋಡ್ತಾ ಬಂದರೆ ಅಥವಾ ಮೂಳೆಗೆ ಯಾವ ಕಾರಣಕ್ಕೆ ಬೋನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಮೇಜರ್ ಥಿಂಗ್ ನಾವು ಹೇಳೋದೇನೆ ಇನ್ಫೆಕ್ಷನ್ಸ್. ಸೊ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ಸ್ ಆಗ್ಬೋದು, ಸ್ಟೆಫೆಲೋಕಾಕಲ್ ಇನ್ಫೆಕ್ಷನ್ಸ್ ಆಗ್ಬೋದು, ವೈರಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಇತ್ತೀಚೆಗೆ ನೀವು ಕೇಳಿರ್ತೀರ ಸುಮಾರು ಕಡೆ ಎಲ್ಲ ಕಡೆನೂ ಚಿಕನ್ ಗುನ್ಯಾ ಆಗ್ಬೋದು, ಟೈಫಾಯ್ಡ್ ಅಂತ ಕಾಯಿಲೆ ಜಾಸ್ತಿ ಆಯಿತು, ಆಮೇಲೆ ಡೆಂಗು ಫೀವರ್ ಜಾಸ್ತಿ ಆಗಿದೆ. ಸೊ ಇದರಲ್ಲೂ ಕೂಡ ಎಫೆಕ್ಟ್ ಆಗೋದೇ ಮೂಳೆಗೆ. ಸೊ ಜಾಯಿಂಟ್ಸನ್ನೇ ಅದಕ್ಕಾಗಿ ನೀವು ಚಿಕನ್ ಗುನ್ಯಾ ಪೇಷಂಟ್ಸ್ ಎಲ್ಲೂ ಕೂಡ ನೋಡಿ, ಡೆಂಗು ಪೇಷಂಟ್ಸ್ ನೋಡಿ, ಡೆಂಗು ಬರೋದು ನಿಮಗೆ ಬೈ ಮಾಸ್ಕಿಟೋ ಬೋನ್, ಅಂದರೆ ನಿಮಗೆ ಸೊಳ್ಳೆಯಿಂದ ಈ ಕಾಯಿಲೆ ಬರುತ್ತೆ, ಬಟ್ ಎಫೆಕ್ಟ್ ಮಾಡೋದು ಮೂಳೆಗೇನೆ. ಫಸ್ಟ್ ಈ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದೇ ನಿಮಗೆ ಮೂಳೆಗೆ ಮತ್ತು ಜಾಯಿಂಟ್ಸಿಗೆ. ಸೊ ಜಾಯಿಂಟಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಈ ಮಾಸ್ಕಿಟೋ ಬೋನ್ ಡಿಸೀಸಸ್ ಏನಿದೆ, ಚಿಕನ್ ಗುನ್ಯಾ ಆಗ್ಬೋದು ಅಥವಾ ಡೆಂಗು ಆಗ್ಬೋದು, ಇದೆಲ್ಲವೂ ಅಲ್ವಾ ನಿಮಗೆ ಇನ್ಫೆಕ್ಷನ್ ಬ್ಲಡ್ ಮೂಲಕ ಹೋಗ್ಬಿಟ್ಟು ಮೂಳೆಗೆನೆ ತಲುಪಿಸುತ್ತೆ. ಸೊ ಇದನ್ನು ನಾವು ನಾರ್ಮಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ. ನೀವು ಕೇಳಿರ್ತೀರಾ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಕೇಳಿರ್ತೀರಾ, ವೈರಲ್ ಆರ್ಥರೈಟಿಸ್ ಅಂತ ಕೇಳಿರ್ತೀರಾ. ಸೊ ವೈರಸ್ ಹೋಗಿದೆ ಅಲ್ಲಿ ಇನ್ಫೆಕ್ಷನ್ ಕ್ರಿಯೇಟ್ ಮಾಡುತ್ತೆ, ಅದು ವೈರಲ್ ಆರ್ಥರೈಟಿಸ್. ಆ್ಯಂಡ್ ಮ್ಯಾಕ್ಸಿಮಮ್ ನೋಡಿ ನಿಮಗೆ ಯಾವ ಇನ್ಫೆಕ್ಷನ್ಸ್ ಆದರೂ ಅಲ್ವಾ ಬ್ಲಡ್ಡಲ್ಲಿ ಹೋಗಿದ ತಕ್ಷಣ ಮೂಳೆಗೇನೆ ಎಫೆಕ್ಟ್ ಮಾಡುತ್ತೆ. ಯಾಕಂದರೆ ನಮ್ಮ ಬಾಡಿ ಸ್ಟೇಬಲ್ ಆಗಿರೋದು, ಸ್ಟ್ರಕ್ಚರ್ ನಾರ್ಮಲ್ ಆಗಿ ಇಟ್ಕೊಳ್ಳೋದೇ ಮೂಳೆ. ಸೊ ಹಾಗಾಗಿ ಅಲ್ವಾ ಯಾವುದೇ ನೀವು ಸೆಲ್ಸ್ ತಗೊಳ್ಳಿ, ಆಚೆಯಿಂದ ನೀವೇನೇ ಆಂಟಿಜನ್ ಹೋಗಲಿ ಬಾಡಿ ಒಳಗಡೆ, ಕ್ಯಾನ್ಸರ್ ಸೆಲ್ಸು ತಗೊಳ್ಳಿ, ಫಸ್ಟ್ ಎಫೆಕ್ಟ್ ಮಾಡೋದು ಲಿಂಫ್ ನೋಡ್ಸಿಗೆ. ಅಂತಂದರೆ ಯಾವುದು ಹೋರಾಡುತ್ತೆ ನೋಡಿ ಬಾಡಿನಲ್ಲಿ ಅದನ್ನೇ ಫಸ್ಟ್ ಅಟ್ಯಾಕ್ ಮಾಡುತ್ತೆ. ಅಂದರೆ ಸೋಲ್ಜರ್ ಸೆಲ್ಸ್ ಏನಿರುತ್ತೆ, ಸೊ ನಮ್ಮನ್ನು ಬಾಡಿ ಕಾಪಾಡೋ ಸೆಲ್ಸ್ ಏನಿದೆ ಅದನ್ನೇ ಫಸ್ಟ್ ಹೋಗಿ ಅಟ್ಯಾಕ್ ಮಾಡೋದು. ಸೊ ಮೂಳೆ ಜಾಯಿಂಟು ಹಾಗೇನೆ. ಓಕೆ, ಇನ್ನೊಂದು ಕಾಲರ್ ಇದೆ ನೋಡೋಣ. ಹಲೋ. ಹಲೋ ಸರ್, ನಮಸ್ಕಾರ. ನಾನು ಸಿಹಿ ಕೈ ಚಂದ್ರು ಮಾತಾಡ್ತಿರೋದು. ನಮಸ್ತೆ ಸರ್. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಸುಜಾತ ಅಂತ ಸರ್. ಸುಜಾತ, ಯಾವ ಊರಿಂದ ಫೋನ್ ಮಾಡಿದ್ದೀರಾ? ತಮಿಳ್ನಾಡಿಂದ ಸರ್. ತಮಿಳ್ನಾಡಿಂದ? ಹೌದು ಸರ್. ಫ್ಯಾಂಟಾಸ್ಟಿಕ್. ಸುಜಾತ ಅವರೇ, ಕನ್ನಡದವರು, ತಮಿಳ್ನಾಡಲ್ಲಿ ಸೆಟ್ಲ್ ಆಗಿದ್ದೀರಾ, ಸಂತೋಷ. ಹೇಳಿ ನಿಮ್ಮ ಸಮಸ್ಯೆ ಏನು? ಸರ್, ನಮಗೆ 3 ವರ್ಷದಿಂದ ಇದು ಬ್ಯಾಕ್ ಶೋಲ್ಡರ್ ಪೇಯ್ನು ಅದೆಲ್ಲ ಆಗ್ತಿದೆ. ಪಾತ್ರೆ ವಾಶ್ ಮಾಡೋಕ್ಕೆ ಮತ್ತು ಬಟ್ಟೆ ವಾಶ್ ಮಾಡೋಕ್ಕೆಲ್ಲ ಆಗಲ್ಲ ಸರ್. ಓಹೋ. ಓಕೆ, ನೀವೇನು ವರಿ ಮಾಡಬೇಡಿ. ನಿಮ್ಮ ಸಮಸ್ಯೆನ ನೇರವಾಗಿ ನಮ್ಮ ಹೋಮಿಯೋಪತಿ ವೈದ್ಯರಿಗೆ ಹೇಳ್ತೀನಿ, ಅವರು ಏನು ಪರಿಹಾರ ಕೊಡ್ತಾರೆ ಕೇಳೋಣ. ಓಕೆ ಸರ್. ಸೊ ಇವ್ರಿಗೆ ಶೋಲ್ಡರ್ ಪೇನ್ ಇದೆ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಬ್ಯಾಕ್ ಪೇನ್ ಬರ್ತಾ ಇದೆ. ಸೊ ಇವ್ರಿಗೆ ನೀವೇನು ಹೇಳ್ತೀರಾ? ಹಲೋ. ಹಲೋ, ನಮಸ್ತೆ ಮ್ಯಾಮ್. ನಮಸ್ಕಾರ ಅಮ್ಮ ಸುಜಾತ ಅವರೇ, ಹೇಳಿ. ಡಾಕ್ಟರ್, ನನಗೆ ಹೇಳಿ ಅಮ್ಮ ಸುಜಾತ.
ನನಗೆ 2 ವರ್ಷದಿಂದ ಶೋಲ್ಡರ್ ಪೇಯ್ನು ಮತ್ತು ಏನು ಕೆಲಸ ಮಾಡೋಕ್ಕಾಗಲ್ಲ, ಬಟ್ಟೆ ವಾಶ್ ಮಾಡೋಕ್ಕೆ ಮತ್ತು ಪಾತ್ರೆ ವಾಶ್ ಮಾಡೋಕ್ಕೆ ಅದೆಲ್ಲ ಆಗಲ್ಲ, ತುಂಬ ಪೇಯ್ನ್ ಆಗ್ತಿದೆ. ಓಕೆ ನಾನು ಆಲೋಪತಿಯಲ್ಲಿ ತೋರಿಸಿದ್ದೆ, ಮೆಡಿಸಿನ್ ಎಲ್ಲ ಕೊಟ್ಟರು. ಅದು ಮೆಡಿಸಿನ್ ತೊಗೊಂಡಾಗ ಮಾತ್ರ ಸ್ವಲ್ಪ ಪರವಾಗಿಲ್ಲ, ಮತ್ತೆ ಅದು ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ ಅಮ್ಮ, ನಿಮ್ದು ವಯಸ್ಸು ಎಷ್ಟಮ್ಮ ಸುಜಾತ? ಈಗ ಏಜ್ ಎಷ್ಟಿದೆ ಅಮ್ಮ ನಿಮ್ಮದು? 30 ಮ್ಯಾಮ್. ಓಕೆ ಅಮ್ಮ. ಸುಜಾತ ಅವರೇ, ಫಸ್ಟ್ ಆಫ್ ಆಲ್ ಅಲ್ವಾ, ನೀವು ಈಗ ಮೂಳೆ ನೋವು ಇರಲಿ ಅಥವಾ ಜಾಯಿಂಟ್ ಪೇನೇ ಇರಲಿ, ನೀವು ಮೆಡಿಸಿನ್ಸ್ ಮಾಡ್ತಿರೋದು ನೋವಿಗೆ. ಈಗ ನೀವು ಹೇಳಿದ್ರಲ್ವಾ ನೋವಿನ ಮಾತ್ರೆ ತೊಗೊಳ್ತಿದ್ದೀನಿ ಅಂತ, ಒಳ್ಳೆಯದು ತೊಗೊಳ್ತಿದ್ದೀರಾ, ಬಟ್ ಅದು ನೋವು ಕಡಿಮೆ ಮಾಡುತ್ತೆ ಅಷ್ಟೇ. ಸೊ ಆ ಟೈಮಿಗೆ ನಿಮಗೆ ಕಂಫರ್ಟ್ ಕೊಡುತ್ತೆ, ನೀವು ಕೆಲಸ ಮಾಡೋಕ್ಕಾಗ್ತಿಲ್ಲ ನೋವಿಂದ. ಸೊ ನೋವಿನ ಮಾತ್ರೆ ತೊಗೊಂಡಾಗ ನೋವು ಕಡಿಮೆ ಆಗುತ್ತೆ, ಕೆಲಸ ಮಾಡಬಹುದು. ಬಟ್ ಇದಕ್ಕೆ ಶಾಶ್ವತವಾಗಿ ಹೋಗಬೇಕಾದ್ರೆ ನಿಮ್ಮ ಶೋಲ್ಡರ್ ಜಾಯಿಂಟ್ಸ್, ಅಂದರೆ ಜಾಯಿಂಟಲ್ಲಿ ಎಲ್ಲಿ ನಿಮಗೆ ನೋವು ಬರ್ತಿದೆ, ಅದು ಏನು ಕಾರಣಕ್ಕೆ ಬರ್ತಿದೆ ಅಂತ ನೋಡ್ಕೊಳ್ಬೇಕು. ಸೊ ಮುಂಚೆ ನಿಮಗೆ ಏನಾದರೂ ಚಿಕನ್ ಗುನ್ಯಾ ಆಗ್ಬೋದು, ಅಥವಾ ಈ ಡೆಂಗು ಫೀವರ್ಸ್ ಆಗ್ಬೋದು, ಅಥವಾ ಎನಿಥಿಂಗ್ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ನಾವು ಹೇಳ್ತೇವೆ, ವೈರಲ್ ಆರ್ಥರೈಟಿಸ್ ಅಂತ ನಾವು ಹೇಳ್ತೇವೆ. ಆರ್ಥರೈಟಿಸ್ ಅಂದಾಗ ಈ ಜಾಯಿಂಟಲ್ಲಿ ನಿಮಗೆ ಇನ್ಫ್ಲಮೇಷನ್ ಆಗೋದು, ಇನ್ಫೆಕ್ಷನ್ಸ್ಗಳಿಂದ ಆಗ್ಬೋದು. ಸೊ ಏನು ರೀಸನಿಗೆ ಆಗ್ತಿದೆ, ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿದಾಗೂ ಕೂಡ ಇದು ಕ್ಲಿಯರಾಗಿ ಗೊತ್ತಾಗುತ್ತೆ, ಇನ್ಫೆಕ್ಷನ್ಸ್ ಎಷ್ಟು ರೀತಿ ಇದೆ ಮತ್ತು ನಿಮಗೆ ಯಾವ ಕಾರಣಕ್ಕೆ ಬರ್ತಿದೆ ಅಂತಲೂ ಗೊತ್ತಾಗುತ್ತೆ ಸುಜಾತ ಅವರೇ. ಸೊ ನೀವು ಇದಕ್ಕೆ ಬ್ಲಡ್ ಟೆಸ್ಟು ಮಾಡಬೇಕು, ಮತ್ತು ಒಂದು ಎಕ್ಸ್ರೇ ಕೂಡ ಬೇಕಾಗುತ್ತೆ ಅಮ್ಮ. ಈ ಎಕ್ಸ್ರೇ ಮಾಡಿದಾಗ ನಿಮಗೆ ಒಳಗಡೆ ಇನ್ಫ್ಲಮೇಷನ್ ತೋರಿಸುತ್ತೆ, ಒಳಗಡೆ ಏನಾದರೂ ನಿಮಗೆ ರಪ್ಚರ್ ಆಗಿರೋದು, ಅಥವಾ ನಾವು ಲಿಗಮೆಂಟ್ಸ್ ಅಂತ ಹೇಳ್ತೇವೆ, ಕಾರ್ಟಿಲೇಜ್ ಅಂತ ಹೇಳ್ತೇವೆ, ಇದಕ್ಕೆ ಏನಾದರೂ ಇನ್ಫೆಕ್ಷನ್ಸ್ ಇದೆಯಾ, ಟೇರ್ ಆಗಿದೆಯಾ, ಇದು ಎಲ್ಲವೂ ನಿಮಗೆ ಎಕ್ಸ್ರೇ ರಿಪೋರ್ಟ್ಸಲ್ಲಿ ಬರುತ್ತೆ, MRI ರಿಪೋರ್ಟ್ಸಲ್ಲಿ ಬರುತ್ತೆ. ಅದು ಅಲ್ಲದೆ ಬ್ಲಡ್ ರಿಪೋರ್ಟು ಕೂಡ ಇಂಪಾರ್ಟೆಂಟ್ ಇದೆ. ಈ ಎಲ್ಲ ಇನ್ಫೆಕ್ಷನ್ಸ್ಗಳು ಕಡಿಮೆ ಆಗ್ತಾ ಬಂದರೆ ನಿಮಗೆ ನೋವು ಖಂಡಿತವಾಗೂ ಕೂಡ ಕಡಿಮೆ ಆಗುತ್ತೆ ಅಮ್ಮ. ಸೊ ಹಾಗಾಗಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡೋದು ಈ ನೋವುಗಳು ಕಡಿಮೆ ಮಾಡೋದು ಅಲ್ಲದೆ ನಿಮಗೆ ಮೂಲ ಕಾರಣ ಏನಿದೆ ಅದಕ್ಕೆ ಇನ್ಫೆಕ್ಷನ್ಸ್ಗಳಿದ್ದರೆ, ಇನ್ಫೆಕ್ಷನ್ ಕಡಿಮೆ ಆದ್ರೇ ನಿಮಗೆ ನೋವು ಕಡಿಮೆ ಆಗೋದು. ಸೊ ಹಾಗಾಗಿ ಒಂದ್ಸತಿ ಬಂದು ಭೇಟಿ ಮಾಡಿ ಅಮ್ಮ. ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ನಿಮ್ಮ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ. ನೀವು ಹೇಳೋ ಹಾಗೆ ಈಗ ಮಲ್ಗೋದಕ್ಕೆ, ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದೀರಾ, ಇದೆಲ್ಲವೂ ಸರಿ ಹೋಗಬೇಕಾದ್ರೆ ನಿಮಗೆ ಟೆಂಪ್ರವರಿ ರಿಲೀಫ್ ಅಲ್ಲ, ಪರ್ಮನೆಂಟಾಗಿ ನಿಮಗೆ ಕ್ಲಿಯರ್ ಆಗಬೇಕಾದ್ರೆ ಇನ್ಫೆಕ್ಷನ್ಸ್ಗಳು ಕಡಿಮೆ ಆಗ್ತಾ ಬರಬೇಕು, ನಿಮ್ಮ ಮೂಳೆ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಬರಬೇಕು. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇದಕ್ಕೆ ಹೆಲ್ಪ್ ಮಾಡುತ್ತೆ ಅಮ್ಮ. ಸೊ ಒಂದ್ಸತಿ ಬಂದು ಮೀಟ್ ಆಗಿ ಅಮ್ಮ ಸುಜಾತ ಅವರೇ, ನಿಮ್ಗೆ ಖಂಡಿತವಾಗ್ಲೂ ರಿಸಲ್ಟ್ಸು ಕೂಡ ಸಿಗುತ್ತೆ. ಸರಿ ಮೇಡಮ್. ಓಕೆ ಮೇಡಮ್. ಓಕೆ ಅಮ್ಮ, ಥ್ಯಾಂಕ್ ಯು. ಗೊತ್ತಾಯ್ತಲ್ಲ ಹಾಂ ಸರ್, ಗೊತ್ತಾಯ್ತು. ಏನ್ ಮಾಡ್ಬೇಕು ಅಂತ? ನಮ್ಮ ಹೋಮಿಯೋಪತಿಗೆ ಹೋಗಿ ಒಂದ್ಸಲ ಭೇಟಿ ಮಾಡ್ತೀವಿ ಸರ್. ಎಕ್ಸಾಕ್ಟ್ಲಿ, ಬನ್ನಿ ನಮ್ಮ ಸೆಂಟ್ರಿಗೆ, ಹಾಂ ಸರ್. ಅಲ್ಲಿ ವೈದ್ಯರನ್ನ ಕಾಣಿ, ಅವರು ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ, ಆರೋಗ್ಯವಾಗಿರ್ಬೋದು. ಆಮೇಲೆ ನೀವು ಬೇಕಾದಷ್ಟು ಪಾತ್ರೆ ತೊಳಿತೀರಾ, ಬಟ್ಟೆ ಒಗಿತೀರಾ, ಡೋಂಟ್ ವರಿ. ಆದ್ರೂ ಒಂದು ಮಾತು ಹೇಳ್ತೀನಿ ಕೇಳಿ, ತುಂಬಾ ಕಷ್ಟ ರೀ. ಈಗ ಸದ್ಯಕ್ಕೆ ನಿಮ್ಮ ಯಜಮಾನರಿಗೆ ತೊಳಿಯಕ್ಕೆ ಒಗಿಯಕ್ಕೆ ಹೇಳಿ, ಓಕೆನಾ? ಥ್ಯಾಂಕ್ ಯು ಫಾರ್ ಕಾಲಿಂಗ್. ಮೂಳೆ ಈ ಸ್ಕೆಲಿಟಲ್ ಸ್ಟ್ರಕ್ಚರ್ ಇದೆಯಲ್ಲ, ಅದು ನಮ್ಮ ಎಲ್ಲ ಜೀವರಾಶಿಗಳಿಗೆ ಒಂದು ಶೇಪ್ ಕೊಡ್ತಕ್ಕಂಥದ್ದು ಅಲ್ವಾ? ಅದು ಶೇಪ್ ಇಲ್ಲ ಅಂದ್ರೆ ಮಾಂಸದ ಮುದ್ದೆ ಅಷ್ಟೇ ಅಲ್ವಾ? ಉದಾಹರಣೆ ಸಿಂಪಲ್ ಆಗಿ ಯೋಚನೆ ಮಾಡಿ, ಸ್ಕೆಲಿಟನ್ನೇ ಇಲ್ಲ ನಮ್ಮ ದೇಹದಲ್ಲಿ ಇದ್ರೆ ನಾವು ಒಂದು ಮಾಂಸದ ಮುದ್ದೆ ತಪ್ಪಕ್ಕಂತ ಈ ಕೆಳಗೆ ಬೀಳ್ತೀವಿ. ಯಾವುದು ಏನು ಮಾಡೋದಕ್ಕೆ ಬರೋದಿಲ್ಲ. ಯು ಕ್ಯಾನಾಟ್ ಇಮ್ಯಾಜಿನ್, ಅದು ಆ ಥರ ಆಗ್ಬಿಡುತ್ತೆ. ಬಿಕಾಸ್ ಈ ಮಸಲ್ ಎಲ್ಲನೂ ಹಿಡ್ಕೊಂಡಿರೋದೇ ಮೂಳೆ ಅಲ್ವಾ? ಸೊ ಹಾಗಾಗಿ ಪ್ರಾಪರ್ ಸ್ಟ್ರಕ್ಚರ್, ಮಸಲ್ ಸ್ಟ್ರಕ್ಚರ್, ಅದಕ್ಕೆ ನಾವು ಇದನ್ನ ನಾವು ಓದಬೇಕಾದಾಗ ಕೂಡ ಮಸ್ಕ್ಯುಲೋ ಸ್ಕೆಲಿಟಲ್ ಸಿಸ್ಟಮ್ ಅಂತಾನೆ ಓದ್ತೇವೆ. ಅಂದ್ರೆ ಮಸಲ್ ಅಂಡ್ ಸ್ಕೆಲಿಟಲ್ ಎರಡೂ ಕೂಡ ಇಂಪಾರ್ಟೆಂಟ್. ಸೊ ವಿತೌಟ್ ಮಸಲ್ಸ್ ಬೋನೇ ಆಗೋದಿಲ್ಲ, ವಿತೌಟ್ ಬೋನ್ ನಿಮಗೆ ಮಸಲ್ಸು ಆಗೋದಿಲ್ಲ, ಆ ಥರ. ಈಗ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ಬಹಳ ನಾವು ನೋಡ್ತಾ ಇದೀವಿ, ಸಣ್ಣ ವಯಸ್ಸಿಗೆನೆ ಅಂದ್ರೆ ಸಾಮಾನ್ಯವಾಗಿ ಆರ್ಥರೈಟಿಸ್ ಅನ್ನೋ ಕಾಯಿಲೆ ಬರೋದು ಒಂದು ಸ್ವಲ್ಪ ಮಿಡ್ಲ್ ಏಜ್ ದಾಟದ ಮೇಲೆ ಅಂತ ಇತ್ತು ಮೊದಲು. ನಾವೆಲ್ಲ ಹುಡುಗರಾಗಿದ್ದಾಗ ಒಂದು 45-50 ವರ್ಷ ಆದ್ಮೇಲೆ ಮಂಡಿ ನೋವು ಬರುತ್ತೆ, ಕೈ ನೋವು ಬರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದು ನಾವು ನೋಡಿದೀವಿ. ಆದ್ರೆ ಈಗ ಈ ಆಧುನಿಕ ಲೈಫಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಪ್ರೆಸೆಂಟ್ ಜನರೇಷನ್ ಯಂಗ್ಸ್ಟರ್ಸ್ ಸುಮಾರು 18 ವರ್ಷ 20 ವರ್ಷ ಇರುತ್ತೆ, ಅವರೇನೆ ಈಗ ಮಂಡಿ ನೋವು ಅಥವಾ ಕೈ ನೋವು, ಶೋಲ್ಡರ್ ನೋವು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಈ ವಯಸ್ಸಿಗೆ ಅದು ಶುರು ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಏನು ಅನ್ನೋದು ಫಸ್ಟ್ ಥಿಂಗ್ ಅಲ್ವಾ, ಇದನ್ನ ನಾವು ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಆಗಿದೆ ಅಂತ ಹೇಳ್ಬೋದು. ನಾವು ಲೂಪಸ್ ಅಂತ ಹೇಳ್ತೇವೆ, ಅಂದರೆ ಸಿಸ್ಟಮಿಕ್ ಎರಿಥೊಮೆಟೋಸಿಸ್. ಇದು ಬೇರೆ ಕಾಯಿಲೆಯಿಂದ ಮೂಳೆಗೆ ಎಫೆಕ್ಟ್ ಆಗುವಂಥದ್ದು ನೋಡ್ತೇವೆ. ಸೊ ಇದೆಲ್ಲವೂ ಮೇಜರ್ ಇನ್ಫೆಕ್ಷನ್ಸ್ ನಾವು ನೋಡೋದು.
ನೀವು ಹೇಳೋ ಹಾಗೆ ಈಗ ಆರ್ಥ್ರೈಟಿಸ್ ಕಂಪ್ಲೇಂಟ್ ಸ್ಟಾರ್ಟ್ ಆಗಿದೆ ಅಥವಾ ಇತ್ತೀಚಿನ ದಿನದಲ್ಲಿ ನಮಗೆ ಮೆಜಾರಿಟಿ 20 ಏಜಲ್ಲಿ 25 ಏಜಲ್ಲಿ ಮೂಳೆ ನೋವು ಅಂತ ಹೇಳ್ತಾರೆ, ಮಸಲ್ಸ್ ಪೇನ್ ಅಂತ ಹೇಳ್ತಾರೆ. ಏನು ರೀಸನ್ ಇದೆ ಇದಕ್ಕೆ? ಯಾಕಂದರೆ ನಾವು ಹೋಗೋ ಲೈಫ್ ಸ್ಟೈಲ್ಸ್ ಏನಿದೆ ಇದು ತುಂಬಾ ನಮಗೆ ವಾಕಿಂಗ್ ಇರೋ ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್ ಅಂತ ನಾವು ಹೇಳ್ತೇವೆ. ಇದರಿಂದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇವೆ. ಯಾಕಂದರೆ ನಮಗೆ ಆಹಾರ ತಗೊಳ್ಳೋ ಪದ್ಧತಿ ಆಗ್ಬೋದು ಅಥವಾ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಬಾಡಿನ ಹೇಗೆ ನಾವು ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅದು ಕಡಿಮೆ ಆಗಿದೆ. ಸೊ ಮೋರ್ ಆಫ್ ಈಗ ನಾವು ಬ್ಯುಸಿ ಲೈಫ್ ಸ್ಕೆಡ್ಯೂಲ್ ಇರೋದ್ರಿಂದ ಬಾಡಿ ಮೇಲೆ ಹೆಚ್ಚು ನಾವು ಅದಕ್ಕೆ ಏನು ಮಾಡಬೇಕು ಮಾಡ್ತಾ ಇಲ್ಲ. ಈಗ ಇದು ಹೆಂಗೆ ಅಂದರೆ ಇದು ಒಂದು ಸ್ವಲ್ಪ ದ್ವಂದ್ವ, ಇದು ಬಿಸಿ ಲೈಫ್ ಸ್ಟೈಲು. ಅದು ಆ್ಯಕ್ಚುಲಿ ಮೊದಲೆಲ್ಲ ಎಲ್ಲ ಕೆಲಸವನ್ನ ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದ್ರು. ಅಂದರೆ ಬಟ್ಟೆ ಒಗೆಯೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಗುಡಿಸ್ಬೇಕಾದ್ರೆ ಬಗ್ಗಿ ಗುಡಿಸೋದಾಗ್ಲಿ ಅಥವಾ ಒರೆಸ್ಬೇಕಾದ್ರೆ ಸ್ಕ್ವಾಟ್ ಮಾಡಿ ಒರೆಸೋದು, ಹೀಗೆ ಇಡೀ ದೇಹವನ್ನ ಎಕ್ಸಸೈಸ್ ಮಾಡೋರು. ಈಗ ಮನುಷ್ಯ ಬೆಳೀತಾ ಬೆಳೀತಾ ಮನುಷ್ಯ ಸುಖವನ್ನು ಹುಡ್ಕೊಂಡು ಹೋದಾಗ ಅಂದರೆ ಜಾಸ್ತಿ ಶ್ರಮ ಆಗಬಾರ್ದು, ಈಸಿ ಆಗಬೇಕು. ಒಂದು ಕಡೆ ಅದು ಒಳ್ಳೇದೇ, ಈಸಿ ಆಗಬೇಕು ಅನ್ನೋದು ಒಳ್ಳೇದೇ. ಆದರೆ ಅದರ ನೆಗೆಟಿವ್ ಎಫೆಕ್ಟ್ ಏನಪ್ಪಾ ಅಂದರೆ ಮನುಷ್ಯ ದೇಹವನ್ನ ದಂಡಿಸೋದು ಕಡಿಮೆ ಮಾಡಿದೆ. ಅದರಿಂದ ಇವೆಲ್ಲ ಸಮಸ್ಯೆಗಳಾಗ್ತದೆ. ನಾವು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಥವಾ ನಮ್ಮ ತಾತ ಆ ಏಜ್ ಗ್ರೂಪ್ನವರು 90 ವರ್ಷ ಬದುಕಿದ್ರು, 90 ವರ್ಷ ಆದ್ರೂ ನಡ್ಕೊಂಡು ಓಡಾಡ್ತಿದ್ದಾರೆ ಅಂತ ಹೇಳಬೇಕು ಅಂದ್ರೆ ಅವರು ಚಿಕ್ಕ ವಯಸ್ಸಿಂದ ಅವರು ಫಿಸಿಕಲಿ ಅವರು ತಮ್ಮ ದೇಹಕ್ಕೆ ಶ್ರಮ ಪಡೋದು ಅದು ಹೊರಟಾಗಿದೆ ಇವಾಗ. ಅದಕ್ಕಾಗಿ ಅಲ್ವಾ ನೀವು ಆರ್ಥ್ರೈಟಿಸ್ ಎಲ್ಲ ನೋಡ್ಬೇಕಾದ್ರೆ ಕಾಯಿಲೆ ಮುಂಚೆ 65 ನಂತರ ಬರ್ತಾ ಇತ್ತು ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಮೂಳೆ ಸವದಿದೆ ಅಂತ ಕಾಮನ್ ಆಗಿ ಹೇಳ್ತಾರೆ. ಸವಿಯೋದು ನಿಮಗೆ 65 ನಂತರ ಕಾಣಿಸ್ಕೊಳ್ಳೋದು ಈಗ 45ಗೆ ಬಂದಿದೆ. ಸೊ 20 years ಪ್ರಯರ್. ಅದಕ್ಕಾಗಿ ಅಲ್ವಾ ಜಾಯಿಂಟ್ ಪೇನ್ಗಳು ಸ್ಟಾರ್ಟ್ ಆಗೋದೇ 30-35 ಏಜಿಗೆ ಸ್ಟಾರ್ಟ್ ಆಗಿದೆ. ಸೊ 30-35ಗೆಲ್ಲ ನೋವು ಅಂತ ಹೇಳ್ತಾರೆ. ಫೈನಲಿ ಡಯಾಗ್ನೋಸ್ ಆಗೋದು ಒಂದು 40-45 ಏಜಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್. ಅದಕ್ಕೆ ಈಗ ನೀವು ಎಕ್ಸ್ರೇನಲ್ಲೂ ಕೂಡ ನೋಡ್ತೀರಾ, MRI ರಿಪೋರ್ಟ್ಸಲ್ಲಿ ನೋಡ್ತೀರಾ, ಅರ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಬರೀತಾರೆ. ಡಯಾಗ್ನೋಸಿಸ್ ಇಟ್ ಸೆಲ್ಫ್ ಹಾಗಾಗಿದೆ. 65ಗೆ ಬರೋ ಕಾಯಿಲೆ 45ಗೆ ಬಂದಿದೆ. ಇಟ್ ಈಸ್ ಅಂಡರ್ಸ್ಟುಡ್, ಇದು ನಮ್ಮಿಂದಾನೇ ಆಗಿರೋದಲ್ವಾ. ಸೊ ಹಾಗಾಗಿ ಅದಕ್ಕೆ ನಾವು ಕರೆಕ್ಟಾಗಿ ಎಕ್ಸಸೈಸಸ್ ಆಗಲಿ, ಈಗ ನೀವು ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ಬೈ ಫಿಸಿಕಲ್ ಎಕ್ಸರ್ಷನ್ ಆದರೂ ಇರಬೇಕು. ಈಗ ಮೆಟ್ಲು ಹತ್ತೋದು ಇಳಿಯೋದಾಗ್ಬೋದು, ಇದು ಎಲ್ಲವೂ ಅಲ್ವಾ 30 ಏಜ್ 35 ಏಜ್ 40 ಏಜ್ ಇರೋರು ಪ್ರಿಫರ್ ಮಾಡಲೇಬೇಕು. ಇದೊಂದು ಸೈಕಲ್ ಇದ್ದಂಗೆ. ಮೊದಲು ನಾವೆಲ್ಲ ಜೀವನ ಶುರು ಮಾಡಿದಾಗ ಅಂದರೆ ಓದುವಾಗ ಆಗ್ಬೋದು ಅಥವಾ ಹೈಸ್ಕೂಲಲ್ಲಿ ಇದ್ದಾಗ ನಡೆಯೋದಿರ್ತಿತ್ತು, ಸ್ಕೂಲಿಗೆ ನಡ್ಕೊಂಡು ಹೋಗ್ತಿದ್ವಿ. ಆಮೇಲೆ ಸೈಕಲ್ ಬಂತು, ಆಮೇಲೆ ಸ್ಕೂಟರ್ ಬಂತು, ಆಮೇಲೆ ಕಾರ್ ಬಂತು. ಇವಾಗ ಕಾರ್ ಬಂದ ಮೇಲೆ ನಾವು ಜಿಮ್ ಅಲ್ಲಿ ಸೈಕಲ್ ಓಡಕ್ ಶುರು ಮಾಡಿದೀವಿ. ಜಿಮ್ ಸೈಕಲ್ ಆದ್ಮೇಲೆ ಪಾರ್ಕಲ್ಲಿ ಮತ್ತೆ ವಾಕಿಂಗ್ ಶುರು ಮಾಡಿದ್ವಿ. ಅಂದ್ರೆ ಒಂದ್ ಸರ್ಕಲ್ ಅಂದ್ರೆ ಅದು ನಾವು ಈಗ ದುಡ್ಡು ಕೊಟ್ಟು ಅದನ್ನ ಮಾಡ್ತಾ ಇದೀವಿ ಅಷ್ಟೇನೆ. ಮುಂಚೆ ಅದು ಇರ್ಲಿಲ್ಲ, ನಾರ್ಮಲ್ ಆಗಿರ್ತೈತಿ. ಈಗ ಅದನ್ನೇ ನಾವು ದುಡ್ಡು ಕೊಟ್ಟು ಯೋಗ ಆಗ್ಬೋದು, ಎಕ್ಸಸೈಸಸ್ ಆಗ್ಬೋದು, ಏರೋಬಿಕ್ಸ್ ತಗೊಳ್ಳಿ. ಮುಂಚೆ ಎಲ್ಲ ಕ್ಲಾಸಿಕಲ್ ಡ್ಯಾನ್ಸಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಿತ್ತು. ಇವಾಗ ಅದು ಎಲ್ಲವೂ ಇಲ್ಲ, ತುಂಬಾ ಕಡಿಮೆ ಆಗಿದೆ. ದುಡ್ಡು ಕೊಟ್ಟು ಆಸ್ ಅ ಫ್ಯಾಷನ್ ಇದಾಗಿದೆ. ಬಟ್ ನಾನು ಹೇಳೋದು ದಟ್ ಈಸ್ ಆಲ್ ಗುಡ್. ಅಂದ್ರೆ ನೀವು ಅದನ್ನೆಲ್ಲನೂ ಮಾಡಿ, ಬಟ್ ಹೆಲ್ತ್ ಇನ್ ಕನ್ಸರ್ನ್ ವಿತ್. ಸೊ ಹೆಲ್ತಿಗೆ ನೀವು ಕನ್ಸರ್ನ್ ಇಟ್ಕೊಂಡು ಮಾಡಿದಾಗ ನಿಮಗೆ ಬೆನಿಫಿಟ್ ತೋರಿಸುತ್ತೆ. ನಿಮಗೆ ಡಿಸೀಸಸ್ಗಳು ಅವಾಯ್ಡ್ ಮಾಡ್ಬೋದು. ಡಯಾಬಿಟಿಕ್, ಹೈಪರ್ ಟೆನ್ಷನ್, ಆರ್ಥ್ರೈಟಿಸ್ ಒಂದೇನೇ ಅಲ್ಲ, ಎಲ್ಲ ಕಾಯಿಲೆನೂ ಕೂಡ ನಿಮಗೆ ಬರಬಾರ್ದು ವಿತೌಟ್ ಸಫರಿಂಗ್. ಎವ್ರಿಬಡಿ ಒನ್ ಡೇ ಎವ್ರಿಬಡಿ ಹೋಗೋದೇನೆ, ಬಟ್ ವಿತೌಟ್ ಸಫರಿಂಗ್ ಏನು ಹೋಗೋದಿರುತ್ತೆ, ದಟ್ ಈಸ್ ಬೆಟರ್ ಅಲ್ವಾ ದೆನ್ ಟು ಚೂಸ್ ವಿತ್ ಸಫರ್. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಮೂಳೆ ಮತ್ತು ಜಾಯಿಂಟ್ಸ್ ನಾವು ನೋಡಬೇಕಾದ್ರೆ ಇದಕ್ಕೆ ನಾವು ಎಕ್ಸಸೈಸಸ್ ಆಗ್ಬೋದು, ಎನಿಥಿಂಗ್ 20 to 30 minutes ಅಟ್ಲೀಸ್ಟ್ ಪರ್ ಡೇ 40 ನಿಮಿಷ ನೀವು ಫಿಸಿಕಲ್ ಎಕ್ಸಸೈಸ್ ಇಡಬೇಕು. ಮಕ್ಕಳಾಗ್ಬೋದು ಅಥವಾ 30 ಏಜ್ ಒಳಗಡೆ ಇರೋರಿಗೂ ಕೂಡ ಸ್ಕಿಪ್ಪಿಂಗ್ ಅಟ್ಲೀಸ್ಟ್ ನೀವು ಮನೆಯಲ್ಲೇ ಮಾಡುವಂಥದ್ದು. ಯಾಕಂದರೆ ಸುಮಾರು ಜನ ನಮ್ಮ ಹತ್ರ ಕ್ಲಿನಿಕಲ್ ಬಂದಾಗೂ ಕೂಡ ನಾವು ಹೇಳ್ತೇವೆ ಅಡ್ವೈಸಸ್ ಕೊಡಬೇಕಾದಾಗ ಎಕ್ಸಸೈಸಸ್ ಟೈಮ್ ಇಲ್ಲ ಅಂತ ಹೇಳ್ತಾರೆ, ಆಚೆ ಹೋಗೋದಕ್ಕೆ ಮಳೆ ಬರ್ತಿದೆ ಅಂತ ಹೇಳ್ತಾರೆ, ಬಿಸಿಲು ಜಾಸ್ತಿ ಅಂತಲೂ ಹೇಳ್ತಾರೆ. ರೀಸನ್ಸ್ ಹಲವಾರು ಇರುತ್ತೆ ನಾಟ್ ಟು ಗೋ ಎಕ್ಸಸೈಸ್. ಬಟ್ ಮನೆಯಲ್ಲೇ ನೀವು ಸ್ಕಿಪ್ಪಿಂಗ್ಸ್ ಆಗ್ಬೋದು, ಥ್ರೆಡ್ಮಿಲ್, ಎನಿಥಿಂಗ್ ಮನೆಯಲ್ಲೂ ಕೂಡ ಮಾಡ್ಬೋದು. ಬಹಳ ಒಳ್ಳೆ ಮಾಹಿತಿನ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಸಾಕಷ್ಟು ಇನ್ಫಾರ್ಮೇಷನ್ ಬರ್ತಾ ಇದೆ. ಬಹುಶಃ ನಮ್ಮ ಆಡಿಯನ್ಸ್ಗೂ ಕೂಡ ಇದು ಒಳ್ಳೆ ಎಜುಕೇಟಿವ್ ಆಗಿದೆ ಅನ್ಸುತ್ತೆ. ಒಂದು ನಿಮಿಷ, ಇನ್ನೊಂದು ಫೋನ್ ಬರ್ತಾ ಇದೆ. ಪೇಷಂಟ್ ಏನು ಹೇಳ್ತಾರೆ ನೋಡೋಣ. ಹಲೋ ಹಲೋ, ನಮಸ್ಕಾರ, ನಾನು ಸಿಹಿ ಕೈಚಂದ್ರು ಮಾತಾಡ್ತಿರೋದು. ನಮಸ್ಕಾರ ಸರ್, ನನ್ನ ಹೆಸರು ರುಕ್ಮಿಣಿ ಅಂತ. ರುಕ್ಮಿಣಿ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಾ? ಯಾವ ಊರು? ಕೊಪ್ಪಳದಿಂದ ಸರ್. ಕೊಪ್ಪಳದಿಂದ ರುಕ್ಮಿಣಿ, ಹೇಳಿ ರುಕ್ಮಿಣಿ. ಸರ್, ನಮ್ಮ ತಾಯಿಗೆ ಸುಮಾರು 2 ವರ್ಷದಿಂದ ಬ್ಯಾಕ್ ಪೇನ್ ಸಮಸ್ಯೆ ಇದೆ. ಓಕೆ. ಮಂಡಿ ನೋವು ಅಂತಾರೆ ಸರ್. ಓಕೆ, ಬ್ಯಾಕ್ ಪೇನ್ ಮತ್ತು ಮಂಡಿ ನೋವು. ಹೌದು ಸರ್. ಮತ್ತೆ ದಿಂಬು ಯೂಸ್ ಮಾಡಿದ್ರೆ ಮಾತ್ರ ಕಾಲು ಕರೆಕ್ಟಾಗಿ ಇಟ್ಕೊಂಡು ಮಲಗ್ಬೋದು, ಆ ಥರ ಇದೆ ಸರ್. ತುಂಬ ಕಷ್ಟಪಡ್ತಾರೆ ಮಲಗೋದಕ್ಕೂ. ಓಕೆ. ಸೊ ಡೋಂಟ್ ವರಿ, ನಿಮ್ಮ ತಾಯಿಯವರ ಸಮಸ್ಯೆಗೆ ಪರಿಹಾರವನ್ನು
ನಮ್ಮ ಹೋಮಿಯೋಪತಿ ವೈದ್ಯರು ನೇರವಾಗಿ ನಿಮಗೆ ಕೊಡ್ತಾರೆ, ಅವ್ರಿಗೆ ಕೇಳ್ಬಿಡ್ತೀನಿ. ಸೊ ಇವರಿಗೆ ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು, ದಿಂಬಿಟ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಹಿತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಹಲೋ ರುಕ್ಮಿಣಿ ಅವರೇ, ಹೇಳಿ ಅಮ್ಮ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಅಮ್ಮ, ಹೇಳಿ. ಡಾಕ್ಟರ್, ಏನು ಸಮಸ್ಯೆ ಅಂದರೆ ನಮ್ಮ ತಾಯಿಗೆ ಹಾಂ 2 ವರ್ಷದಿಂದ ಬೆನ್ನಿನ ನೋವು ಸಮಸ್ಯೆ ಇದೆ. ಓಕೆ ಮತ್ತೆ ಕಾಲುಗಳು ಮಂಡಿ ನೋವು ಅಂತ ಹೇಳ್ತಾರೆ. ಓಕೆ ಅಮ್ಮ. ತುಂಬಾ ದೂರ ತಿರ್ಗಾಡೋದು ಇಲ್ಲ. ಓಕೆ. ಕಷ್ಟ ಆಗ್ತಿದೆ ಡಾಕ್ಟರ್ ಅವ್ರಿಗೆ. ತುಂಬ ದಪ್ಪ ಇದ್ದಾರಮ್ಮ ನಿಮ್ಮ ತಾಯಿ? ಹೌದು ಡಾಕ್ಟರ್, ಒಂದು 70 kg ಇದ್ದಾರೆ ಇವಾಗ. ಓಕೆ. ಸೊ ಅವರಿಗೆ ಇರೋವಂಥದ್ದು ಏನು ಗೊತ್ತಮ್ಮ, ಆ ಏಜಲ್ಲಿ ನಾವು ಸಹಜವಾಗಿ ನೋಡೋದು, ಈಗ ನಿಮ್ಮ ತಾಯಿಗೆ ಒಂದು ಅರೌಂಡ್ 58-60 ಏನಾದರೂ ಏಜ್ ಇದ್ದರೂ ಕೂಡ, ಅಥವಾ 55+ ಇರೋರಿಗೆ ನಾವು ಆಸ್ಟಿಯೋಆರ್ಥರೈಟಿಸ್ ಅಂತ ಕಾಮನ್ ಆಗಿ ನೋಡ್ತೇವೆ ಅಮ್ಮ. ಅದರಲ್ಲಿ ತೂಕ ಸ್ವಲ್ಪ ಜಾಸ್ತಿ ಇದ್ದಾಗ, ಅಥವಾ ಒಬೇಸಿಟಿ ನಾವೇನು ಹೇಳ್ತೇವೆ, ತೂಕ ಜಾಸ್ತಿ, ಬಾಡಿ ಹೈಟ್ಗಿಂತಲೂ ಅಥವಾ ಅವರ ಏಜ್ಗಿಂತಲೂ ವೆಯ್ಟ್ ಜಾಸ್ತಿ ತೋರಿಸ್ತಾ ಇದ್ದರೆ ಈ ಬಾಡಿ ಭಾರ ಬೀಳೋದೇ ಮಂಡಿ ಮೇಲೆ. ಸೊ ಹಾಗಾಗಿ ಮಂಡಿನಲ್ಲಿ ನಿಮಗೆ ಪ್ರೆಷರ್ ಜಾಸ್ತಿ ಆದಾಗೂ ಕೂಡ ಈ ಸೈನೋವಿಯಲ್ ಫ್ಲೂಯಿಡಲ್ಲಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ, ನೋವುಗಳು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಮೇನ್ ರೀಸನ್ ಒಬೆಸಿಟಿ ಅನ್ನೋದಕ್ಕಿಂತಲೂ ಏಜ್ ಫ್ಯಾಕ್ಟರ್ ಕೂಡ ಇರುತ್ತೆ ಅಮ್ಮ, ಡಿಜೆನರೇಷನ್ ಅಂತ ನಾವು ಹೇಳ್ತೇವೆ. ಅಂದರೆ ಈ ವಯಸ್ಸಲ್ಲಿ ಈ ಮೂಳೆಗಳಲ್ಲಿ ನಾವು ತುಂಬ ವೇರ್ ಆ್ಯಂಡ್ ಟೇರ್, ತುಂಬ ಕೆಲಸ ಮಾಡಿರೋದ್ರಿಂದ ಒಂದು ಮೂಳೆ ಇನ್ನೊಂದು ಮೂಳೆಗೆ ಅಥವಾ ಕಾರ್ಟಿಲೇಜ್ ನಾವೇನು ಹೇಳ್ತೇವೆ ಅದು ರಬ್ ಆಗ್ತಾ ಹೋಗುತ್ತೆ. ನಡುವೆ ಸೈನೋವಿಯಲ್ ಫ್ಲೂಯಿಡ್ ಇರುತ್ತೆ. ಈ ಫ್ಲೂಯಿಡಲ್ಲಿ ಇನ್ಫ್ಲಮೇಷನ್ ಆಗೋದು, ಇನ್ಫೆಕ್ಷನ್ಸ್ಗಳಾಗೋದು, ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗ್ತಾ ಬರುತ್ತೆ, ಅದರಿಂದ ನೋವುಗಳು ಜಾಸ್ತಿ ಆಗೋದಮ್ಮ. ಸೊ ಹಾಗಾಗಿ ಈಗ ನಿಮ್ಮ ತಾಯಿಯವರು ಆಲ್ಮೋಸ್ಟ್ ಓಡಾಟದೆಲ್ಲ ಕಡಿಮೆ ಆಗಿದೆ ಅಂದರೆ ಮೂಮೆಂಟ್ ರೆಸ್ಟ್ರಿಕ್ಷನ್ಸ್ ತೋರಿಸ್ತಾ ಇದ್ದರೆ ಆಸ್ಟಿಯೋಆರ್ಥರೈಟಿಸಲ್ಲೂ ಗ್ರೇಡ್ಸ್ ಇವೆ. ಸೊ ಆಲ್ಮೋಸ್ಟ್ 2nd to 3rd ಗ್ರೇಡ್ ಇದ್ದಾಗೆ ಈ ಥರದ ಕಾಂಪ್ಲಿಕೇಶನ್ಸ್ ನೋಡ್ತೇವೆ. ಅಂದರೆ ಮೂಮೆಂಟ್ ಕಂಪ್ಲೀಟಾಗಿ ರೆಸ್ಟ್ರಿಕ್ಟ್ ಆಗುತ್ತೆ, ಆಚೆ ಹೋಗೋದು ಅಥವಾ ಮನೆಯಲ್ಲೇ ಓಡಾಡೋದಕ್ಕಾಗೋದಿಲ್ಲ, ಬಾತ್ರೂಮ್ ಹೋಗೋದು ಕಷ್ಟ ಆಗುತ್ತೆ, ಮೆಟ್ಲು ಇಳಿಯೋದು ಹತ್ತೋದು ಕಷ್ಟ ಆಗುತ್ತೆ. ಈ ಎಲ್ಲ ಸಿಂಪ್ಟಮ್ ನಾವು ಆಸ್ಟಿಯೋಆರ್ಥರೈಟಿಸಲ್ಲಿ 2nd, 3rd ಗ್ರೇಡಲ್ಲಿ ನೋಡ್ತೀವಮ್ಮ. ಸೊ ಇದಕ್ಕೆ ಒಂದು ಮ್ಯಾನೇಜ್ಮೆಂಟಲ್ಲಿ ನಾನು ಹೇಳಬೇಕಾದ್ರೆ ನೀ ಕ್ಯಾಪ್ಸ್ ಅಂತ ಸಿಗುತ್ತೆ ಅಮ್ಮ, ನಿಮಗೆ ಕ್ರೇಪ್ ಥರದ ಬ್ಯಾಂಡೇಜ್ ಥರದ್ದು ಇರುತ್ತೆ. ಸೊ ಇದು 2 ಮೂಳೆಗೆ 2 ಮೊಳಕಾಲಲ್ಲಿ ಹಾಕಿದ್ರೆ ಸ್ವಲ್ಪ ನಿಮಗೆ ಡಿಫಾರ್ಮಿಟಿನ ಅವಾಯ್ಡ್ ಮಾಡ್ಬೋದು. 4th ಗ್ರೇಡ್ ಆಸ್ಟಿಯೋಆರ್ಥರೈಟಿಸನ್ನು ಅವಾಯ್ಡ್ ಮಾಡ್ಬೋದು. ಸೊ ಇದು ಓನ್ಲಿ ಮ್ಯಾನೇಜ್ಮೆಂಟ್ ಆಗುತ್ತೆ. ಈ ಬೆಲ್ಟ್ ಹಾಕೋದ್ರಿಂದ ಬಾಡಿ ವೇಟಲ್ಲಿ ಸ್ವಲ್ಪ ಭಾರ ನಿಮಗೆ ಕಡಿಮೆ ಆಗುತ್ತೆ, ಮೇನ್ ನೀ ಜಾಯಿಂಟ್ ಡಿಫಾರ್ಮಿಟಿ ಕಡಿಮೆ ಆಗುತ್ತೆ. ಬಟ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡಿಸಿ ಅಮ್ಮ ಅವರಿಗೆ, ಮೆಡಿಸಿನ್ಸಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಇದು ಮೂಮೆಂಟ್ ಸ್ಟ್ರೆಂತ್ ಕೊಡೋದಕ್ಕೆ ಇನ್ನೂ ಹೆಲ್ಪ್ ಆಗ್ತಾ ಬರುತ್ತೆ. ಹೊರಗಡೆ ಆಚೆ ನೀವು ಕ್ಯಾಲ್ಶಿಯಂ ಮೆಡಿಸಿನ್ಸ್ ತೊಗೊಳೋದೇನಾದರೂ ಇದ್ದರೂ ಕೂಡ ಸ್ಟಾಪ್ ಮಾಡಿ, ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಂದ್ಸತಿ ಕರ್ಕೊಂಬನ್ನಿ ಅಮ್ಮ, ಮೆಡಿಸಿನ್ಸ್ ನಾನು ಸ್ಟಾರ್ಟ್ ಮಾಡ್ತೇನೆ, ಇಂಪ್ರೂವ್ಮೆಂಟು ಕೂಡ ನೋಡ್ತೀರಾ. ಖಂಡಿತ ಡಾಕ್ಟರ್. ಓಕೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಗೊತ್ತಾಯ್ತಲ್ವಾ ರುಕ್ಮಿಣಿ ಅವರೇ ಹಾಂ ಸರ್, ಏನ್ ಮಾಡಬೇಕು ಅಂತ? ಹಾಂ ಸರ್, ಒಂದ್ಸಲ ಬಂದು ಭೇಟಿ ಮಾಡ್ಕೋತೀವಿ. ಎಸ್, ಸೊ ನೀವು ಬನ್ನಿ, ನಮ್ಮ ಹೋಮಿಯೋಪತಿ ವೈದ್ಯರನ್ನ ಕನ್ಸಲ್ಟ್ ಮಾಡಿ, ಅವ್ರು ಕೊಡುವ ಟ್ರೀಟ್ಮೆಂಟ್ನ ತಗೊಳ್ಳಿ, ಅವ್ರು ಹೇಳುವ ರೂಲ್ಸು ರೆಗ್ಯುಲೇಷನ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ, ನಿಮ್ಮ ಸಮಸ್ಯೆ ಡೆಫಿನೆಟ್ಟಾಗಿ ಪರಿಹಾರವಾಗುತ್ತೆ. ಓಕೆನಾ ಸರ್? ಖಂಡಿತವಾಗಿ ಬಂದು ಭೇಟಿ ಮಾಡ್ಕೋತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಹೇಳಿದ್ರಲ್ಲ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳಿ, ಅದಕ್ಕೆ ಒಂದು ಒಳ್ಳೆ ಇನ್ಸಿಡೆಂಟ್ ಹೇಳ್ತೀನಿ. ಏನಂದರೆ ಲೀಲಾವತಿ ಅಂತ ನಮ್ಮ ಹಿರಿಯ ಕಲಾವಿದರಿದ್ದಾರಲ್ಲ, ನಾನು ಅವ್ರಿಗೆ ಇಂಟರ್ವ್ಯೂ ಮಾಡೋಕ್ಕೆ ಹೋಗಿದ್ದೆ. ಲೀಲಾವತಿ ಅವರು ಅಷ್ಟು ವಯಸ್ಸಾದ್ರೂ ಶಿ ಈಸ್ ವೆರಿ ಆ್ಯಕ್ಟಿವ್. ನಾನು ಕೇಳಿದೆ, ಏನು ನಿಮ್ಮ ಇಷ್ಟು ಆ್ಯಕ್ಟಿವ್ ಇದಕ್ಕೆ ಸೀಕ್ರೆಟ್ ಏನು ಅಂತ ಕೇಳಿದೆ. ಅವರು ಭಾಳ ಚೆನ್ನಾಗಿ ಹೇಳಿದ್ರು, ನಾನು ಮನೆಯಲ್ಲಿ ನನ್ನ ರೂಮಲ್ಲಿ ನಡೀತೀನಿ ಅಂದರು. ನಾನು ಏನಮ್ಮ ಹಿಂಗೆ ಹೇಳ್ತಿದ್ದೀರಾ ಅಂದೆ. ಅವರು ಪ್ರತಿನಿತ್ಯ ತಪ್ಪದಿರ ಅವರ ಬೆಡ್ರೂಮಲ್ಲೇ ಸುಮಾರು 3.5 hours ವಾಕ್ ಮಾಡ್ತಾನೆ ಇರ್ತಾರಂತೆ. ಅದು 8 ಆಕಾರದಲ್ಲಿ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಎನಿವೇ, ನಾನು ಹೇಳೋದೇನೆಂದರೆ, ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಸುಖದ ಹಿಂದೆ ಎಷ್ಟು ಬಿದ್ದಿದ್ದೀವಿ ಅಂದರೆ, ನಾವು ಏನೇನೋ ಕಾರಣಗಳನ್ನ ಕೊಡ್ತೀವಿ ದೇಹದನ್ನ ದಂಡಿಸ್ತಿರೋದಕ್ಕೆ. ಆದರೆ ಆ ವಯಸ್ಸಲ್ಲಿ ಆಕೆ ಮಾಡ್ತಾರೆ ನೋಡ್ರೆ, ಮನೇಲೇ ಮಾಡ್ತಾರೆ, ಅವ್ರೇನು ಹೊರಗಡೆ ಹೋಗೋದಿಲ್ಲ ವಾಕಿಂಗ್ಗೆ. ಸೊ ನೀವು ಹೇಳ್ದಂಗೆ ಮನೇಲೇ ಸ್ಕಿಪ್ಪಿಂಗ್ ಮಾಡ್ಬೋದು. ಹೌದು, ಹುಡುಗಿಯರೆಲ್ಲ ಸ್ಪೆಷಲಿ 30-35 ಮ್ಯಾರಿಡ್ ಆಲ್ಸೋ 35-40 ವಯಸ್ಸಿದ್ರೆ ನಾವು ಸ್ಕಿಪ್ಪಿಂಗ್ ಅಡ್ವೈಸ್ ಮಾಡಬಹುದು. 100-150 ಸ್ಕಿಪ್ಪಿಂಗ್ ಮಾಡಿದ್ರೂ ಸರಿ ಹೋಗ್ಬಿಡುತ್ತೆ. ಯಾಕಂದರೆ ಇದು ಎಲ್ಲವೂ ನಿಮ್ಮ ಬಾಡಿನಲ್ಲಿ ಚೇಂಜಸ್ ಬರುತ್ತೆ. ಬರೀ ನಿಮಗೆ ಮೂಳೆಗೆ ಜಾಯಿಂಟ್ಸಿಗೆ ಮಾತ್ರ ಹೆಲ್ಪ್ ಆಗೋದಿಲ್ಲ, ಇದು ನಿಮಗೆ ಹಾರ್ಟಿಗೆ ಮತ್ತು ಸ್ಟಮಕ್ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಮೋಷನ್ಸ್ ಕ್ಲಿಯರ್ ಆಗುತ್ತೆ, ನಿದ್ದೆ ಸರಿ ಬರುತ್ತೆ. ಸುಮಾರು ಜನ ಬ್ರೀದಿಂಗ್ ಶ್ವಾಸದ ಇಂಪ್ರೂವ್ ಆಗುತ್ತೆ. ಸುಮಾರು ಜನ ಹೇಳ್ತಾರೆ ಎಕ್ಸರ್ಷನ್ ಆದಮೇಲೆ ನಿದ್ದೆ ಸರಿ ಬರುತ್ತೆ, ಒಳ್ಳೆ ನಿದ್ದೆ ಬರುತ್ತೆ ಅಂತ. ಇಟ್ ಈಸ್ ವೆರಿ ಟ್ರೂ. ಯಾಕಂದರೆ ನೀವು ಬಾಡಿಗೆ ಇಷ್ಟು ಫಿಸಿಕಲ್ ಎಕ್ಸಸೈಸ್ ಕೊಟ್ಟಾಗ ಆಟೋಮೆಟಿಕ್ ಸ್ಲೀಪಿಂಗ್ ಸೆಂಟರ್ಸ್ ಆಕ್ಟಿವೇಟ್ ಆಗುತ್ತೆ. ಬಿಕಾಸ್ ಇದು ಸ್ಲೀಪಿಂಗ್ ಸೆಂಟರ್ಸು ಅಲ್ವಾ CNS ರಿಲೇಟೆಡ್, ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಿ ನರ್ವಸ್ ಸಿಸ್ಟಮ್. ಈ ನರ್ವಸ್ ಸಿಸ್ಟಮ್ ಆ್ಯಕ್ಷನ್ಸ್ ಆಗುತ್ತೆ, ಆಗ ನಿದ್ದೆ ಆಟೋಮೆಟಿಕ್ ನಿಮಗೆ ಸ್ಟಿಮ್ಯುಲೇಟ್ ಮಾಡುತ್ತೆ, ನಿದ್ದೆ ಬರುತ್ತೆ. ಸೊ ಹಾಗಾಗಿ ಈ ಎಕ್ಸಸೈಸಸ್ 40-30 ಮಿನಿಟ್ಸ್ ಅಟ್ಲೀಸ್ಟ್ ಮನೇಲಿ ಇರೋದ್ರಿಂದ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಅಂತ ಹೇಳ್ಬೋದು.
ಸೊ ಅತಿ ಹೆಚ್ಚು ನಾವೀಗ ಆಸ್ಟಿಯೋ ಆರ್ಥರೈಟಿಸ್ ನೋಡ್ತಾ ಇದ್ದೇವೆ, ಅಂದರೆ ಒಂದು 45-50 ಏಜ್ ನಂತರ. ಆಸ್ಟಿಯೋ ಆರ್ಥರೈಟಿಸ್ ಅದನ್ನು ನಾವು ಇನ್ನೊಂದು ಹೆಸರು ಅಂದರೆ ಡಿಜೆನರೇಟಿವ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅಂದರೆ ಡಿಜೆನರೇಟ್ ಆಗ್ತಿದೆ. ಈಗ ಹೇಗೆ ಏಜ್ ಮೂಲಕವಾಗಿ ನಮಗೆ ಕಾಯಿಲೆಗಳು ಬರೋದು, ಅಥವಾ ಈಗ ನೀವು ಒಂದು 45-50 ನಂತರ ನಮಗೆ ವೈಟ್ ಹೇರ್ ಬರುತ್ತೆ, ಅಥವಾ ಡೈಜೆಷನ್ ಪುವರ್ ಆಗುತ್ತೆ. ಮುಂಚೆ ನಾವು 4 ಚಪಾತಿ ತಿನ್ನೋದು ಈಗ 2 ಚಪಾತಿಗೆ ಬಂದಿದೆ. ಮುಂಚೆ ತುಂಬ ಖಾರ ತಿನ್ನೋದು ಈಗ ಖಾರ ಕಡಿಮೆ ಆಗಿದೆ. ಅಂದರೆ ತೊಗೊಳ್ಲಿಕ್ಕೆ ಆಗೋದಿಲ್ಲ ಈಗ ಒಂದು ಏಜ್, ಸಟನ್ ಏಜ್ ಆದಮೇಲೆ, ಅಂದರೆ 50-55 ನಂತರ. ಇದನ್ನು ನಾವು ಏಜ್ ರಿಲೇಟೆಡ್ ಫಿಸಿಯಾಲಜಿ ಅಂತ ಹೇಳ್ತೇವೆ. ಅಂದರೆ ಇದು ಕಾಯಿಲೆ ಅಲ್ಲ, ಇದು ನಿಮಗೆ ನಾರ್ಮಲಿ ಪ್ರತಿಯೊಬ್ಬರು ಕೂಡ 45-50 ಏಜ್ ನಂತರ ಬಾಡಿನಲ್ಲಿ ಹಲವಾರು ಚೇಂಜಸ್ ಆಗುತ್ತೆ. ಸೊ ನಾರ್ಮಲ್ ಫಿಸಿಯಾಲಜಿ, ಸಹಜ ಬದಲಾವಣೆಗಳೆಲ್ಲ. ಸೊ ಇದನ್ನ ಅಂದರೆ ಅದಕ್ಕೆ ನಾವು ಹಾರ್ಮೋನ್ಸ್ ಕಂಪ್ಲೇಂಟ್ಸು ಇರ್ಬೋದು, ಅಥವಾ ಎಂಜೈಮ್ಸಿಂದ ಆಗ್ಬೋದು. ಸೊ ಈ ಥರದ ಫಿಸಿಯಾಲಜಿಕಲ್ ಚೇಂಜಸ್ ನೋಡ್ತೀರಾ, ಆಗ ಈ ಜಾಯಿಂಟ್ ಪೇನು ಕೂಡ ಬರೋದು ಆಸ್ಟಿಯೋಆರ್ಥರೈಟಿಸ್. ಸೊ ಮೂಳೆ ಸವಿಯೋದು ಇಟ್ ಈಸ್ ಇರ್ರಿವರ್ಸಿಬಲ್ ಪ್ಯಾಥಾಲಜಿ ಅಂತ ಹೇಳ್ತೇವೆ. ಸೊ ಹೇಗೆ ನೀವು ವೈಟ್ ಹೇರ್ ಬಂದಿದ್ದನ್ನು ನೀವು ಬ್ಲ್ಯಾಕ್ ಮಾಡೋದಕ್ಕಾಗೋದಿಲ್ಲ ನ್ಯಾಚುರಲ್ ವೇನಲ್ಲಿ, ಅಪಾರ್ಟ್ ಫ್ರಮ್ ಆರ್ಟಿಫಿಷಿಯಲ್ ಡೈಯಿಂಗ್ ಬಿಟ್ರೆ. ಸೊ ನೀವು ವೈಟ್ ಹೇರಿಗೆ ಬ್ಲ್ಯಾಕ್ ಮಾಡೋ ಹಾಗೆ ಇಲ್ಲ, ಅಥವಾ ಕ್ಯಾಟ್ರಾಕ್ಟ್ ಬಂದಿರುತ್ತೆ, ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ, ಇದನ್ನು ನೀವು ರಿವರ್ಸ್ ಮಾಡೋದು ಕಷ್ಟ. ಹಾಗೇನೆ ಆಸ್ಟಿಯೋಆರ್ಥರೈಟಿಸ್ ಇದು ಕೂಡ ಏಜ್ ರಿಲೇಟೆಡ್ ಡಿಸೀಸ್. ಸೊ ಸಂಧಿ ನೋವು ಅಥವಾ ಮೂಳೆ ನೋವು ನಾವೇನು ಹೇಳ್ತೇವೆ, ಜಾಯಿಂಟ್ ಪೇನ್, ಈ ಸ್ಪೆಷಲಿ ಮಂಡಿ ನೋವು ಅಂತ ಹೇಳ್ತಾರೆ. ಸುಮಾರು ಜನ ನೀವು ಫ್ಯಾಮಿಲೀಸಲ್ಲಿ ನೋಡ್ಕೊಳ್ಳಿ ಅಥವಾ ರಿಲೇಟಿವ್ಸಲ್ಲಿ ನೋಡಿ, ಎಲ್ಲರೂ ಕಡೆ ಎಲ್ಲೇ ಹೋದರೂ ಕೂಡ ನಿಮಗೆ ಈ 60 ಏಜ್ ಇರೋರಿಗೆ ನೋಡಿದ್ರೆ ಎಲ್ಲರೂ ಕೂಡ ಇದೇ ಸಮಸ್ಯೆ ಇರುತ್ತೆ. ಮಂಡಿ ನೋವಿದೆ, ನಡೆಯೋದು ಕಷ್ಟ, ಕಾಲು ಊತ ಇದೆ, ಕೆಳಗಡೆ ಕೂತ್ಕೊಂಡ್ರೆ ನಿಂತ್ಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿನೇ ಈಗ ಎಲ್ಲ ಟಾಯ್ಲೆಟ್ಸು ಕೂಡ ಚೇಂಜ್ ಮಾಡ್ತಿದ್ದಾರೆ, ವೆಸ್ಟರ್ನ್ ಟಾಯ್ಲೆಟ್ಸ್ ಮೋರ್ ಯೂಸ್ ಮಾಡ್ತಾರೆ. ಯಾಕಂದರೆ ಇದು ಮಂಡಿ ಜಾಯಿಂಟ್ಸ್ ಪೇನ್ ಬರೋದು ಈ ಸಟನ್ ಏಜಲ್ಲೇ. ಸೊ 65 ಏಜ್ ನಂತರ ಆಸ್ಟಿಯೋಆರ್ಥರೈಟಿಸ್ ಕಾಣಿಸ್ಕೊಳ್ಳುತ್ತೆ, ಏಜ್ ರಿಲೇಟೆಡ್ ಆರ್ಥರೈಟಿಸ್. ಇದರಲ್ಲಿ ಆಗೋದೇನೆಂದರೆ ನಿಮಗೆ 2 ಜಾಯಿಂಟ್ ನಡುವೆ ಸೈನೋವಿಯಲ್ ಫ್ಲೂಯಿಡ್ ಅಂತ ನಾವು ಹೇಳ್ತೇವೆ, ಅಥವಾ ಈ ಜೆಲ್ ಅಂತ ನಾರ್ಮಲ್ ಆಗಿ ಹೇಳ್ತಾರೆ. ಸೊ ಇದು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕಾಗಿ ಮಕ್ಕಳಲ್ಲಿ ನೀವು ನೋಡಿದ್ರೆ ಇದು ತುಂಬ ಅತಿ ಹೆಚ್ಚು. ಅದಕ್ಕಾಗಿ ನೀವು ಮಕ್ಕಳಲ್ಲಿ ಸ್ವಿಮ್ಮಿಂಗ್ ಕಲಿಸಿ, ಅಥವಾ ಎನಿಥಿಂಗ್ ಏರೋಬಿಕ್ಸ್ ಕಲಿಸಿ, ಅಥವಾ ಎನಿಥಿಂಗ್ ನೀವು ಕರಾಟೆ, ಎನಿ ಫಿಸಿಕಲ್ ಎಕ್ಸರ್ಸೈಸ್ ಕಲಿಸಿದ್ರೆ ಬೇಗ ಕಲಿತಾರೆ. ಅಂದರೆ ಬಾಡಿ ಮೋಲ್ಡಿಂಗ್ ಜಾಸ್ತಿ ಇರುತ್ತೆ. ಈ ಏಜ್ ಹೇಗೆ ಹೋಗುತ್ತೆ, ಒಂದು 45-50 ನಂತರ ಈ ಮೂಳೆಯಲ್ಲಿ ಡಿಜೆನರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೆಲ್ಸಲ್ಲಿ ನಿಮಗೆ ಆಸ್ಟಿಯೋಫೈಟ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ, ಹಾರ್ಡ್ ಆಗ್ತಾ ಬರುತ್ತೆ. ಸೊ ಮೂಮೆಂಟ್ಸ್ ಆಗೋದು, ಯಾಕಂದರೆ ಆಲ್ಮೋಸ್ಟ್ ನಾವು ಇದನ್ನು ಒಂದು 50 ಇಯರ್ಸಿಂದ ನಡೀತಾ ಇದ್ದೇವೆ, ಇದಕ್ಕೆ ಶ್ರಮ ಕೊಟ್ಟಿದ್ದೀವಿ. ಇದಕ್ಕೆ ನಾವು ವೇರ್ ಆ್ಯಂಡ್ ಟೇರ್ ಆರ್ಥರೈಟಿಸ್ ಅಂತೇವೆ. ಯಾಕಂದರೆ ವೇರ್ ಆ್ಯಂಡ್ ಟೇರ್, ನಾವು ದಿನ ನಡೆಯೋದು, ನಮ್ಮ ಬಾಡಿ ಭಾರ ಬೀಳೋದು, ಅದಕ್ಕೆ ಒಬೆಸಿಟಿ ಪೇಷಂಟ್ಸಿಗೆ ಜಾಯಿಂಟ್ ಪೇನ್ ಬೇಗ ಬರುತ್ತೆ ಅಂತ ಹೇಳ್ತೇವೆ. ಯಾಕಂದರೆ ಅವ್ರ ವೇಟ್ ಏನಿದೆ ಆ ಬಾಡಿ ಜಾಯಿಂಟೇ ಬೇರ್ ಮಾಡ್ತಿದೆ. ಸೊ ವೇರ್ ಆ್ಯಂಡ್ ಟೇರ್ ಆಗೋದ್ರಿಂದ ಈ ಆಸ್ಟಿಯೋಆರ್ಥರೈಟಿಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಈ ಲಿಕ್ವಿಡ್ ಅಂಶ ಸೈನೋವಿಯಲ್ ಫ್ಲೂಯಿಡು ಸ್ವಲ್ಪ ಅಂಶ ಕಡಿಮೆ ಆಗುತ್ತೆ. ಬಟ್ ಮೋರ್ ಆಫ್ ಕಡಿಮೆ ಆಗೋದಕ್ಕಿಂತಲೂ ಇದರಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಅನ್ನೋದೇನೆಂದರೆ ಇನ್ಫೆಕ್ಷನ್ಸಿಂದ ಆಗ್ಬೋದು, ಹೊರಗಡೆ ಬಿದ್ದು ಏಟಿಂದ ಆಗ್ಬೋದು, ಅಥವಾ ಹಳೇದೇನಾದರೂ ಕಾಯಿಲೆಗಳಿವೆ, ಅಂದರೆ ಜಾಯಿಂಟ್ ಪೇನ್ಸ್ ಇದು ರಿಲೇಟೆಡ್. ಮುಂಚೆ ಏನೋ ಚಿಕನ್ ಗುನ್ಯಾ ಬಂದಿತ್ತು ಒಂದು 10 ಇಯರ್ಸ್ ಬ್ಯಾಕ್, 15 ಇಯರ್ಸ್ ಬ್ಯಾಕ್ ಅವರಿಗೆ ಜಾಯಿಂಡಿಸ್ ಆಗಿತ್ತು ಅಥವಾ ಟೈಫಾಯ್ಡ್ ಆಗಿತ್ತು, ಯಾವುದೋ ಒಂದು ಹಳೆ ಇನ್ಫೆಕ್ಷನ್ಸ್. ಅದರಿಂದ ಈ ಇನ್ಫೆಕ್ಷನ್ಸಲ್ಲೂ ಕೂಡ ನಿಮಗೆ ಸೈನೋವಿಯಲ್ ಫ್ಲೂಯಿಡ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲೇ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗ್ತಿದೆ ಆ ಜಾಯಿಂಟ್ ನಿಮಗೆ ರೆಡ್ನೆಸ್ ಕಾಣಿಸ್ಕೊಳ್ಳುತ್ತೆ, ಕೆಂಪಾಗಿರುತ್ತೆ, ಊತ ಇರುತ್ತೆ, ರೆಸ್ಟ್ರಿಕ್ಷನ್ಸ್ ಆಗುತ್ತೆ ಮೂಮೆಂಟ್ಸ್. ಸೊ ಕಾಲು ನೀಡಿದ್ರೆ ಬೆಂಡ್ ಮಾಡೋಕ್ಕೆ ಬರೋದಿಲ್ಲ, ಬೆಂಡ್ ಮಾಡಿದ್ರೆ ನೀಡೋಕ್ಕೆ ಬರೋದಿಲ್ಲ, ಅಥವಾ ಕೆಳಗಡೆ ಕೂತ್ಕೊಂಡ್ರೆ ಮೇಲೆ ಹೇಳ್ಬೇಕಾದ್ರೆ ಕಂಪಲ್ಸರಿ ಸಪೋರ್ಟ್ ಬೇಕು, ಇಬ್ಬರು ಹಿಡ್ಕೊಂಡೇ ಎಬ್ಬಿಸ್ಬೇಕು. ಇಲ್ಲ ಮೋಷನ್ಸಿಗೆ ಹೋದರೆ ಅಥವಾ ಬಾತ್ರೂಮ್ಸ್ ಯೂಸ್ ಮಾಡಿದಾಗೂ ಕೂಡ ಸಪೋರ್ಟ್ ಇಟ್ಕೊಂಡೇ ಹೇಳ್ತಾರೆ. ಸೊ ಇದು ಎಲ್ಲವೂ ಅಲ್ವಾ ಈ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ ಆಸ್ಟಿಯೋಆರ್ಥರೈಟಿಸ್. ಹೋಮಿಯೋಪತಿನಲ್ಲಿ ಈ ಇರ್ರಿವರ್ಸಿಬಲ್ ಪ್ಯಾಥಾಲಜಿಗೂ ಕೂಡ ಅಟ್ಲೀಸ್ಟ್ ನಿಮಗೆ ಟೆಂಪ್ರರಿ ರಿಲೀಫ್, ಅಂದರೆ ಈ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡುವಂಥ ಏನೇನಿದೆ, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಓಡಾಡೋದು, ಇದು ಎಲ್ಲದರಲ್ಲೂ ಕೂಡ ಬೆನಿಫಿಟ್ ಬರುತ್ತೆ ವಿತೌಟ್ ಎನಿ ಪೇನ್ ಕಿಲ್ಲರ್ಸ್. ಇನ್ನೊಂದು ಕಾಲ್ ಇದೆ, ಅವರು ಏನು ಹೇಳ್ತಾರೆ ಕೇಳೋಣ. ಹಲೋ, ನಮಸ್ಕಾರ, ನಾನು ಸಿ ಕೈ ಚಂದ್ರು ಮಾತಾಡ್ತಿರೋದು. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಬಸವನಗೌಡ ಪಾಟೀಲ್. ಬಸವನಗೌಡ ಪಾಟೀಲ್, ಯಾವ ಊರಿಂದ? ಕೂಡ್ಲಿಗಿಂದ ಸರ್. ಓ, ಕೂಡ್ಲಿಗಿಂದ. ಹೇಳಿ ಬಸವನಗೌಡ ಪಾಟೀಲ್. ಸರ್ ನಮಗೆ ಮಂಡಿ ನೋವತ್ತಕತ್ತಿದ್ರಿ, ಭಾಳ ತೊಂದರೆ ಆಗ್ತೈತ್ರಿ. ಚಿಂತೆ ಮಾಡಬೇಡ್ರಿ, ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ. ನೇರವಾಗಿ ಅವ್ರಿಗೆ ಪ್ರಶ್ನೆ ಕೇಳ್ಬಿಡ್ತೀನಿ ನೋಡಿ. ಬಸವನಗೌಡ ಪಾಟೀಲ್ ಅಂತ, ಅವರಿಗೆ ಮಂಡಿ ನೋವು ಅಂತ ಇದ್ದಾರೆ. ಈ ಮಂಡಿ ನೋವು ಅಗೇನ್ ಇಟ್ಸ್ ಕೇಸ್ ಆಫ್ ಆರ್ಥರೈಟಿಸ್. ಇವ್ರಿಗೇನು ನೀವು ಸಜೆಷನ್ ಮಾಡ್ತೀರಾ? ಹಲೋ ಪಾಟೀಲ್ ಅವರೇ, ಹೇಳಿ. ಮೇಡಮ್, ನಮಗೆ ಡಾಕ್ಟ್ರೆ, ನಮಗೆ ಒಂದು ಮಂಡಿ ನೋವು, ಇಂಬಡಿ ನೋವು, ಓಕೆ, ನಮಗೆ ಭಾಳ ನೋವು ಬರ್ತೈತ್ರಿ. ಓಕೆ ಪಾಟೀಲ್ ಅವರೇ, ನಿಮ್ಮದು ವಯಸ್ಸೆಷ್ಟೀಗ? 52 ಡಾಕ್ಟ್ರೆ. ಓಕೆ, ನೋವಿಗೆ ಏನಾದರೂ ಮಾತ್ರೆ ಮಾಡ್ತಿದ್ದೀರಾ? ದವಾಖಾನಿಗೆ ಹೋಗಿದ್ರಿ, ಹಾಂ
ಮುಲಾಮ್ ಕೊಟ್ಟಿದ್ರು. ಓಕೆ. ಆಗ ಹಚ್ಚಿದಾಗ ಮಾತ್ರ ಅದು ಸುಮಾರಿಗೆ ಪರವಾಗಿಲ್ಲ ಅನಿಸ್ತದೆ. ಹಾಂ. ಬೆಳಿಗ್ಗೆ ಅದು ಪರವಾಗಿಲ್ಲ, ಸಂಜೆ ಆದ್ರೆ ನನಗೆ ಈ ದವಾಖಾನಿಗೆ ಹೋಗಕ್ ಮನ್ಸಿರಲ್ಲ. ಲಿಕ್ಕರ್ ಬಾರ್ ಕಡೆ ಹೋಗಕ್ ಮನ್ಸಾಗುತ್ತೆ ಆ ನೋವಿಗೆ. ನಿಜ. ಅಂದರೆ ಸುಮಾರು ಜನ ನಾವು ಕೇಳಿದ್ದೀವಿ ಆ ಥರ ಟೆಂಪ್ರರಿ ರಿಲೀಫಿಗೆ ಹೋಗ್ತಾರೆ. ಬಟ್ ಏನು ಗೊತ್ತಾ ಪಾಟೀಲ್ ಅವರೇ, ಫಸ್ಟ್ ಆಫ್ ಆಲ್ ನೀವು ಈಗ ನಿಮ್ಮ ವಯಸ್ಸಿನ ಪ್ರಕಾರ ನಾವು ನೋಡಿದ್ರೆ 52, 55 ವಯಸ್ಸಲ್ಲಿ ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಾವು ನೋಡ್ತೇವೆ. ಅಂದರೆ ಸಂಧಿ ಸವಿಯೋದು ಅಂತ ನಾವು ಹೇಳ್ತೇವೆ. ಈ ಸವಿತಾ ಬರೋದು ಅಲ್ವಾ, ಏಜ್ ರಿಲೇಟೆಡು ಒಂದಿದೆ, ಇನ್ನೊಂದು ನಿಮ್ಮ ಹ್ಯಾಬಿಟ್ಸಿಂದನೂ ಆಗುತ್ತಲ್ವಾ. ನೀವು ಅದನ್ನು ತೊಗೊಂಡ್ರೆ ಟೆಂಪ್ರರಿ ರಿಲೀಫ್ ಏನೋ ಸಿಗುತ್ತೆ ನಿಮಗೆ, ಆ ರಾತ್ರಿಗೆ ನಿದ್ದೆ ಮಾಡ್ತೀರಾ, ಬಟ್ ಮತ್ತೆ ಬೆಳಗ್ಗೆದ್ದಾಗ ನಿಮಗೆ ನೋವು ಬರೋದೇ ಅಲ್ವಾ. ಸೊ ಹಾಗಾಗಿ ನೀವು ಡ್ರಿಂಕ್ಸ್ ತೊಗೊಳ್ಳೋದು ಅವಾಯ್ಡ್ ಮಾಡಿ, ಇದು ನಿಮಗೆ ಬಾಡಿಗೆ ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನಿಮ್ಮ ಕಂಪ್ಲೇಂಟ್ಸ್ ಏನಿದೆ ನೋಡಿ, ಜಾಯಿಂಟ್ ಪೇನ್ಸ್, ಇದರಲ್ಲಿ ನಾವು ಸವಿಯೋದೇನಿದೆ ಇದು ಇರ್ರಿವರ್ಸಿಬಲ್ ಪ್ಯಾಥಾಲಜಿ. ಬಟ್ ನಾವು ಹೇಳೋದೇನಂತಂದರೆ, ನೀವು ಮೆಡಿಸಿನ್ಸ್, ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದರೆ ಒಳಗಡೆ ಇನ್ಫೆಕ್ಷನ್ಸ್ ಆಗೋದು ಕಡಿಮೆ ಆಗುತ್ತೆ. ಈ ಜಾಯಿಂಟ್ಗಳ ನಡುವೆ ನಾವು ಫ್ಲೂಯಿಡ್, ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೇವೆ, ಇದು ಜೆಲ್ ಥರದ್ದಿರುತ್ತೆ, ನಿಮಗೆ ಮೂವ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮಲ್ಲಿ ಈ ಜೆಲ್ಲಲ್ಲೇ ನಿಮಗೆ ಇನ್ಫೆಕ್ಷನ್ಸ್ ಆಗೋದು. ಇನ್ಫೆಕ್ಷನ್ಸಿಂದ ನಿಮಗೆ ಕೆಳಗಡೆ ಕೂತ್ಕೊಳ್ಳಿಕ್ಕೆ, ನಿಂತ್ಕೊಳ್ಳಿಕ್ಕೆ, ಮೆಟ್ಲು ಹತ್ತೋದು, ಇಳಿಯೋದು, ಅಥವಾ ನೀವು ಆಚೆ ಹೋಗಬೇಕಾದ್ರೆ ನಡೆಯೋದಕ್ಕಾಗಲಿ, ಇದಕ್ಕೆಲ್ಲವೂ ಕೂಡ ನೋವಾಗ್ತಾ ಬರುತ್ತೆ. ಸೊ ನೋವಿನ ಮಾತ್ರೆ ಮಾಡೋಕ್ಕೆ ಹೋಗಬೇಡಿ ಪಾಟೀಲ್ ಅವರೇ. ನೀವು ಅದನ್ನು ತೊಗೊಂಡ್ರೆ ಇನ್ನೂ ಸೈಡ್ ಎಫೆಕ್ಟ್ಸು ಜಾಸ್ತಿ ಆಗುತ್ತೆ ಲಾಂಗ್ ಟರ್ಮಲ್ಲಿ ತೊಗೊಂಡಾಗ. ಸೊ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬನ್ನಿ, ಇದರಲ್ಲಿ ನಿಮಗೆ ಇನ್ಫೆಕ್ಷನ್ಸ್ಗಳು ಕಡಿಮೆ ಆಗುತ್ತೆ. ಆಸ್ಟಿಯೋ ಆರ್ಥರೈಟಿಸ್, ಅದ್ರ ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಾ ಬಂದರೆ ಆಟೋಮೆಟಿಕ್ ನಿಮಗೆ ನೋವುಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಡಾಕ್ಟ್ರೆ, ಹಾಂ ಹೇಳಿ. ಈಗ ದವಾಖಾನಿಗೆ ಹೋದಾಗ ಆಪರೇಷನ್ ಮಾಡಬೇಕು ಅಂತ ಇದ್ದಾರೆ. ಹೌದು. ನಮ್ಗೆ ಆಪರೇಷನ್ ಅಂದ್ರೆ ನಮ್ಗೆ ಭಯ. ಹೌದು. ನಿಮ್ಮ ಹೋಮಿಯೋಪತಿಲೇ ನಮ್ಗೆ ಏನಾದರೂ ಒಂದು ಟ್ರೀಟ್ಮೆಂಟ್ ಇಂದ ನನಗೆ ಹುಷಾರಾಗುತ್ತೆ ಅನ್ನೋದಾದ್ರೆ? ಖಂಡಿತ ಪಾಟೀಲ್ ಅವರೇ, ನೀವು ಒಂದ್ಸತಿ ಬಂದು ಭೇಟಿಯಾಗಿ. ಯಾಕಂದರೆ ಆಪ್ರೇಷನ್ಸ್ಗಳು ಇದೆ, ಅಂದರೆ ಗ್ರೇಡ್ ನಿಮ್ಮದು ಜಾಸ್ತಿ ಇದ್ದರೆ ಆಪ್ರೇಷನ್ ಸಜೆಸ್ಟ್ ಮಾಡ್ಬೋದು ನಾವು. 3ನೇ ಗ್ರೇಡು 4ನೇ ಗ್ರೇಡ್ ಇದ್ದರೆ ಮಾತ್ರನೇ. ಆದರೆ ನಿಮ್ಮದು ಈಗ ಬರೀ ನೋವು, ಬರೀ ಓಡಾಡಬೇಕಾದಾಗ ನೋವು ಬರ್ತಿದೆ ಅಂದರೆ ಎಕ್ಸ್ರೇನಲ್ಲಿ ಯಾವ ಗ್ರೇಡ್ ಇದೆ ಅಂತ ಗೊತ್ತಾಗುತ್ತೆ. 2nd 3rd ಗ್ರೇಡ್ ಇದ್ದರೆ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸಿಂದಾನೇ ಇಂಪ್ರೂವ್ಮೆಂಟ್ ಬರುತ್ತೆ ಪಾಟೀಲ್ ಅವರೇ. ಸೊ ಒಂದ್ಸತಿ ಬನ್ನಿ. ಥ್ಯಾಂಕ್ ಯು ಡಾಕ್ಟ್ರೆ. ಮೈ ಪ್ಲೇಷರ್. ಗೊತ್ತಾಯ್ತಲ್ಲ ಪಾಟೀಲ್ರೇ? ಗೊತ್ತಾಯ್ತು ಸರ್. ನೀವು ಬನ್ನಿ ನಮ್ಮ ಹೋಮಿಯೋಪತಿಗೆ, ನಮ್ಮ ವೈದ್ಯರನ್ನ ಕನ್ಸಲ್ಟ್ ಮಾಡಿ, ಅವರು ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರವನ್ನು ಕೊಡ್ತಾರೆ. ಆರೋಗ್ಯವಂತರಾಗಿ ಹೋಗ್ತೀರಾ ನೀವು. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಒಬ್ಬರು ಆರ್ಥರೈಟಿಸ್ ನರಳ್ತಾ ಇದ್ದಾರೆ, ಎಸ್. ನೀವು ಅವರಿಗೆ ಈ ಫ್ಲೂಯಿಡ್ ಕಡಿಮೆ ಆಗಿದೆ ಅನ್ನೋದು ಡಯಾಗ್ನೈಸ್ ಮಾಡ್ತೀರಾ. ಓಕೆ, ನಮ್ಮ ಹೋಮಿಯೋಪತಿಯಲ್ಲಿ ಆ ಥರ ಸಮಸ್ಯೆ ಇರೋರಿಗೆ ನೀವು ಕೊಡುವ ಔಷಧಿಗಳಿಂದ ಆ ಫ್ಲೂಯಿಡ್ ಉತ್ಪತ್ತಿ ಆಗುವಂಥ ಔಷಧಿಗಳು ಕೊಡ್ತೀರಾ ಅನ್ನೋದು ಪ್ರಶ್ನೆ. ಫ್ಲೂಯಿಡ್ ಉತ್ಪತ್ತಿ ಅನ್ನೋದಕ್ಕಿಂತಲೂ ಈ ಫ್ಲೂಯಿಡಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ, ಇನ್ಫೆಕ್ಷನ್ಸ್ ಆಗಿರುತ್ತೆ. ಅದಕ್ಕೆ ನಾವು ಸೈನೋವೈಟಿಸ್ ಅಂತ ಹೇಳ್ತೇವೆ, ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಎಲ್ಲೆಲ್ಲ ಐಟಿಸ್ ನೋಡ್ತೀರಾ ಅದು ಎಲ್ಲವೂ ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಆಗ್ತಿದೆ. ಆ ಇನ್ಫ್ಲಮೇಷನ್ ಏನಕ್ಕೆ ಆಗ್ತಿದೆ, ಅದು ಇನ್ಫೆಕ್ಷನ್ಗಳ ಕಾರಣ ಇರಬಹುದು. ಸೊ ಇನ್ಫ್ಲಮೇಷನ್ ಅಂದಾಗ ರೆಡ್ನೆಸ್ ಇರುತ್ತೆ, ತುಂಬ ಬಿಸಿ ಇರುತ್ತೆ ಮುಟ್ಟಿದಾಗ. ಈ ಎಲ್ಲ ಸೈನ್ಸ್ ಏನಿದೆ ಇನ್ಫ್ಲಮೇಷನ್ ಇದು ಕಡಿಮೆ ಮಾಡುತ್ತೆ ಹೋಮಿಯೋಪತಿಕ್ ಮೆಡಿಸಿನ್ಸ್. ಅಂದರೆ ಸೈನೋವಿಯಲ್ ಫ್ಲೂಯಿಡಲ್ಲಿ ಇನ್ಫ್ಲಮೇಷನ್ ಏನಾಗ್ತಾ ಇದೆ ಅದು ಎಲ್ಲವೂ ಕಡಿಮೆ ಆಗ್ತಾ ಬರುತ್ತೆ. ಆಗ ಮೂವ್ಮೆಂಟ್ಸ್ ಈಸಿ ಆಗುತ್ತೆ ನಿಮಗೆ. ಕೆಲವು ಪೇಷಂಟ್ಸ್ ಹೇಳ್ತಾರೆ, ಮೂಳೆ ಅಂದರೆ ಮೆಟ್ಲು ಹತ್ತಬೇಕಾದಾಗ ಅಥವಾ ಕೂತ್ಕೊಂಡ್ರೆ ನಿಂತ್ಕೊಳ್ಬೇಕಾದಾಗ ಕಟ್ ಕಟ್ ಅಂತ ಶಬ್ದ ಬರುತ್ತೆ, ಅಥವಾ ಕ್ರ್ಯಾಕ್ಲಿಂಗ್ ಸೌಂಡ್ಸ್ ಅಂತ ನಾವು ಹೇಳ್ತೇವೆ. ಈ ಸೌಂಡ್ಸ್ ಆಸ್ಟಿಯೋ ಆರ್ಥರೈಟಿಸಲ್ಲಿ ಅತಿ ಹೆಚ್ಚು. ಸೊ ಇವರಲ್ಲಿ ಈ ಅಂಶವನ್ನು ಕಡಿಮೆ ಮಾಡ್ಬೋದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್. ಸೈನೋವಿಯಲ್ ಫ್ಲೂಯಿಡ್ ನಿಮಗೆ ಇನ್ಫೆಕ್ಷನ್ಸ್ ಆಗದೇ ಇದ್ದರೆ ಅಥವಾ ಇನ್ಫ್ಲಮೇಷನ್ ಕಡಿಮೆ ಆಗ್ತಿದೆ ಅಂದ್ಕೊಳ್ಳಿ, ಸೊ ಮೂಳೆ ಒಂದಕ್ಕೆ ಒಂದು ಟಚ್ ಆಗೋದು ಕಡಿಮೆ ಆಗಿಬಿಡುತ್ತೆ. ಸೊ ನೀವು ಯಾವಾಗೆಲ್ಲ ಫೋಲ್ಡ್ ಮಾಡ್ತೀರಾ ಜಾಯಿಂಟ್, ಆ ಫೋಲ್ಡ್ ಮಾಡಿದಾಗ ಒಂದಕ್ಕೊಂದು ಟಚ್ ಆಗೋದು, ಮೆಟ್ಲು ಹತ್ತಬೇಕಾದಾಗ ಎಲ್ಲಿ ಮೂವ್ಮೆಂಟ್ ಆಗ್ತಾ ಬರುತ್ತೆ, ಆ ಮೂವ್ಮೆಂಟ್ ಬೆಟರ್ ಮಾಡುತ್ತೆ. ಸೊ ಅದಕ್ಕೆ ನಾವು ಮೂವ್ಮೆಂಟ್, ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಏನಿದೆ ಅದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಹೋಮಿಯೋಪತಿಕ್ ಮೆಡಿಸಿನ್ಸ್. ಸೊ ಆಗ ವಾಕಿಂಗ್ ಇನ್ನೂ ಸರಳವಾಗುತ್ತೆ, ಇನ್ನೂ ವಾಕಿಂಗಿಗೂ ಹೋಗ್ಬೋದು, ಬಾಡಿ ವೇಟ್ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಮನುಷ್ಯನ ದೇಹ ಇದೆಯಲ್ಲ, ಅಂದರೆ ಸೃಷ್ಟಿ ಆಗಿರೋದೇನೆ ಆತ ನಡಿಬೇಕು ಅಂತಲೇ ಸೃಷ್ಟಿಯಾಗಿದೆ, 2 ಕಾಲ ಮೇಲೆ ನಡಿಬೇಕು ಅಂತಲೇ ಸೃಷ್ಟಿಯಾಗಿರೋದು. ಚಕ್ಳ ಮುಕ್ಳ ಹಾಕೊಂಡು ಕೂತ್ಕೋಬೇಕು, ಸ್ಕ್ವಾಟ್ ಮಾಡಬೇಕು. ಅದಕ್ಕೆ ಈಗ ಮನುಷ್ಯ ಸುಖಕ್ಕೋಸ್ಕರ ಅದೆಲ್ಲ ಬಿಡ್ತಾ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಇವೆಲ್ಲ ಸಮಸ್ಯೆ. ಆದರೆ ನಾವು ನೋಡ್ತೀವಿ ಹಳಬರು, ವಯಸ್ಸಾದವರು ಆರಾಮಾಗಿ ಕೂತ್ಕೊಂಡು ನೆಲದ ಮೇಲೆ ಊಟ ಮಾಡ್ತಾರೆ, ನೆಲದ ಮೇಲೆ ಕೂತ್ಕೊಂಡು ತರಕಾರಿ ಎಸ್ತಾರೆ, ಎಲ್ಲವೂ ನೆಲದ ಮೇಲೆ ಕೂತ್ಕೊಂಡು ಮಾಡ್ತಾರೆ. ನಮ್ಮ ದೇಹದ ಸ್ಟ್ರಕ್ಚರ್ ಡಿಸೈನ್ ಆಗಿರೋದು ಅದಕ್ಕೆ. ನಾವು ಸುಖದ ಹಿಂದೆ ಓಡ್ತಾ ಇವೆಲ್ಲವನ್ನ ಬಿಡ್ತಾ ಇದೀವಿ. ಅಂದ್ರೆ ತಾತ್ಪರ್ಯ ಏನಪ್ಪ ಅಂದ್ರೆ, ಸುಖ ಹಿಂದೆ ಹೋದಾಗ ನಿಜವಾಗ್ಲೂ ಸುಖ ಸಿಗಲ್ಲ. ಸುಖ ಇದ್ದ ಕಡೆ ಆರೋಗ್ಯ ಇರಲ್ಲ, ಆರೋಗ್ಯ ಇದ್ದ ಕಡೆ ನಿಜವಾಗ್ಲೂ ಸುಖ ಇರೋದಿಲ್ಲ. ಓಕೆ, ಸ್ವಲ್ಪ ಕಷ್ಟಪಡಬೇಕು. ಯಾವುದು ರುಚಿಯಾಗಿರುತ್ತೋ ಊಟಕ್ಕೆ
ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾವುದು ರುಚಿಯಾಗಿರಲ್ವೋ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದು ಅಲ್ಲಿನ ಅಂದ್ರೆ ನಾಲ್ಗೆ ರುಚಿಗೆ ಮಾತ್ರ ತಗೊಳ್ಬಾರ್ದು. exactly. ಹೊಟ್ಟೆಗೆ ಏನ್ Yes. ಬೇಕಾಗುತ್ತೆ ಆರೋಗ್ಯಕ್ಕೆ ಏನು ಬೇಕೋ ಅದು ತಗೋಬೇಕು. Yes, yes. ಸೊ ನಾವು ಈ ತಿನ್ನುವ ಆಹಾರದಿಂದ ಹಿಡಿದು ಬದುಕುವ ಶೈಲಿಯಿಂದ ಹಿಡಿದು ಎಲ್ಲವೂ ಬದಲಾಗ್ಬಿಟ್ಟಿದೆ. ಹಾಗಾಗಿ ಮನುಷ್ಯನಿಗೆ ನಾನಾ ರೀತಿ ಸಮಸ್ಯೆಗಳು ಶುರುವಾಗಿದೆ ಅಲ್ವಾ? ಅಂಡ್ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟು ಕೂಡ ಅಲ್ವಾ ತಗೊಳ್ಳೋದಿಲ್ಲ. ಯಾಕಂದ್ರೆ ಅದರಲ್ಲೂ ಕೂಡ ಇನ್ಸ್ಟೆಂಟ್ ರಿಲೀಫಿಗೆ ನೋಡ್ತಾರೆ. ಹೌದು. ಸೊ ಈಗ ಮೂಳೆ ನೋವು ಬರ್ತಿದೆ, ಜಾಯಿಂಟ್ ಪೇನ್ಸ್ ಆಗ್ತಿದೆ. ಈಗ ಕೆಲವು ಪೇಷಂಟ್ಸ್ ಇದ್ದಾರೆ ನಮ್ಮ ಹತ್ರ, ಅಂದ್ರೆ ಅವರಿಗೆ ಮೂಳೆದ ಸಮಸ್ಯೆ ಇಲ್ಲ ಅಥವಾ ಅವರಿಗೆ ಜಾಯಿಂಟ್ ಸಮಸ್ಯೆ ಇಲ್ಲ, ಓನ್ಲಿ ಫೈಬ್ರೋಮಯಾಲ್ಜಿಯಾ ಅಂತ ಹೇಳ್ತೇವೆ, ಅಂದ್ರೆ ಮಾಂಸಖಂಡಗಳ ನೋವು ಅಷ್ಟೇನೆ. ಸೊ ಅವರಿಗೆ ಏನೋ ಕೆಲಸ ಮಾಡಿದ್ದಾರೆ ತುಂಬ ಜಾಸ್ತಿ, ಅಥವಾ ಕ್ಲೀನಿಂಗ್ ಮಾಡಿದ್ದಾರೆ ಸಡನ್ ಆಗಿ ಏನೋ, ಅಥವಾ ಟ್ರಾವೆಲಿಂಗ್ ಏನೋ ಮಾಡಿದ್ದಾರೆ, ಸೊ ಬೆನ್ನು ನೋವು ಬರ್ತಿದೆ ಅಥವಾ ಮೈಕೈ ನೋವು ಬರ್ತಿದೆ ಅಂದಾಗೂ ಕೂಡ ವೇಟ್ ಮಾಡೋದಿಲ್ಲ ಪೇಷಂಟ್, ಇನ್ಸ್ಟೆಂಟ್ ಆಗಿ ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತಾರೆ. ಒಂದು ದಿನಕ್ಕೆ 3 ಪೇನ್ ಕಿಲ್ಲರ್ ಆಗ್ಬೋದು, ಅಥವಾ ಒಂದು 5 ಡೇಸ್ಗೆ ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತಾರೆ. ಸೊ ಇದರಿಂದ ಅಲ್ವಾ ನಿಮ್ಮ ಬಾಡಿನಲ್ಲಿರೋ ಆ್ಯಂಟಿಬಾಡಿ ಆ್ಯಕ್ಷನ್ಸೇ ಕಡಿಮೆ ಮಾಡ್ತೀರಾ. ಯಾಕಂದರೆ ಬಾಡಿನಲ್ಲಿ ಸ್ಟಿರಾಯ್ಡ್ ಅಂಶ ಇದೆ, ಅಂದರೆ ನಮ್ಮ ಲಿವರ್ ಏನಿದೆ ಸ್ಟಿರಾಯ್ಡ್ ಪ್ರೊಡಕ್ಷನ್ ಮಾಡುತ್ತೆ. ನೋವುಗಳೇನು ಬರ್ತಾ ಇದೆ, ಈ ನೋವು ಕಡಿಮೆ ಮಾಡೋದಕ್ಕೆ ಲಿವರ್ ಹೆಲ್ಪ್ ಮಾಡುತ್ತೆ, ಸ್ಟಿರಾಯ್ಡ್ ಉತ್ಪತ್ತಿ ಮಾಡುತ್ತೆ, ಅದರಿಂದ ನೋವು ಕಡಿಮೆ ಆಗುತ್ತೆ. ಅದಕ್ಕೂ ಕೂಡ ವೇಟ್ ಮಾಡೋದಿಲ್ಲ, ಇನ್ಸ್ಟೆಂಟಾಗಿ ಮೆಡಿಸಿನ್ ತೊಗೊಂಡ್ಬಿಡ್ತಾರೆ. ಸೊ ಆಗೇನು ಮಾಡುತ್ತೆ, ನಮ್ಮ ಬಾಡಿ ಹೊರಗಡೆಯಿಂದ ಬರಬೇಕಾದಾಗ ಒಳಗಡೆ ಕೆಲಸ ಮಾಡೋದಿಲ್ಲ. ಯಾಕಂದರೆ ಹೊರಗಡೆಯಿಂದ ಆಚೆಯಿಂದ ಆಲ್ರೆಡಿ ತೊಗೊಂಡಿದೆ, ಅದೇ ಮಾಡ್ಲಿ, ನಾನು ಮಾಡೋದು ಕಡಿಮೆ ಮಾಡುತ್ತೆ. ಇಟ್ ಈಸ್ ವೆರಿ ಟ್ರೂ, ಈ ಥರ ಆಗುತ್ತೆ. ಅದಕ್ಕೆ ಅಲ್ವಾ ಸುಮಾರು ಜನ ಮಕ್ಕಳೆಲ್ಲ ನೋಡಿ ನೀವು, ಈಗ ಆಂಟಿಬಯೋಟಿಕ್ ಏನು ತೊಗೊಳ್ತಾರೆ, ಒಂದು 3-6 ಮಂತ್ಸ್ ಆಗಿದ್ಮೇಲೆ ಆ ಆಂಟಿಬಯೋಟಿಕ್ ಕೆಲಸ ಮಾಡೋದಿಲ್ಲ, ಅದಕ್ಕಿಂತಲೂ ಹೈಯರ್ ಆಂಟಿಬಯೋಟಿಕ್ಸೇ ಬೇಕು. ಪೇನ್ ಕಿಲ್ಲರಲ್ಲೂ ಕೂಡ ಹಾಗೆ, ಮುಂಚೆ ಒಂದು ಸಿಂಪಲ್ ಪೇನ್ ಕಿಲ್ಲರ್ ತೊಗೊಂಡ್ರೆ ಕಡಿಮೆ ಆಗ್ತಿತ್ತು, ಈಗ ಅದ್ರ ಡಬಲ್ ಡೋಸ್ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಪೇಷಂಟ್ಸೇ ಹೇಳ್ತಾರೆ. ಯಾಕಂದರೆ ಇದನ್ನು ನೀವು ಬಾಡಿಗೆ ಅಡ್ಯಾಪ್ಟ್ ಮಾಡಿರೋದು. ಸೊ ಹಾಗಾಗಿ ಇದನ್ನು ಅವಾಯ್ಡ್ ಮಾಡಬೇಕು. ಯಾವ ರೀತಿ ಈಗ ಓನ್ಲಿ ಮಸಲ್ ಪೇನ್ಸ್ ಇದೆ, ನೀವು ಮಸಾಜಿಂಗ್ ಮಾಡ್ಕೊಳ್ಳಿ ಅಥವಾ ಕೆಲವೊಂದು ಎಕ್ಸಸೈಸ್ ಮಾಡ್ಕೊಳ್ಳಿ, ಮನೆಯಲ್ಲಿ ರೆಸ್ಟ್ ತೊಗೊಳ್ಳಿ 3 to 4 hours, ಇದರಿಂದ ಆಟೋಮೆಟಿಕ್ ರೆಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕು. 2 days 3 days ಸ್ವಲ್ಪ ನೀವು ರೆಸ್ಟ್ ಆಗಲಿ ಅಥವಾ ಎಕ್ಸಸೈಸ್ ಮಾಡಿದ್ರೆ ಎಲ್ಲವೂ ಕೂಡ ನಾರ್ಮಲ್ ಆಗುತ್ತೆ, ವಿತೌಟ್ ಎನಿ ಪೇನ್ ಕಿಲ್ಲರ್ಸ್, ವಿತೌಟ್ ಎನಿ ಮೆಡಿಸಿನ್ಸ್. ಕಂಟಿನ್ಯೂಸ್ ಆಗಿದೆ ಅಂದಾಗ ನೀವು ಅದನ್ನು ಥಿಂಕ್ ಮಾಡಬೇಕು, ಯಾವ ಕಾಯಿಲೆ ಇದೆ, ಏನಾದರೂ ಇನ್ಫೆಕ್ಷನ್ಸ್ಗಳಿದೆಯಾ, ಆವಾಗ ನೀವು ಅದನ್ನು ಮೆಡಿಸಿನ್ಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಈಗ ನಾವು ಹಲವಾರು ಆರ್ಥರೈಟಿಸ್ ನೋಡ್ತೇವೆ, ನಾಟ್ ಓನ್ಲಿ ಆಸ್ಟಿಯೋ ನಾವು ನೋಡೋದು ಡಿಜೆನರೇಷನ್ನಿಗೆ, ಅದು ಏಜ್ ಫ್ಯಾಕ್ಟರಿಗೆ. ರುಮಟೆಡ್ ಆರ್ಥರೈಟಿಸ್ ಅಂತ ಇದೆ, ಗೌಟಿ ಆರ್ಥರೈಟಿಸ್ ಅಂತ ಇದೆ, ಸೋರಿಯಾಟಿಕ್ ಆರ್ಥರೈಟಿಸ್, ಇದು ಎಲ್ಲವೂ ಬ್ಲಡ್ ಇನ್ಫೆಕ್ಷನ್ಸಿಂದ. ಸೊ ಆ ಇನ್ಫೆಕ್ಷನ್ಸ್ ಕಡಿಮೆ ಮಾಡಬೇಕಾದ್ರೆ ನೀವು ಟೆಸ್ಟ್ಗಳು ಮಾಡಬೇಕು. ನೀವು ಈಗ ರುಮೆಟೆಡ್ ಆರ್ಥರೈಟಿಸ್ ಅಂದ್ರೆ ಅದು ಏನದು, ಯಾವ ರೀತಿ ತೊಂದರೆ ಕೊಡುತ್ತೆ ಮನುಷ್ಯನಿಗೆ? ನೀವು ಎಲ್ಲಾದರೂ ಪೇಷಂಟ್ಸ್ನ ನೋಡಿರ್ತೀರಾ, ಈ ಕೈ ಬೆರಳು ಅಥವಾ ಕಾಲ್ ಬೆರಳು ಕಂಪ್ಲೀಟ್ ಸೊಟ್ಟಾಗಿರುತ್ತೆ. ಸೊ ಕಂಪ್ಲೀಟ್ ಬೆಂಡ್ ಆಗಿರುತ್ತೆ. ಅದಕ್ಕೆ ಆ ಡಿಫಾರ್ಮಿಟಿಗೆ ನಾವು ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೇವೆ. ಅಂದ್ರೆ ಈ ಸ್ವಾನ್ ಎದ್ದು ನೆಕ್ ಹೇಗಾಗುತ್ತೆ ಎಕ್ಸಾಕ್ಟ್ಲಿ ಹಾಗೇನೇ ಆಗುತ್ತೆ. ಸೊ ಈ ತರ ಡಿಫಾರ್ಮಿಟೀಸ್ ಎಲ್ಲ ಅಲ್ವಾ ನಾವು ಮ್ಯಾಕ್ಸಿಮಮ್ ನೋಡೋದು ರುಮೆಟೆಡ್ ಆರ್ಥರೈಟಿಸ್ ಅಲ್ಲಿ. ಅದು ಯಾವ ಏಜಿಗೂ ಕೂಡ ಬರುತ್ತೆ. ಅಂದರೆ ನಾನು ಆಸ್ಟಿಯೋ ಆರ್ಥರೈಟಿಸ್ ಹೇಳಿದೆ, ಅಂದರೆ ಸಂಧಿ ನೋವು ಬರೋದು ಆ ಸವಿತದಿಂದ ಬಂದಿರುತ್ತೆ, ಅದು ನಾವು 45-50 ನಂತರ ನೋಡಬೇಕಾಗಿರೋದು. ರುಮೆಟೆಡ್ ಆರ್ಥರೈಟಿಸ್ ಯಾವ ಏಜ್ ಗ್ರೂಪಲ್ಲೂ ಕೂಡ ಬರ್ಬೋದು. ಯಾಕಂದರೆ ರುಮೆಟೆಡ್ ಆರ್ಥರೈಟಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್. ಆ್ಯಂಡ್ ಇದು ನಿಮಗೆ ಬರಬೇಕಾದ್ರೆ ಬಾಡಿನಲ್ಲಿ ಇಮ್ಯುನಿಟಿ ಕಡಿಮೆ ಆದಾಗ, ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆದಾಗ ಈ ರುಮೆಟೆಡ್ ಆರ್ಥರೈಟಿಸ್ ಬರುತ್ತೆ. ಇದು ಈಗ ನಮ್ಮ ಹತ್ರ ಪೇಷಂಟ್ಸ್ ಇರೋರು ಇದ್ದಾರೆ, 25-30 ಏಜ್ ಇರೋ ಹುಡುಗಿಯರಿದ್ದಾರೆ. ಸೊ ಕಂಪ್ಲೀಟಾಗಿ ಕೈ ಬೆರಳದು ಜಾಯಿಂಟ್ಸ್ ಎಲ್ಲ ಅಫೆಕ್ಟ್ ಆಗಿದೆ, ಒಂದು ಗ್ಲಾಸು ಕೂಡ ಎತ್ತೋದಕ್ಕಾಗೋದಿಲ್ಲ. ಮಕ್ಕಳಿದ್ದಾರೆ, ಮಗುವನ್ನ ತೊಗೊಳ್ಳಿಕ್ಕಾಗೋದಿಲ್ಲ. ಯಾಕಂದರೆ ಅರ್ಲಿ ಮಾರ್ನಿಂಗ್ ಅದಕ್ಕೆ ನಾವು ತುಂಬಾ ಪೇನ್ಸ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಅಂತೂ ಸ್ಟಿಫ್ನೆಸ್ಸೇ ಜಾಸ್ತಿ. ಅದಕ್ಕೆ ನಾವು ರುಮೆಟೆಡ್ ಆರ್ಥರೈಟಿಸಲ್ಲಿ ಸ್ಪೆಷಲ್ ಸೈನ್ ಅಂತ ಹೇಳ್ತೇವೆ, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್. ಇದು ನಿಮಗೆ ಒಂದು 4 hours 5 hours ಇದ್ದೇ ಇರುತ್ತೆ. ಎದ್ದಿದ ತಕ್ಷಣ ಒಂದು 3 to 4 hours ಅವ್ರಿಗೆ ಯಾವುದು ಕೆಲಸ ಮಾಡೋದಕ್ಕಾಗೋದಿಲ್ಲ. ಇನ್ಸ್ಟೆಂಟಾಗಿ ಬೆಡ್ ಮೇಲೆ ಕೂತ್ಕೊಂಡಲ್ಲೇ ಒಂದು 10 ನಿಮಿಷ 15 ನಿಮಿಷ ಎಕ್ಸಸೈಸಸ್ ಮಾಡಿದ ಮೇಲೇ ಅವ್ರು ಕೆಳಗಡೆ ಇಳಿಬೋದು, ಅಷ್ಟು ಸಿವಿಯರ್ ಆಗಿರುತ್ತೆ ರುಮೆಟೆಡ್ ಆರ್ಥರೈಟಿಸ್. ಆ್ಯಂಡ್ ಈ ರುಮೆಟೆಡ್ ಆರ್ಥರೈಟಿಸ್ ಯಾವ ಏಜ್ ಗ್ರೂಪಲ್ಲೂ ನೋಡ್ಬೋದು ನೀವು, 25-30-60 ಏಜಲ್ಲೂ ಕೂಡ ಬರುತ್ತೆ. ಇದರಲ್ಲಿ ಮೂಳೆ ಸವದಿರೋದಿಲ್ಲ, ಇದರಲ್ಲಿ ಇನ್ಫೆಕ್ಷನ್ಸ್ಗಳಾಗಿರುತ್ತೆ. ಸೊ ಹೋಲ್ ಬ್ಲಡ್ ಇನ್ಫೆಕ್ಷನ್ಸ್, ಈ ಅವರಲ್ಲಿ RA ಫ್ಯಾಕ್ಟರ್ ಅಂತ ನಾವು ನೋಡ್ತೇವೆ, ರುಮೆಟೆಡ್ ಆರ್ಥರೈಟಿಸ್ ಫ್ಯಾಕ್ಟರ್ ಪಾಸಿಟಿವ್ ಬರುತ್ತೆ. ಅಂದರೆ 14 ಇರಬೇಕು ನಾರ್ಮಲಿ. ನಾವು ಎವ್ರಿ ಹ್ಯೂಮನ್ ಬೀಂಗಲ್ಲಿ ನಾವು ನೋಡಬೇಕಾದ್ರೆ ರುಮೆಟೆಡ್ ಫ್ಯಾಕ್ಟರ್ ಅಥವಾ CRP ಅಂತ ಹೇಳ್ತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್. ಇದು ಎಲ್ಲವೂ ಅಲ್ವಾ ನಾರ್ಮಲ್ ರೇಂಜಸ್ಸಲ್ಲಿದ್ದರೆ ಈ ಇನ್ಫೆಕ್ಷನ್ಸ್ ಇಲ್ಲ ಅಂತ ಅರ್ಥ. ಅಬವ್ ದ ನಾರ್ಮಲ್ ಇನ್ಫೆಕ್ಷನ್ಸ್ ಅಂದರೆ ವ್ಯಾಲ್ಯೂಸ್ ಈಗ 6 ಇರುತ್ತೆ, 14 ಇರುತ್ತೆ, ಇದರ ಅಬವ್ ಹೋಗ್ತಾ ಇದೆ ಅಂದಾಗ ಬಾಡಿನಲ್ಲಿ ಇನ್ಫೆಕ್ಷನ್ಸ್ ಇದೆ. ಸೊ ಈ ಇನ್ಫೆಕ್ಷನಿಗೆ ನೀವು ಮೆಡಿಸಿನ್ ಮಾಡಬೇಕು, ನಾಟ್ ಫಾರ್ ಪೇನ್.
ನೋವಿಗಂತಾನೆ ಸುಮಾರು ಜನ ಪೇಷಂಟ್ ಮೆಡಿಸಿನ್ ತಗೊಳ್ತಾರೆ. ಆ್ಯಂಡ್ ಇದಕ್ಕೆ ಮೆನಿ ರುಮೆಟೊಲಜಿಸ್ಟಲ್ಲಿ ಕೂಡ ಹೋದಾಗ ಜಾಯಿಂಟ್ ಪೇನ್ಸಿಗೆ ಲೈಫ್ ಲಾಂಗ್ ಡಿಸೀಸ್ ಅಂತ ಹೇಳ್ತಾರೆ. ಈ ಕಾಯಿಲೆ ಹೋಗೋದಿಲ್ಲ. ಎಲ್ಲೆಲ್ಲಿ ನೀವು ಆಟೋ ಇಮ್ಯೂನ್ ಅಂತ ನೋಡ್ತೀರಾ ಕಾಯಿಲೆ, ಅದು ಎಲ್ಲವೂ ಲೈಫ್ ಲಾಂಗ್ ಅಂತ ಹೇಳ್ತಾರೆ. ಸೊ ಲೈಫ್ ಲಾಂಗ್ ಡಿಸೀಸ್, ಯಾಕಂದರೆ ಸುಮಾರು ಮೆಡಿಸಿನ್ಸಲ್ಲಿ ಅಂದರೆ ಅದರ್ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಇಮ್ಯುನಿಟಿ ಇಂಪ್ರೂವ್ ಮಾಡೋ ಮೆಡಿಸಿನ್ಸ್ ಯಾವುದೂ ಇಲ್ಲ ಎಕ್ಸೆಪ್ಟ್ ಹೋಮಿಯೋಪತಿ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ, ನಾನು ಸಿಹಿ ಕೈ ಚಂದ್ರು ಮಾತಾಡ್ತಿರೋದು. ಸರ್, ನಾವು ಮಾಲಾ ಅಂತ ದಾವಣಗೆರೆಯಿಂದ ಕಾಲ್ ಮಾಡಿದ್ದೀವಿ. ದಾವಣಗೆರೆ ಮಾಲಾ, ಓಕೆ. ದಾವಣಗೆರೆಯಲ್ಲಿ ಗಿರ್ಮಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಭಾಳ ಚೆನ್ನಾಗಿರುತ್ತೆ ರೀ. ಎಲ್ಲಿ ಬರ್ತಾ ಇದೆ. ಓಕೆ ಮಾಲಾ ಅವರೇ ಹೇಳಿ. ಸರ್, ನನಗೆ ಕೈ ಬೆರಳೆಲ್ಲ ತುಂಬ ನೋವಿದೆ. ಹಾಂ ಹಾಂ ಬೆಳಗ್ಗೆ ಎದ್ದಾಡಿದ್ರೆ ನನಗೆ ಏನು ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಸರ್, ಆ ಥರ ಆಗ್ತಾ ಇದೆ. ಹಾಂ 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 ಕೈ ಬೆರಳೆಲ್ಲ ಹಿಡ್ಕೋತಾ ಇದೆ ಸರ್, ಕೈ ಬೆರಳೆಲ್ಲ. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ನೋವು ಜಾಸ್ತಿ ಆಗುತ್ತೆ, ತುಂಬ ಹೊತ್ತು ಕೈಯೆಲ್ಲ ಅಲ್ಲಾಡಿಸಿ ಎಲ್ಲ ಆದಮೇಲೆ ಕೆಲಸ ಮಾಡೋಕ್ಕಾಗತ್ತಲ್ವಾ? ಹೌದು ಸರ್. ಹಾಂ, ಓಕೆ, ಏನು ಚಿಂತೆ ಮಾಡಬೇಡಿ. ಇದಕ್ಕೆ ನಮ್ಮ ಹೋಮಿಯೋಪತಿ ವೈದ್ಯರು ನಿಮಗೆ ಪರಿಹಾರವನ್ನು ಸೂಚಿಸ್ತಾರೆ. ನೇರವಾಗಿ ಅವ್ರಿಗೆ ಹೇಳ್ಬಿಡ್ತೀನಿ, ಡಾಕ್ಟ್ರೇ, ಬೆಳಗ್ಗೆ ಎದ್ದರೆ ಕೈ ನೋಯುತ್ತೆ, ಬೆರಳುಗಳು ನೋಯುತ್ತೆ, ಇದು ಟಿಪಿಕಲ್ ಕೇಸ್ ನಿಮಗೆ. ಇವ್ರಿಗೇನು ಸಜೆಷನ್ ಕೊಡ್ತೀರಾ? ಹಲೋ ಡಾಕ್ಟರ್, ನಮಸ್ತೆ. ನಮಸ್ಕಾರಮ್ಮ ಮಾಲಾ ಅವರೇ, ಹೇಳಿ. ಮೇಡಮ್, ನನಗೆ ಕೈಯಲ್ಲೆಲ್ಲ ತುಂಬ ನೋವು ಬರ್ತಿದೆ. ಫಿಂಗರ್ಸ್ ಎಲ್ಲ ತುಂಬ, ಕೈ ಬೆರಳಲ್ಲಿ ನನಗೆ ಮೂವ್ ಮಾಡೋಕ್ಕೆ ಆಗ್ತಿಲ್ಲ. ಬೆಳಗ್ಗೆ ಎದ್ದರೆ ಕೈಯಲ್ಲೆಲ್ಲ ಸ್ವಲ್ಪ ಏನಾದರೂ ಕೆಲಸ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ನನಗೆ ಕೈ ಆಡ್ಸೋಕ್ಕೆ ಆಗೋದಿಲ್ಲ ಮ್ಯಾಮ್. ಓಕೆ ಅಮ್ಮ, ವಯಸ್ಸು ಎಷ್ಟಮ್ಮ ಮಾಲಾ ಅವರೇ ನಿಮಗೆ? ನಮಗೆ 30 ವರ್ಷ ಮ್ಯಾಮ್. ಓಕೆ, ಈಗ ಅದಕ್ಕೆ ಮೆಡಿಸಿನ್ಸ್ ಎಷ್ಟು ವರ್ಷದಿಂದ ತೊಗೊಳ್ತಿದ್ದೀರಾ? ನಾನು 4 ತಿಂಗಳಿಂದ ತೊಗೊಳ್ತಾ ಇದ್ದೀನಿ ಮ್ಯಾಮ್. ಓಕೆ ಅಮ್ಮ, ಓಕೆ. ಸೊ ಮಾಲಾ ಅವರೇ, ನೀವು ಹೇಳೋದಲ್ಲಮ್ಮ ರುಮಟೆಡ್ ಆರ್ಥರೈಟಿಸ್ ಥರ ಲಕ್ಷಣಗಳೇ ಹೇಳ್ತಿದ್ದೀರಾ. ಅಂದರೆ ಕೈ ಬೆರಳು ಜಾಯಿಂಟ್ ಜಾಸ್ತಿ ನೋವಿದೆ ಅಂತ ಹೇಳ್ತಿದ್ದೀರಾ. ಇದ್ರ ಜೊತೆಗೆ ಏನಾದರೂ ಜ್ವರಗಳೆಲ್ಲ ಬರ್ತಾ ಇತ್ತು ಅಂದರೂ ಕೂಡ ಇದು ಕನ್ಫರ್ಮೇಟ್ರಿ ಪಾಯಿಂಟ್ ಆಗುತ್ತೆ ಅಮ್ಮ, ಅಂದರೆ ರುಮಟೆಡ್ ಆರ್ಥರೈಟಿಸ್ ಸಿಂಪ್ಟಮ್ಸ್ ಇರಬಹುದು ಅಂತ. ಸೊ ಇದಕ್ಕೆ ನೀವು ಬ್ಲಡ್ ರಿಪೋರ್ಟ್ಸ್ ಏನಾದರೂ ಮುಂಚೆ ಮಾಡಿದರೆ ಅದರಲ್ಲಿ ನೀವು ESR ಅಂತ ನೋಡಿ, ಇನ್ನೊಂದು CRP ಅಂತ ಬರುತ್ತೆ ಅಮ್ಮ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ. ಈ ಪ್ರೋಟೀನ್ ಅಂಶ ಜಾಸ್ತಿ ಇದ್ದಾಗ ನೋವುಗಳು ಜಾಸ್ತಿ ಇರುತ್ತೆ. ಈ ಪ್ರೋಟೀನ್ ನಮ್ಮ ಬಾಡಿಗೆ ಒಳ್ಳೆಯದೇನೆ, ಬಟ್ ಅಂಡರ್ ಲಿಮಿಟ್ಸ್ ಇದ್ದಾಗ, ಅಂದರೆ ಆ ಲಿಮಿಟ್ ಒಳಗಡೆ ಇದ್ದಾಗ ಇದು ನಮಗೆ ಫೈಟಿಂಗ್ ಸೆಲ್ಸ್ ಥರ ಕೆಲಸ ಮಾಡುತ್ತೆ. ನಿಮ್ಮ ಬಾಡಿನಲ್ಲಿ ಈ CRP ಅಂಶ ಜಾಸ್ತಿ ಇದ್ದಾಗ, ಅಥವಾ ರುಮೆಟೆಡ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೇವೆ ಬ್ಲಡ್ಡಲ್ಲಿ, ಈ ಫ್ಯಾಕ್ಟರ್ಸ್ ಜಾಸ್ತಿ ಇದ್ದಾಗ ನೋವುಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮಾಲಾ ಅವರೇ, ನೀವು ರಿಪೋರ್ಟ್ಸ್ ಮಾಡಿದರೆ ಅದರಲ್ಲಿ ಖಂಡಿತವಾಗ್ಲೂ ಇದನ್ನು ನೋಡಿ. CRP, RA ಲೆವೆಲ್ಸ್, ASLO ರಿಪೋರ್ಟ್ಸ್ ಅಂತ ಬರುತ್ತೆ. ಇದನ್ನು ನೋಡಿದಾಗ ಪಾಸಿಟಿವ್ ಬರುತ್ತೆ ಈ ಎಲ್ಲವೂ ಇನ್ಫೆಕ್ಷನ್. ಸೊ ಫಸ್ಟ್ ಆಫ್ ಆಲ್ ನೀವು ಮೆಡಿಸಿನ್ಸ್ ಮಾಡಬೇಕಾಗಿರೋದು ಇನ್ಫೆಕ್ಷನ್ಸಿಗೆ ಅಮ್ಮ. ಸೊ ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬಂದರೆ ನಮ್ಮಲ್ಲಿ ನಾವು ಕೊಡುವಂಥ ಮೆಡಿಸಿನ್ಸ್ ಏನಿದೆ, ಈ ಸಿ ರಿಯಾಕ್ಟಿವ್ ಪ್ರೋಟೀನ್ ಕಡಿಮೆ ಆಗೋದಕ್ಕೆ, ಮತ್ತು ಈ RA ಲೆವೆಲ್ಸಿಗೆ ಕಡಿಮೆ ಆಗೋದಕ್ಕೆ, ನಿಮ್ಮ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗೋದಕ್ಕೆ. ಯಾಕಂದರೆ ರುಮಟೆಡ್ ಆರ್ಥರೈಟಿಸ್ ಅನ್ನೋದು ಆಟೋ ಇಮ್ಯೂನ್ ಕಾಯಿಲೆ, ಅಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಆಗಿರೋದ್ರಿಂದ ಈ ಕಾಯಿಲೆ ಬರುತ್ತೆ. ಸೊ ಇದಕ್ಕೆ ಸಂಪೂರ್ಣವಾಗಿ ಗುಣ ಆಗಬೇಕು ಅಂತಂದರೆ ನಿಮ್ಮ ಇಮ್ಯುನಿಟಿ ಸೆಲ್ಸ್ ಏನಿದೆ, ನಿಮ್ಮ ಬಿಳಿ ರಕ್ತ ಕಣಗಳೇನಿದೆ, ಇದು ಇಂಪ್ರೂವ್ ಆಗ್ತಾ ಬಂದರೆ CRP ಲೆವೆಲ್ಸು, RA ಲೆವೆಲ್ಸು ಇದು ಎಲ್ಲವೂ ಕಡಿಮೆ ಆಗುತ್ತೆ ಅಮ್ಮ. ಸೊ ಹಾಗಾಗಿ ಮಾಲಾ ಅವರೇ, ಮೆಡಿಸಿನ್ಸ್ ಮಾಡಬೇಕಾಗಿರೋದು ಇನ್ಫೆಕ್ಷನ್ಸಿಗೆ, ನೋವಿಗಲ್ಲ. ಸೊ ಹಾಗಾಗಿ ಒಂದ್ಸತಿ ಬಂದು ಭೇಟಿ ಮಾಡಿ ಅಮ್ಮ. ರಿಪೋರ್ಟ್ಸ್ ಕೂಡ ನನಗೇನು ಬೇಕಾಗುತ್ತೆ ನಾನು ಹೇಳ್ತೇನೆ, ನಂತರ ನೀವು ಮೆಡಿಸಿನ್ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ವಾಸಿನೂ ಆಗುತ್ತೆ. ಓಕೆ ಡಾಕ್ಟರ್, ಖಂಡಿತವಾಗಿ ಬಂದು ಭೇಟಿ ಮಾಡ್ತೀವಿ. ಸರಿ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ? ಹಾಂ ಸರ್, ಗೊತ್ತಾಯಿತು. ಓಕೆ, ನೀವು ಬನ್ನಿ, ನಮ್ಮ ಹೋಮಿಯೋಪತಿ ವೈದ್ಯರನ್ನು ಭೇಟಿ ಮಾಡಿ, ಅವರು ಕೊಡುವ ಔಷಧಿಗಳನ್ನು ಸರಿಯಾಗಿ ತಗೊಳ್ಳಿ, ಅವ್ರು ಹೇಳುವ ಪಥ್ಯವನ್ನು ಮಾಡಿ, ಅವ್ರು ಹೇಳುವ ಎಕ್ಸಸೈಸ್ಗಳನ್ನು ಮಾಡಿ. ಓಕೆ, ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಿ, ಆಗ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಗುಣವಾಗುತ್ತೆ. ನೀವು ಎಲ್ಲರ ಥರ ಆರಾಮವಾಗಿ ಬೆಳಗ್ಗೆ ಎದ್ದು ಜೋಶಲ್ಲಿ ಕೆಲಸ ಮಾಡ್ಬೋದು. ಆಗ್ಬೋದಾ? ಹೌದು ಸರ್, ಆಗ್ಬೋದು. ಒಂದ್ಸಾರಿ ಬಂದು ಭೇಟಿ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹೋಮಿಯೋಪತಿಗೆ ಬಂದು, ನಮ್ಮ ಹೋಮಿಯೋಪತಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಈ ಲೈಫ್ ಲಾಂಗ್ ಅಂತ ಹೇಳಿದ್ರೆ ಅದಿರೋದಿಲ್ಲ, ಇರೋದೇ ಇಲ್ಲ, ವಾಸಿ ಆಗ್ಬಿಡುತ್ತೆ. ಕಂಪಲ್ಸರಿ ವಾಸಿ ಇನ್ನೇನು ಆಗುತ್ತೆ. ಬೇಕು ನಿಮಗೆ? ಸೊ ನಿಮ್ಗೆ ಆ ಸಮಸ್ಯೆ ಇದ್ರೆ ನಮ್ಮ ಹೋಮಿಯೋಪತಿಗೆ ಬಂದು ನೀವು ಆ ಟ್ರೀಟ್ಮೆಂಟ್ನ ತಗೊಳ್ಳಿ. ಈಗ ಇನ್ನೊಂದೇನೆಂದರೆ, ನಮ್ಮ ದೇಹದಲ್ಲಿ ನಮ್ಮ ಪೋಸ್ಚರು, ನಾವು ಕೂಡುವ ರೀತಿ, ನಾವು ನಡೆಯುವ ರೀತಿ, ನಾವು ನಿಂತ್ಕೊಳ್ಳೋ ರೀತಿ, ಇದನ್ನೆಲ್ಲ ಡಿಸೈಡ್ ಮಾಡೋದು ನಮ್ಮ ಬ್ಯಾಕ್ ಬೋನ್, ಸ್ಪೈನಲ್ ಕಾರ್ಡ್ ಅಲ್ವಾ? ಈ ಸ್ಪೈನಲ್ ಕಾರ್ಡ್ ಗಟ್ಟಿಗಿದ್ರೆ ಮನುಷ್ಯ ಕರೆಕ್ಟಾಗಿ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ. ವಯಸ್ಸಾಗ್ತಾ ಆಗ್ತಾ ಅದು ಬಹಳ ಜನ ನೋಡ್ತೀವಿ, ಬಿಡ್ತಾರೆ ಅವರು, ಬಿಕಾಸ್ ಸ್ಪೈನಲ್ ಕಾರ್ಡ್ ವೀಕ್ ಆಗ್ತಾ ಹೋಗುತ್ತೆ. ಈ ಸ್ಪೈನಲ್ ಕಾರ್ಡ್ಗೆ, ಅಲ್ಲಿರ್ತಕ್ಕಂಥ ಮೂಳೆಗೆ ಬರ್ತಕ್ಕಂಥ ಸಮಸ್ಯೆಗಳೇನಿರ್ಬೋದು? ಅಂದ್ರೆ ಯಂಗ್ ವಯಸ್ಸಲ್ಲೇ ನಾವು ನೋಡ್ತೀವಿ ಲೋ ಬ್ಯಾಕ್ ಏಕ್ ಅಂತಾರೆ, ಅದು ಬಹಳ ಕಾಮನ್ ಆಗ್ಬಿಟ್ಟಿದೆ ಇವಾಗ, ಲೋ ಬ್ಯಾಕ್ ಏಕ್ ಅನ್ನೋದು. ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಬರುತ್ತೆ ಲೋ ಬ್ಯಾಕ್ ಏಕ್ ಅನ್ನೋದು. ಸೊ ಸ್ಪೈನಲ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟು ಮತ್ತು ಅದಕ್ಕೆ ಬರ್ತಕ್ಕಂಥ ಸಮಸ್ಯೆಗಳೇನು,
ಅದರಲ್ಲೂ ಆರ್ಥರೈಟಿಸ್ ಏನಾದ್ರು ಬರುತ್ತಾ ಎಸ್ ಅನ್ನೋದು? ಬರುತ್ತೆ ಅದಕ್ಕೆ ಆರ್ಥರೈಟಿಸ್ ಅಂತ ನಾವು ಹೆಸರು ಹೇಳೋದಿಲ್ಲ. ಬಟ್ ಈಗ ನಾವು ಯಾವ ರೀಜನಿಗೆ ಎಫೆಕ್ಟ್ ಆಗಿದೆ, ಈಗ ನೀವು ಕತ್ತು ಭಾಗ ತಗೊಂಡ್ರೆ ಅಲ್ಲಿ ನಿಮಗೆ 7 ಸರ್ವೈಕಲ್ ಬೋನ್ಸ್ ಇವೆ. ಥೊರಾಸಿಕ್ ಅಂತ ನೋಡಿದ್ರೆ 12 ಬೋನ್ಸ್ ಇವೆ. ಮತ್ತೆ ನೀವು ಲಂಬಾರ್ ಅಂತ ನೋಡ್ತೀರಾ, ಸುಮಾರು ಜನ ಇದು ಕಾಮನ್ ಆಗಿ ಕೇಳಿರ್ತಾರೆ. ಲೋ ಬ್ಯಾಕ್ ಪೇನ್ ಅಂತ ನೀವೇನು ಹೇಳಿದ್ರಿ, ಇದು ಮೋರ್ ಆಫ್ ಬ್ಯಾಕ್ ಪೇನ್ ಅಂದ್ರೆ ಲಂಬಾರ್ ರೀಜನ್ಗೆ. ಸೊ L4 L5 ಅಂತ ಹೇಳ್ತೇವೆ, ಅಂದ್ರೆ 1 2 3 4 5 ಅಂತ ಎಲ್ಲಾ ಮೂಳೆಗೂ ಕೂಡ ಸ್ಪೈನ್ ಬೋನ್ಸ್ ಅಂತ ನಾವು ಹೇಳ್ತೇವೆ ಇದನ್ನ. ಸೊ ಈ ಸ್ಪೈನ್ ಬೋನ್ಸ್ ಅಥವಾ ವರ್ಟಿಬ್ರಲ್ ಕಾಲಮ್, ವರ್ಟಿಬ್ರಾಸ್ ಅಂತ ನಾವು ಹೇಳೋದು. ಸೊ ಬೆನ್ನು ಹುರಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ, ನಿಮ್ಮ ಒಳಗಡೆ ಇರೋ ಆರ್ಗನ್ಸ್ ಎಲ್ಲವೂ ಸೇಫ್ ಆಗಿದೆ ಇವತ್ತು ಅಂದರೆ ಅದು ಬೆನ್ನು ಹುರಿಯಿಂದಾನೇ ಅಂತ ಹೇಳ್ಬೋದು. ಯಾಕಂದರೆ ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಏನು ಕೊಡ್ತಿದೆ, ಒಳಗಡೆ ನೀವು ಏನೆಲ್ಲ ಇದೆ ನಿಮ್ಮ ಬಾಡಿ ಒಳಗಡೆ, ಹೊಟ್ಟೆ ಆಗ್ಬೋದು ಅಥವಾ ಕರಳು, ಕಿಡ್ನೀಸ್ ಆಗ್ಬೋದು, ಪ್ಯಾಂಕ್ರಿಯಾಸ್, ಲಿವರ್ ಆಗ್ಬೋದು, ಹಾರ್ಟ್ ಮತ್ತು ಶ್ವಾಸ, ಇದು ಎಲ್ಲವೂ ಆರ್ಡರಲ್ಲಿ ಕೆಲಸ ಮಾಡ್ತಿದೆ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ನಮ್ಮ ವರ್ಟಿಬ್ರಾ. ಸೊ ಈ ಸ್ಪೈನ್ ಬೋನ್ ಅಷ್ಟು ಇಂಪಾರ್ಟೆಂಟ್ ಆಗಿರೋದು. ಅದಕ್ಕೆ ಅಲ್ವಾ ಸ್ಪೈನ್ ಏನು ತೋರಿಸುತ್ತೆ ನಿಮ್ಮದು ಅಂತಂದರೆ, ನಿಮ್ಮ ಬಾಡಿ ಸ್ಟ್ರಕ್ಚರ್ ಒಳಗಡೆ ಮೆಟಬಾಲಿಸಮ್ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂತ ನಿಮ್ಮ ಸ್ಪೈನೇ ಹೇಳುತ್ತೆ. ಸೊ ಹಾಗಾಗಿ ಯಾವಾಗ ನೀವು ಬೆಂಟ್ ಸ್ಪೈನ್ ಎಲ್ಲ ನೋಡ್ತೀರಾ, ಸೊ ಆಟೋಮೆಟಿಕ್ ಅದು ನಮಗೆ ಏಜ್ ಫ್ಯಾಕ್ಟರ್ ಗೊತ್ತಾಗುತ್ತೆ, ಈ ಏಜಿಗೆ ಇದು ಬರೋದು ಅಂತ. ಚಿಕ್ಕ ಮಕ್ಕಳಲ್ಲಿ ಅಥವಾ ಚಿಕ್ಕ ವಯಸ್ಸಲ್ಲಿ 30s 40s ಅಲ್ಲಿ ನಾವು ಹಂಚ್ ಬ್ಯಾಕ್ ನೋಡೋದಿಲ್ಲ. ಇದು ಅಟ್ ದಟ್ ಏಜ್ 45 50 60s ನಂತರನೇ ನೋಡೋದು. ಯಾಕಂದ್ರೆ ಅನ್ಲೆಸ್ ಇಟ್ ಇಸ್ ಕಾಂಜಿನಿಯಲ್ ಡಿಫಾರ್ಮಿಟಿ. ಹೌದು, ನಾರ್ಮಲ್ ಆಗಿರೋ ಮಕ್ಕಳಿಗೆ ಆ ಏಜ್ ಅಲ್ಲಿ ಇರೋದಿಲ್ಲ. ಹುಟ್ಟತಾನೆ ಅದು ಡಿಫಾರ್ಮಿಟಿ ಆಗಿದ್ರೆ ಕನ್ಜನೈಟಲ್ ಮಾತ್ರ ನಾವು ನೋಡೋದು. ಸೊ ಈ ಸ್ಪೈನಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ನಾವು ಹೇಳ್ತೇವೆ, ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೇವೆ, ಥೊರಾಸಿಕ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೇವೆ. ಮೇಜರ್ ನಾವು ನೋಡೋದು, ನೀವು ಹೇಳಿದಾಗೆ ಅತಿ ಹೆಚ್ಚು ಫೀಮೇಲ್ಸಲ್ಲಿ ನಾವು ನೋಡೋದೇ ಬ್ಯಾಕ್ ಪೇನ್ ಅಂತ ಹೇಳ್ತೇವೆ. ಸೊ ಈ ಲಂಬಾರ್ ರೀಜನ್ ಏನಿದೆ, ನಮ್ಮ ಬಾಡಿ ವೇಟ್ ಬೀಳೋದು ಈ ರೀಜನಿಗೆ. ಅಥವಾ ಹಿಪ್ ಇರೋದು, ನಾವು ಕೂತ್ಕೊಳ್ಳೋದು ಅಥವಾ ನಾವು ನಿಂತರೂ ಕೂಡ ಈ ಹಿಪ್ ರೀಜನ್, ಹಿಪ್ ಬೋನ್ ಮತ್ತು ಈ ಲಂಬಾರ್ ವರ್ಟಿಬ್ರಾಸ್ ಇದ್ರ ಮೇಲೇ ಬಾಡಿ ಪ್ರೆಷರ್ ಬೀಳೋದು. ಹಾಗಾಗಿ ನಾವು ಸ್ಪಾಂಡಿಲೋಸಿಸ್ ನೋಡಬೇಕಾದ್ರೆ ಇದೇ ರೀಜನಲ್ಲಿ ನೋಡ್ತೇವೆ. ಥೊರಾಸಿಕ್ ಅಂದರೆ ಮಧ್ಯ ಬೆನ್ನಲ್ಲೂ ಕೂಡ ನಿಮಗೆ 12 ಮೂಳೆಗಳಿವೆ, ವರ್ಟಿಬ್ರಾಸ್ ಇದೆ. ಬಟ್ ಅಲ್ಲಿ ನಿಮಗೆ ಸ್ಪಾಂಡಿಲೋಸಿಸ್ ತುಂಬ ಕಡಿಮೆ, ಯಾಕಂದರೆ ಸೆಂಟರ್ ಬ್ಯಾಕ್ ಏನಿದೆ ನಿಮ್ಮ ಬಾಡಿ ವೇಟ್ ಬೀಳೋದಿಲ್ಲ. ಅದೇ ನೀವು ನೆಕ್ ಪಾರ್ಟ್ ತೊಗೊಳ್ಳಿ, ಕತ್ತದ್ದು. ಸೊ ಕತ್ತು ನಿಮಗೆ ಮೂವ್ಮೆಂಟ್ ಎಲ್ಲ ಕಡೆ ಆಗಬೇಕಾದ್ರೆ ಕತ್ತು ಮೇಲೇ ಪ್ರೆಷರ್ ಬೀಳೋದು. ಹಾಗಾಗಿ ಲಂಬಾರ್ ಸ್ಪಾಂಡಿಲೋಸಿಸ್, ಸರ್ವೈಕಲ್ ಸ್ಪಾಂಡಿಲೋಸಿಸ್ ತುಂಬ ಹೆಚ್ಚು. 80 to 90% ವರ್ಟಿಬ್ರಾ ನಾವು ಇನ್ಫೆಕ್ಷನ್ಸ್ ನೋಡಬೇಕಾದ್ರೆ, ವರ್ಟಿಬ್ರಾ ಕಾಮನ್ ನಮಗೆ ಡಿಸೀಸಸ್ ನೋಡಬೇಕಾದ್ರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೇವೆ. ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ನಿಮಗೆ ನಾವು ಮೆಡಿಸಿನ್ಸ್ ಕೊಡ್ತಾ ಹೋದರೆ ಈ ಹರ್ನಿಯೇಷನ್ ಏನಾಗಿದೆ ಕಂಪ್ಲೀಟಾಗಿ ನಾರ್ಮಲ್ ಬರುತ್ತೆ. ಹೇಗೆ ಅಂದರೆ, ನಿಮಗೆ ಡಿಸ್ಕ್ ಬಲ್ಜಿಂಗ್ ಏನಿದೆ, ಬಲ್ಜ್ ಅಂತ ನಾವು ಹೇಳ್ತೇವೆ, ಅಲ್ಲಿ ಊತ ಬಂದಿರುತ್ತೆ, ಆ ಊತ ಕಡಿಮೆ ಆಗ್ತಾ ಬರಬೇಕು. ಕುಷನ್ ಮೇಲೆ ನಿಮಗೆ ಭಾರ ಬೀಳೋದು ಕಡಿಮೆ ಆಗಬೇಕು. ಆ ಕುಷನ್ ಮಧ್ಯದಲ್ಲೇ ನಿಮಗೆ ನರಗಳು ಹೋಗೋದು, ಸೊ ಟು ದ ಬ್ರೈನ್. ಸೊ ನಿಮಗೆ ಪ್ರತಿಯೊಂದು ನೋವು ಅಥವಾ ಏನೋ ಒಂದು ಎತ್ತಬೇಕು, ನೀವು ಏನೋ ಎನಿಥಿಂಗ್ ಪೆನ್ ಬರಿಬೇಕಾದ್ರೂ ಈ ಸ್ಟಿಮ್ಯುಲಸ್ ಏನಿದೆ ಬ್ರೈನಿಗೆ ಹೋಗೋದು. ಸೊ ಥ್ರೂ ಸರ್ವೈಕಲ್ ಸ್ಪೈನಲ್ ನರ್ವ್ಸ್ ಅಂತಲೇ ಹೇಳ್ತೇವೆ. ಸೊ ಸ್ಪೈನಲ್ಲೇ ನಿಮಗೆ ನರ್ವ್ಸ್ ತುಂಬ ಕಂಡಕ್ಷನ್ಸ್ ಜಾಸ್ತಿ. ಹಾಗಾಗಿ ನಿಮಗೆ ಪೇನ್ ಸೆನ್ಸೇಷನ್ ಗೊತ್ತಾಗೋದು, ಟಚ್ ಸೆನ್ಸೇಷನ್ ಗೊತ್ತಾಗೋದು, ಇದೆಲ್ಲವೂ ಸ್ಪೈನಲ್ ನರ್ವ್ಸ್ ಅಂತ ಹೇಳ್ಬೋದು. ಸೊ ಈ ಸ್ಪೈನಲ್ ನರದ ಮೇಲೇ ನಿಮಗೆ ಕಾಂಪ್ರೆಷನ್ ಬೀಳ್ತಿದೆ ಅಂದಾಗ, ಅದಕ್ಕೆ ಸರ್ವೈಕಲ್ ಪೇಷಂಟ್ಸಿಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಪೇಷಂಟ್ಸಿಗೆ ಕೈ ಜೋಮು ಅಂತ ಜಾಸ್ತಿ ಹೇಳ್ತಾರೆ, ಕೈ ಎತ್ತೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ, ಕೈ ನೋವು ಜಾಸ್ತಿ ಇದೆ, ಓನ್ಲಿ ಒನ್ ಸೈಡೆಡ್ ನೋವು ಅಂತ ಹೇಳ್ತಾರೆ. ಸಯಾಟಿಕಾ ಪೇನ್ ಅಂತ ಕೇಳಿರ್ತೀರ, ಒಂದೇ ಕಾಲಲ್ಲಿ ನೋವು ಬರೋದು. ಸೊ ಬೆನ್ನು ಹುರಿಯಿಂದ ಕೆಳಗಡೆ, ಬೆನ್ನು ಇಂದ ನಿಮಗೆ ಕೆಳಗಡೆ ಪಾದದವರೆಗೂ ಕೂಡ ನೋವು ಅಂತ ಹೇಳ್ತಾರೆ. ಇದಕ್ಕೆ ನಾವು ಸಯಾಟಿಕಾ ಪೇನ್ ಅಂತ ಹೇಳ್ತೇವೆ. ಅಲ್ಲಿ ಸಯಾಟಿಕ್ ನರ ಇರುತ್ತೆ, ಆ ನರಕ್ಕೆ ಪ್ರೆಷರ್ ಹಾಕೋದು. ಸೊ ಪ್ರೆಷರ್ ಏನಕ್ಕೆ ಬೀಳ್ತಿದೆ, ನಿಮ್ಮ ಸ್ಪೈನ್ ಬಲ್ಜಿಂಗಿಂದ, ಡಿಸ್ಕ್ ಬಲ್ಜಿಂಗಿಂದ. ಸೊ ಆ ಡಿಸ್ಕ್ ಬಲ್ಜಿಂಗ್ ಕಡಿಮೆ ಆಗ್ತಾ ಬಂದರೆ ನರದ ಮೇಲೆ ಕಾಂಪ್ರೆಷನ್ಸೇ ಆಗೋದಿಲ್ಲ. ಸೊ ಕಾಂಪ್ರೆಷನ್ ಆಗ್ತಿಲ್ಲ ಅಂದರೆ ನಿಮಗೆ ಪೇನ್ ಬರೋದಿಲ್ಲ. ಪ್ಯಾರಸ್ಥೇಷಿಯಾ ಅಂತ ಹೇಳ್ತೇವೆ, ಎಸ್ಥೇಷಿಯಾ ಅಂತ ಹೇಳ್ತೇವೆ, ಅಂದರೆ ನಮ್ನೆಸ್ ಆಗಿಬಿಡುತ್ತೆ, ಸುಂದಾಗ್ಬಿಡೋದು. ಸೊ ಸ್ವಲ್ಪ ಹೊತ್ತು ನೀವು ಕುತ್ಕೊಂಡಿದ್ದೀರಾ ಅಂದರೆ ಕಾಲು ಕಂಪ್ಲೀಟಾಗಿ ಸುಂದಾಗ್ಬಿಡುತ್ತೆ, ಮೂವ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. ಇದು ಎಲ್ಲವೂ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಪೇಷಂಟ್ಸಲ್ಲಿ ನೋಡ್ತೇವೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ಕಾರ. ನಾನು ಸಿ ಕೈ ಚಂದ್ರು ಮಾತಾಡ್ತಿರೋದು. ನಮಸ್ತೆ ಸರ್, ನಾನು ಆಶಾ ಅಂತ ಮಾತಾಡೋದು ಬೆಳಗಾವಿಂದ. ಆಶಾ ಫ್ರಮ್ ಬೆಳಗಾಂ ಕುಂದ ಭಾಳ ಚೆನ್ನಾಗಿರುತ್ತೆ ರೀ. ಹೌದು ಸರ್, ಬನ್ನಿ ಒಂದ್ಸಲ ಬೆಳಗಾವಿಗೆ, ಬನ್ನಿ ಒಂದ್ಸಲ ಬೆಳಗಾವಿಗೆ ಸರ್. ಡೆಫಿನೆಟ್ ಆಗಿ ಬರ್ತೀನಿ ನಾನು, ಆವಾಗ ಬೆಳಗಾಂ ಬರ್ತಾ ಇರ್ತೀನಿ. ಹೇಳಿ ಆಶಾ ಅವರೇ. ಇದು ಸರ್, ಕಾಲು ಬೆರಳು ಕೈ ಬೆರಳು ಫೋಲ್ಡ್ ಮಾಡೋಕ್ಕಾಗಲ್ಲ, ಮೂವ್ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಕೇಳೋಣ ಅಂತ. ಹೌದಾ? ಓಹೋ, ಕೈ ಬೆರಳುಗಳು ಕಾಲು ಬೆರಳುಗಳು ಸ್ಟಿಫ್ ಆಗಿಬಿಡುತ್ತೆ, ಬೆಳಗ್ಗೆ ಮೂವ್ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಸ್ಟಕ್ ಆಗಿಬಿಡ್ತಾವೆ ಹಂಗಂಗೆ. ಓಹೋ, ಏನು ಚಿಂತೆ ಮಾಡಬೇಡ್ರಿ, ನಮ್ಮ ಹೋಮಿಯೋಪತಿ ವೈದ್ಯರು ನಿಮಗೆ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ. ಹೇಳಿ, ಈ ಬೆಳಗ್ಗೆ ಎದ್ದು ಕೈ ಬೆರಳುಗಳು ಕಾಲು ಬೆರಳುಗಳು ಸ್ಟಿಫ್ ಆಗೋದು ಟಿಪಿಕಲ್ ಕೇಸ್ ಆಫ್ ರುಮ್ಯಾಟಿಡ್ ಆರ್ಥರೈಟಿಸ್ ಅನ್ಸುತ್ತಲ್ವ? ಇದಕ್ಕೆ ನಮ್ಮ ಹೋಮಿಯೋಪತಿಯಿಂದ ನೀವೇನು ಅವರಿಗೆ
ಟ್ರೀಟ್ಮೆಂಟ್ ಕೊಡ್ತೀರಾ? ಹೇಳಿ ಅಮ್ಮ, ಏನು ಸಮಸ್ಯೆ ಆಗ್ತಿದೆ ನಿಮಗೆ? ಮೇಡಮ್ ನನ್ಗೆ ಕಾಲು ಕೈಗಳು ಬೆಳಗ್ಗೆ ಎದ್ದು ಫೋಲ್ಡ್ ಮಾಡಕ್ ಬರಲ್ಲ, ಮೂವ್ ಮಾಡಕ್ ಆಗಲ್ಲ, ಕೆಲಸ ಮಾಡಕ್ ಆಗಲ್ಲ ಮೇಡಮ್. ಓಕೆ ಅಮ್ಮ. ಮತ್ತೆ ಕೈಗಳು ಭಾರವಾದ ಕೆಲಸ, ಪಾತ್ರೆ ತೊಳೆದು ಬಟ್ಟೆ ತೊಳೆದು ಬೆರಳು ಬಿಡಿಸಕ್ ಆಗಲ್ಲ ಮೇಡಮ್, ತೊಂದ್ರೆ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಇದೆ ಅಮ್ಮ ಈ ಸಮಸ್ಯೆ? ನನ್ಗೊಂದು 10 ವರ್ಷ ಆಯ್ತು ಮೇಡಮ್. ಓಕೆ ಅಮ್ಮ, ಓಕೆ. ಸರಿ ಅಮ್ಮ, ಈಗ ಅಂದರೆ ನೀವು ಹೇಳ್ತಿರೋದೇನೆಂದರೆ ಬೆರಳುಗಳ ಜಾಯಿಂಟ್ ಪೇನ್ ಆಗ್ತಿದೆ, ಕಾಲಲ್ಲಿ ಅಥವಾ ಮಂಡಿಯಲ್ಲೆಲ್ಲ ನೋವಾಗ್ತಿದೆ ಅಂತ ಹೇಳ್ತಿದ್ದೀರಾ, ಜಾಯಿಂಟ್ಸಲ್ಲಿ. ಹೌದು ಮೇಡಮ್. ಓಕೆ ಅಮ್ಮ. ಸೊ ಇದಕ್ಕೇನಾದರೂ ಮೆಡಿಸಿನ್ಸ್ ಮಾಡ್ತಿದ್ದೀರಾ? ನಾನು ಹೊರಗಡೆ ಅಲೋಪತಿಯಲ್ಲಿ ತೋರಿಸಿದೀನಿ ಮೇಡಮ್. ಅವರು ಆರ್ಥರೈಟಿಸ್ ಅಂತ ಏನು ಹೇಳಿಲ್ಲ. ಇವಾಗ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ನಲ್ಲ, ಹೌದಮ್ಮ, ನನ್ಗೆ ಅದು ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ ಮೇಡಮ್. ಖಂಡಿತವಾಗಿ ಗೊತ್ತಿಲ್ಲ. ಓಕೆ ಅಮ್ಮ. ಮೇಡಮ್ ಏನು ಗೊತ್ತಾ ಅಮ್ಮ, ಈಗ ನೀವು ಹೇಳ್ತಿರೋದು ಜಾಯಿಂಟ್ ಪೇನ್ಸ್ಗಳೇನಿದೆ ಅಲ್ಲಮ್ಮ, ಅದು ಫೈಬ್ರೋಮಯಾಲ್ಜಿ ಅಂತಲೂ ಹೇಳ್ತೇವೆ. ಬಟ್ ನಿಮ್ಮದು ನಾರ್ಮಲ್ ಆಗಿರೋವಂಥ ನೋವು ಅಲ್ಲಮ್ಮ. ನೀವೇನು ಹೇಳ್ತಿದ್ದೀರಾ ನೋಡಿ, ಕೈ ಬೆರಳು ಮೂಮೆಂಟ್ಸ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತೀರಾ ನೋಡಿ, ಇದು ರುಮ್ಯಾಟೆಡ್ ಆರ್ಥರೈಟಿಸ್ ಇರ್ಬೋದು ಅಥವಾ ವೈರಲ್ ಆರ್ಥರೈಟಿಸ್ ಕೂಡ ಇರ್ಬೋದು. ಆರ್ಥರೈಟಿಸ್ ಅಂದಾಗಲ್ಲಮ್ಮ, ಜಾಯಿಂಟ್ಗಳಲ್ಲಿ ಇನ್ಫೆಕ್ಷನ್ಸ್ ಆಗ್ತಾ ಬಂದ್ರೇ ಆರ್ಥರೈಟಿಸ್ ಅಂತ ನಾವು ಹೇಳ್ತೇವೆ, ಇನ್ಫ್ಲಮೇಷನ್ ಆಗೋದು. ಸೊ ನಿಮಗೂ ಕೂಡ ಆರ್ಥರೈಟಿಸ್ ಕಂಪ್ಲೇಂಟ್ಸೇ ಇದೆ. ಬಟ್ ಯಾವ ಆರ್ಥರೈಟಿಸ್ ಅಂತ ನಿಮ್ಮ ಬ್ಲಡ್ ರಿಪೋರ್ಟಲ್ಲಿ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಅಮ್ಮ. ಅಂದರೆ ಏನಾದರೂ ಮುಂಚೆ ನಿಮಗೆ ಚಿಕನ್ ಗುನ್ಯಾ ಬಂದಿರಬಹುದು ಅಥವಾ ಡೆಂಗು ಆಗಿರ್ಬೋದು, ಯಾವುದೋ ಸಿಂಪಲ್ ಇನ್ಫೆಕ್ಷನ್ಸ್ ಕೂಡ ಆಗಿರಬಹುದು. ಅದಾದ ನಂತರ ಈ ಜಾಯಿಂಟ್ ಪೇನ್ಗಳು ಸ್ಟಾರ್ಟ್ ಆಗಿದೆ ಅಂದರೆ ಇದನ್ನು ನಾವು ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಇಲ್ಲ ರುಮ್ಯಾಟೆಡ್ ಆರ್ಥರೈಟಿಸ್ ಅಂದಾಗೂ ಕೂಡ ಈ ಕೈ ಬೆರಳು ನೀವು ಹೇಳ್ದಾಗೆ ಮಡ್ಚೋದಕ್ಕೆ ಬರೋದಿಲ್ಲ, ಏನೂ ಕೂಡ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ, ಒಂದು ಗ್ಲಾಸು ಕೂಡ ಎತ್ತೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ರುಮ್ಯಾಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಇದು ಎಲ್ಲದಕ್ಕೂ ಕೂಡ ಅಲ್ಲಮ್ಮ, ನಿಮ್ಮ ಕಾರಣ ಇರೋದೇ ನಿಮ್ಮ ರಕ್ತದಲ್ಲಿರೋ ಇನ್ಫೆಕ್ಷನ್. ಸೊ ಹಾಗಾಗಿ ನೀವು ಒಂದ್ಸತಿ ಅಲ್ಲಮ್ಮ ಬಂದು ಭೇಟಿ ಮಾಡಿ, ನಿಮ್ಮ ಕೆಲವೊಂದು ರಿಪೋರ್ಟ್ಸ್ ಹೇಳ್ತೀವಮ್ಮ. ಆ ರಿಪೋರ್ಟ್ಸಲ್ಲಿ ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಾ ಬಂತು ಅಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ನಿಮಗೆ ಸಂಪೂರ್ಣವಾಗಿ ನಿಮಗೆ ಗುಣನೂ ಆಗ್ತೀರಾ, ಇದ್ರ ಕಾಂಪ್ಲಿಕೇಶನ್ಸು ಕೂಡ ಇರೋದಿಲ್ಲ. ಸೊ ರಿಪೋರ್ಟ್ಸು ತುಂಬಾ ಅವಶ್ಯಕತೆ ಇರುತ್ತೆ ಅಮ್ಮ, ನಿಮ್ಮ ಆರ್ಥರೈಟಿಸ್ ಏನು ಕಾರಣಕ್ಕೆ ಬಂದಿದೆ ಅಂತ. ಸೊ ಒಂದ್ಸತಿ ಬಂದು ಭೇಟಿ ಮಾಡಿ ಅಮ್ಮ, ನಿಮಗೆ ಇಂಪ್ರೂವ್ಮೆಂಟ್ಸು ಬರುತ್ತೆ, ಕಾಂಪ್ಲಿಕೇಶನ್ಸು ಅವಾಯ್ಡ್ ಮಾಡ್ಬೋದು. ಆಯ್ತು ಮೇಡಮ್. ನಾನು ಹೊರಗಡೆ ತೋರಿಸಿದ್ದೀನಿ, ನನಗೆ ಇದೆ ಅಂತ ಕಾರಣ ಗೊತ್ತಿರ್ಲಿಲ್ಲ. ಒಂದ್ಸರಿ ಖಂಡಿತ ಬಂದು ಹೋಮಿಯೋಪತಿಗೆ ಭೇಟಿ ಆಗ್ತೀನಿ. ಸರಿ ಅಮ್ಮ, ಬನ್ನಿ ಅಮ್ಮ, ಬನ್ನಿ. ಓಕೆ, ಗೊತ್ತಾಯ್ತಲ್ಲ? ಹಾಂ ಸರ್, ಏನ್ ಗೊತ್ತಾಯ್ತು. ಮಾಡ್ಬೇಕು ನೀವು ಹೇಳಿ? ನಮ್ಮ ವೈದ್ಯಶಾಲೆಗೆ ಒಂದ್ಸಲ ಭೇಟಿ ಕೊಡಬೇಕು. ಬನ್ನಿ, ನಮ್ಮ ಡಾಕ್ಟರ್ನ ಮೀಟ್ ಮಾಡಿ, ಅವರು ನಿಮ್ಮ ಫುಲ್ ಕೇಸ್ ಸ್ಟಡಿಯನ್ನು ಸ್ಟಡಿ ಮಾಡ್ತಾರೆ. ಓಕೆ, ಆಮೇಲೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮ್ಮ ಸಮಸ್ಯೆಗೆ ಮೂಲ ಕಾರಣ ಏನು, ಆ ಕಾರಣಕ್ಕೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಆಗ್ಬೋದಾ? ಆಗ್ಬೋದು ಸರ್, ಖಂಡಿತ ಒಂದ್ಸಲಿ ವೈದ್ಯಶಾಲೆಗೆ ಹೋಗಿ ಭೇಟಿ ಮಾಡಿ. ಬನ್ನಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸರ್. ನೀವು ಹೇಳಿದ್ರಿ ಈ ಥರ ಸಮಸ್ಯೆಗಳು ತುಂಬ ಪ್ರೊಲ್ಯಾಪ್ಸ್ ಆಗಿರೋ, ಡಿಸ್ಕ್ ಹೊರಗೆ ಬಂದಿರುವಂಥದ್ದು, ಈ ಥರ ಸಿಚುವೇಶನ್ ಹೆಂಗೆ ಅಂದರೆ ಇದು ಆಪರೇಷನ್ ಮಾಡಿದ್ರೇ ಸರಿ ಹೋಗೋದು, ಇಲ್ಲ ಸರಿ ಹೋಗಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಅಂಥ ಪೇಷಂಟ್ಸು ನಿಮ್ಮಲ್ಲಿಗೆ ಬರ್ತಾರೆ. ಅಂದರೆ ನಮ್ಮ ಹೋಮಿಯೋಪತಿಗೆ ಬಂದು ಅವರು ನಮಗೆ ಈ ಥರ ಪ್ರಾಬ್ಲಮ್ ಇದೆ, ಆಪರೇಷನ್ ಮಾಡಿಸ್ಕೋಬೇಕಾ ಅಂತ ನಿಮ್ಮ ಅಡ್ವೈಸ್ ತೊಗೊಳ್ತಾರೆ. ಈಗ ನೀವು ಆಪರೇಷನ್ ಮಾಡಿದಿರ ಇದನ್ನ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು ಅಂತ ಹೆಂಗೆ ಸೊಲ್ಯೂಷನ್ ಕೊಡ್ತೀರಾ ನೀವು? ಫಸ್ಟ್ ಥಿಂಗ್ ಅಂದರೆ ಈಗ ಪೇಷಂಟ್ ಯಾವ ಗ್ರೇಡಲ್ಲಿ ಬಂದಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಲಂಬಾರ್ ಸ್ಪಾಂಡಿಲೋಸಿಸ್ ಇದೆ ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೆ ಅಥವಾ IVDP ಇದೆ, ಯಾವ ಗ್ರೇಡ್ ಇದೆ ಅದು ತುಂಬ ಇಂಪಾರ್ಟೆಂಟ್. ಈಗ ನಾನು ಹೇಳಿದಾಗೆ ಎನಿಸ್ಥೀಶಾ ಅಂದರೆ ಕಂಪ್ಲೀಟ್ ಬಾಡಿ ನಿಮಗೆ ಎಸ್ಥೀಶಾ ಗೊತ್ತಾಗ್ತಿಲ್ಲ ಸೆನ್ಸೇಷನ್ ಅಂದಾಗ ಇದು 4th ಗ್ರೇಡ್ ಪೇಷಂಟ್ಸ್ ಇರೋರಿಗೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಆಗುತ್ತೆ. ಕೆಲವು ಪೇಷಂಟ್ಸಿಗೆ ಟ್ರಾಮಾದಿಂದ, ಇಂಜುರಿಯಿಂದ ಆಗಿರುತ್ತೆ, ಅಥವಾ ಈ ಸ್ಪೈನದ್ದು ಒಂದೇ ಅಲ್ಲ, ನೀವು ಮಂಡಿ ನೋವುದು ತೊಗೊಳ್ಳಿ, ಆಸ್ಟಿಯೋ ಆರ್ಥರೈಟಿಸ್ ಆಗ್ಬೋದು, ರುಮಟೆಡ್ ಆರ್ಥರೈಟಿಸ್ ಆಗ್ಬೋದು, ಅಥವಾ ಗೌಟಿ ಆರ್ಥರೈಟಿಸ್ ಅಂತ ನಾನು ಹೇಳಿದೆ, ಎಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಹೋಗಿಬಿಟ್ಟು ಅವರಿಗೆ ಜಾಯಿಂಟ್ ಪೇನ್ ಬಂದಿರುತ್ತೆ. ಇದು ಮೆಟಬಾಲಿಕ್ ಎರರ್. ಸೊ ಯಾವುದೇ ಎರರ್ ಆಗ್ತಿದೆ ಅದನ್ನು ಸರಿಪಡಿಸ್ಬೇಕು ನಾವು. ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಹೋಗ್ತಿದೆ, ಆ ಯೂರಿಕ್ ಆ್ಯಸಿಡ್ ಕಡಿಮೆ ತರಿಸ್ಬೇಕು. ಸೇಮ್ ಅದೇ ರೀತಿ ನಿಮಗೆ ಲಂಬಾರ್ ಸ್ಪಾಂಡಿಲೋಸಸಲ್ಲಿ, ಸೊ IVDPಯಲ್ಲಿ, ಸ್ಲಿಪ್ ಡಿಸ್ಕಲ್ಲಿ, ಸೊ ಹರ್ನಿಯೇಷನ್ ಆಗೋದನ್ನು ಅವಾಯ್ಡ್ ಮಾಡ್ತಾ ಬರಬೇಕು. ಫರ್ದರ್ ಈಗ ನೀವು ಸರ್ಜರಿ ಮಾಡ್ತೀರಾ, ಒಂದು ತೊರಾಸಿಗೆ, ಒಂದು ಬೋನಿಗೆ, ಒಂದು ವರ್ಟಿಬ್ರಾಗೆ ಸರ್ಜರಿ ಮಾಡ್ತೀರಾ, ಬಟ್ ನೀವು ಬಾಡಿ ವೇಟು ಅದೇ ಇರುತ್ತೆ, ನೀವು ಮಾಡೋ ಕೆಲಸನೂ ಅದೇ ಇರುತ್ತೆ, ನೀವು ಎಕ್ಸಸೈಸಸ್ಸು ಮಾಡೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಅಬವ್ ದ್ಯಾಟ್ ಇನ್ನೊಂದು ವರ್ಟಿಬ್ರಾ ಇದೆ, ಅದಕ್ಕೆ ಇನ್ಫೆಕ್ಷನ್ ತೋರಿಸುತ್ತೆ, ಮತ್ತು ಪುನಃ ಸರ್ಜರಿ ಹೋಗಬೇಕಾಗತ್ತೆ. ಸೊ ಅದಕ್ಕಿಂತಲೂ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಇಂಟರ್ನಲ್ ಡಿಸ್ಕ್ ಪ್ರೊಲ್ಯಾಪ್ಸಿಂಗ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಈ ಡಿಸ್ಕ್ ಬಲ್ಜಿಂಗ್ ಏನಿದೆ, ಆ ಬಲ್ಜ್ ಅಲ್ವಾ ಕಡಿಮೆ ಆಗ್ತಾ ಬಂದರೆ ನರದ ಮೇಲೆ ಕಾಂಪ್ರೆಷನ್ಸ್ ಬೀಳೋದಿಲ್ಲ. ಅದು ರೆಡ್ಯೂಸ್ ಆಗ್ತಾ ಬಂದರೆ ಆಟೋಮೆಟಿಕ್ ನಿಮಗೆ ಪೇನ್ಸ್ ಹೋಗುತ್ತೆ, ಆ ಜೋಮು, ಅದರಿಂದ ರಿಲೇಟೆಡ್ ಸೈನ್ ಸಿಂಪ್ಟಮ್ಸ್ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹೋಮಿಯೋಪತಿಯಲ್ಲಿ
ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಅಂದರೆ ಮೇಲ್ನೋಟಕ್ಕೆ ಏನಿದೆ ಅದಕ್ಕೆ ಚಿಕಿತ್ಸೆ ಕೊಡೋದಿಲ್ಲ. ಹೋಮಿಯೋಪತಿಯಲ್ಲಿ ಮೂಲಕ್ಕೆ ಹೋಗ್ತಾರೆ, ಯಾವ ಕಾರಣದಿಂದ ಇದು ಆಗ್ತಾ ಇದೆ ಅಂತ ಕಂಡುಹಿಡಿದು ಅಲ್ಲಿ ರಿಪೇರಿ ಮಾಡಿದಾಗ ಇಡೀ ದೇಹ ರಿಪೇರಿ ಆಗುತ್ತೆ ಅನ್ನೋದು ಹೋಮಿಯೋಪತಿಯ ಫಿಲಾಸಫಿ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಂಪೂರ್ಣವಾಗಿ ನಮಗೆ ಆರ್ಥರೈಟಿಸ್ ಬಗ್ಗೆ ಮತ್ತು ಮೂಳೆಗಳ ಬಗ್ಗೆ, ಮೂಳೆಯ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ನಮಗೆ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಗೊತ್ತಾಯ್ತಲ್ವಾ ಏನೇನು ಇದೆ ನಮ್ಮ ದೇಹದಲ್ಲಿ, ನಮ್ಮ ಬೋನ್ಸ್ಗಳ ಬಗ್ಗೆ ಅಂತ. ನಿಮ್ಗೆ ಇನ್ನೂ ಅನುಮಾನಗಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ. ಅಷ್ಟೇ ಅಲ್ಲ, ಇವತ್ತು ನಾನು ಯಾವಾಗಲೂ ಹೇಳ್ತೀನಿ, ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕೆ ನಮ್ಮ ಹೋಮಿಯೋಪತಿಯೇ ಯೋಗ್ಯ. ಇಲ್ಲಿಗೆ ನಮ್ಮ ಇವತ್ತಿನ ನಮ್ಮ ಹೋಮಿಯೋಪತಿ ವಿತ್ ಸಿ ಕೈ ಚಂದ್ರು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಆರೋಗ್ಯವಾಗಿರಿ.